Hello everyone, welcome back to one more video session. ಇಲ್ಲಿ ನಾನು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ದು ಫಿಲ್ ಇನ್ ದ ಬ್ಲಾಂಕ್ಸ್ ಜೊತೆಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಇದನ್ನ ಡೀಲ್ ಮಾಡ್ತಾ ಇದ್ದೇನೆ. ಫಸ್ಟ್ MCQ ನೋಡ್ಬೇಡ. ಇದು MCQಗಳನ್ನ ನಾನು ರಿವೈಸ್ಡ್ ಕ್ವೆಶ್ಚನ್ ಬ್ಯಾಂಕ್ ಏನಿದೆ ಬೋರ್ಡ್ಸ್ ಅವರು ಇತ್ತೀಚೆಗೆ ಬಿಟ್ಟಿದ್ರಲ್ಲ ಅದರಿಂದ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಈ ಒಂದು ಕ್ವೆಶ್ಚನ್ಸ್ ಗಳನ್ನ ನಾನು ನೋಡಿದೆ. ಈ ಕ್ವೆಶ್ಚನ್ಸ್ ಅಲ್ಲಿ ಪ್ರತಿಯೊಂದು ಕಾನ್ಸೆಪ್ಟ್ಸ್ ಏನಿದೆ ಅದು ಕವರ್ ಆಗ್ಬಿಟ್ಟಿದೆ. ಅಂದ್ರೆ ನಾನಿಲ್ಲಿ ಡಿಸ್ಕಸ್ ಮಾಡುವಾಗ ಪ್ರತಿಯೊಂದು ಕಾನ್ಸೆಪ್ಟ್ಸ್ ಅನ್ನ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ ಬೋರ್ಡ್ ನ ಯೂಸ್ ಮಾಡ್ಕೊಂಡು. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಈ ಒಂದು MBI ಚಾಪ್ಟರ್ ಕಂಪ್ಲೀಟ್ ರಿವಿಷನ್ ಆಗ್ಬಿಡುತ್ತೆ. ನಿಮಗೆ ಬೋರ್ಡ್ಗೆ ಯಾವ್ದು ಬುಕ್ಸ್ ಬೆಸ್ಟ್ ಅಂತ ಹೇಳಿದ್ರೆ ಈಗ ಎಟ್ ಪ್ರೆಸೆಂಟ್ ಇದು ಎಕ್ಸಾಂಪ್ಲರ್ ಪ್ರಾಬ್ಲಮ್ ಬುಕ್ ಏನಿದೆ ದಯವಿಟ್ಟು ಇದನ್ನ ನೀವು ತರಿಸಿಟ್ಕೊಳ್ಳಿ. ಸಿಕ್ಲಿಲ್ಲ ಅಂತ ಹೇಳಿದ್ರೆ ಆನ್ಲೈನ್ ಅಲ್ಲಿ ಸಿಗುತ್ತೆ. ನೀವು ಜಸ್ಟ್ NCERT ಬಯಾಲಜಿ ಎಕ್ಸಾಂಪ್ಲರ್ ಪ್ರಾಬ್ಲಮ್ಸ್, ಇವನ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ಗೂ ಕೂಡ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ರತಿಯೊಂದು ಚಾಪ್ಟರ್ ಮೇಲೆ MCQ ಕ್ವಶನ್ಸ್ ಇದರಲ್ಲಿ ಕೊಟ್ಟಿದ್ದಾನೆ. ಈಗ ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ ತಗೊಂಡ್ರೆ ಒಂದು ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಜೊತೆಗೆ ಎಕ್ಸಾಂಪ್ಲರ್ ಪ್ರಾಬ್ಲಮ್ ಇದನ್ನೆರಡನ್ನ ರೆಫರ್ ಮಾಡಿ ಖಂಡಿತವಾಗೂ ಔಟ್ ಆಫ್ ಔಟ್ ಸಿಕ್ಕೇ ಸಿಗ್ತದೆ. ಇಷ್ಟೇ ವಿಷಯ. MCQ ಏನಾದ್ರು ಡೌಟ್ ಇದ್ರೆ ಯಾವ ಕ್ವಶನ್ ಬರ್ಬೋದು ಅಂತ ಹೇಳಿ ಇದರಿಂದಲೇ ಅವರು ಕ್ವಶನ್ಸ್ ಅನ್ನ ತೆಗಿತಾರೆ. ಈಗ ನಾವು ಫಸ್ಟ್ ಕ್ವಶನ್ MBI ಚಾಪ್ಟರ್ ನೋಡೋದಾದ್ರೆ, ದ 2 ನ್ಯೂಕ್ಲಿಯೋಟೈಡ್ಸ್ ಆಫ್ DNA ಆರ್ ಲಿಂಕ್ ಥ್ರೂ 3 and 5 ಕಾರ್ಬನ್ ಆಫ್ ಪೆಂಟೋ ಶುಗರ್ ಬೈ. ಕ್ವಶನ್ ಅಲ್ಲಿ DNA ಇದೆ. ಸೊ ನಾವೀಗ ಈ ಒಂದು ಪಾಲಿನ್ಯೂಕ್ಲಿಯೇಟೆಡ್ ಚೈನ್ ಸ್ಟ್ರಕ್ಚರ್ ಅನ್ನ ನಿಮ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಏನ್ ಬಾಂಡ್ ಇದೆ ಅಂತ ಆನ್ಸರ್ ಅಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ ಈಗ. ಓಕೆ, ಸೊ ಇದನ್ನ ಒಂದ್ಸಲ ಕಲ್ತ್ಕೊಂಡ್ಬಿಟ್ರೆ ಫಸ್ಟ್ ನಾವೀಗ DNA ಪೆಂಟೋ ಶುಗರ್ ಬಿಡಿಸೋದಾದ್ರೆ ಈ ತರ ಇರುತ್ತೆ ನೋಡಿ. ಇದರಲ್ಲಿ 5 ಕಾರ್ಬನ್ ಇರಬೇಕು. 1 2 3 4, ಇಲ್ಲಿ ಒಂದಿದೆ HOCH2 ಹೊರಗಿದೆ 5th ಕಾರ್ಬನ್. ಇದು DNA ಪೆಂಟೋ ಶುಗರ್ಗೆ ನಾವು ಡಿಆಕ್ಸಿ ರೈಬೋ ಶುಗರ್ ಅಂತ ಕರೆಯೋದು. ಯಾಕೆ ಡಿಆಕ್ಸಿ? ಯಾಕೆಂತ ಹೇಳಿದ್ರೆ ಇನ್ ದ ಸೆಕೆಂಡ್ ಪೊಸಿಷನ್ ಆಫ್ ದಿ ಪೆಂಟೋ ಶುಗರ್ ಇಲ್ಲಿ OH ಗ್ರೂಪ್ ಇರಬೇಕಿತ್ತು, ಅದು ಇಲ್ಲ. ಗಾಟ್ ಇಟ್? ಹೆನ್ಸ್ ಇಟ್ ಇಸ್ ಡಿಆಕ್ಸಿ ರೈಬೋ ಶುಗರ್. ಆದ್ರೆ RNA ಏನಾದ್ರೂ ಪೆಂಟೋ ಶುಗರ್ ಆಗಿದ್ರೆ ಇಲ್ಲಿ ಅದಕ್ಕೆ ನಾವು ರೈಬೋ ಶುಗರ್ ಅಂತ ಕರಿತೀವಿ. OH ಗ್ರೂಪ್ ಇರಬೇಕಿತ್ತು, ಅದು ಯಾವತ್ತು ರಿಯಾಕ್ಟಿವ್ ಗ್ರೂಪ್. ಅದಕ್ಕೆ RNA ಯಾವತ್ತು ಹೈಲಿ ರಿಯಾಕ್ಟಿವ್, DNA ರಿಯಾಕ್ಟಿವ್ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರೆಸೆನ್ಸ್ ಆಫ್ OH in the RNA makes it unstable. Absence of OH in the second position of the pento sugar in DNA makes it stable. Okay, ಅದಕ್ಕೆ DNA ಯಾವತ್ತು ಜೆನೆಟಿಕ್ ಮಟೀರಿಯಲ್. ಈಗ ಸೆಕೆಂಡ್ ಕಾಂಪೋನೆಂಟ್ ಬಿಡಿಸ್ಕೊಂಡ್ರೆ ನೋಡಿ, ಫಸ್ಟ್ ಕಾರ್ಬನ್ಗೆ ಒಂದು ನೈಟ್ರೋಜನಸ್ ಬೇಸ್ ಲಿಂಕ್ ಆಗಿದೆ. ಈ ನೈಟ್ರೋಜನಸ್ ಬೇಸ್ ಅಡಿನಿನ್ ಆಗಿರ್ಬೋದು ಅಥವಾ ಗ್ವಾನಿನ್ ಆಗಿರ್ಬೋದು, ಸೈಟೋಸಿನ್ ಆಗಿರ್ಬೋದು, ಥೈಮಿನ್ ಆಗಿರ್ಬೋದು. ಗಾಟ್ ಇಟ್? RNA ಆಗಿದ್ರೆ ಥೈಮಿನ್ ಬದಲು ಯುರಾಸಿಲ್ ಇರಬೇಕು. ಯಾವ್ದಾದ್ರು ಒಂದು ಮಾತ್ರ ಇರುತ್ತೆ. ಓಕೆ, ಒಂದು ಪೆಂಟೋ ಶುಗರ್ಗೆ ಅಟ್ಯಾಚ್ ಆಗಿ. ಈಗ ನೈಟ್ರೋಜನಸ್ ಬೇಸ್ ಬಗ್ಗೆ ಒಂದು ಸಣ್ಣದಾಗಿ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ನೈಟ್ರೋಜನಸ್ ಬೇಸ್ ಏನಿದೆ ನೋಡಿ, ಅದರಲ್ಲಿ ನಾವು ನಾರ್ಮಲಿ 2 ತರ ನೋಡ್ತೀವಿ. ಒಂದು ಪ್ಯೂರಿನ್, ಇನ್ನೊಂದು ಪಿರಮಿಡಿನ್ ಅಂತ ಕರಿತೀವಿ. ಈಗ ಪ್ಯೂರಿನ್ ತಕೊಂಡ್ರೆ ಅದರಲ್ಲಿ 2 ತರ ಇರುತ್ತೆ. ಒಂದು ಅಡಿನಿನ್, ಇನ್ನೊಂದು ಗ್ವಾನಿನ್. ಪಿರಮಿಡಿನ್ ತಕೊಂಡ್ರೆ ಅದರಲ್ಲಿ 3 ತರ ಇರುತ್ತೆ. DNA ಆದ್ರೆ ಸೈಟೋಸಿನ್, ಥೈಮಿನ್ ಇರುತ್ತೆ. RNA ಆದ್ರೆ ಸೈಟೋಸಿನ್ ಮತ್ತೆ ಯುರಾಸಿಲ್ ಇರುತ್ತೆ. ಅದು ಪಿರಮಿಡಿನ್. ಈಗ ಪ್ಯೂರಿನ್ ಒಂದು ಸ್ಟ್ರಕ್ಚರ್ ನೋಡೋದಾದ್ರೆ ಅದು ಒಂದು ಹೆಡ್ರೋಸೈಕ್ಲಿಕ್ ರಿಂಗ್. ಅದರಲ್ಲಿ ಹೈಡ್ರೋಜನ್ ಇರುತ್ತೆ, ಕಾರ್ಬನ್ ಇರುತ್ತೆ, ನೈಟ್ರೋಜನ್ ಇರುತ್ತೆ. ಹೆನ್ಸ್ ಇಟ್ ಇಸ್ ನೈಟ್ರೋಜನಸ್ ಬೇಸ್. ಓಕೆ, ನೋಡಿ ಈ ತರ ಒಂದು ರಿಂಗ್ ಇದೆ ಸ್ಟ್ರಕ್ಚರ್. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಈ ತರ ನಾವು ಇದನ್ನ ಜಾಯಿನ್ ಮಾಡಬೇಕು. ಈ ತರ ಇರುತ್ತೆ. ಓಕೆ, ಯಾವುದು? ಅಡಿನಿನ್ ಅಥವಾ ಗ್ವಾನಿನ್. ಈಗ ಪಿರಮಿಡಿನ್ ತಗೊಂಡ್ರೆ ಹೆಸರು ಹೇಳಲಿಕ್ಕೆ ಮಾತ್ರ ಸ್ವಲ್ಪ ಡಿಫಿಕಲ್ಟ್, ಆದ್ರೆ ಪಿರಮಿಡಿನ್ ಸ್ಟ್ರಕ್ಚರ್ ಬಹಳ ಸಿಂಪಲ್. ಇಷ್ಟೇ. ಅದು ಸೈಟೋಸಿನ್ ಇರ್ಬೋದು, ಥೈಮಿನ್ ಇರ್ಬೋದು, ಯುರಾಸಿಲ್ ಇರ್ಬೋದು, ಹಿಂಗೆ ಇದೆ. ಬಟ್ ಅಡಿನಿನ್, ಗ್ವಾನಿನ್ ನೋಡ್ಲಿಕ್ಕೆ ಹಿಂಗಿದೆ. ಓಕೆ, ಫೈನ್. ತುಂಬಾ ಡೀಟೇಲ್ ಆಗಿ ಹೋಗೋದು ಬೇಡ. ಈಗ ಅಡಿನಿನ್. ಓಕೆ, ಫೈನ್. ಇಲ್ಲಿ ಬಾಂಡ್ ಇದೆ ನೋಡಿ, ಇಲ್ಲಿಂದ ಇಲ್ಲಿಗೆ. ಸೊ ಈ ಬಾಂಡ್ಗೆ ನಾವೇನ್ ಕರಿತೀವಿ? N ಗ್ಲೈಕೋಸಿಡಿಕ್ ಬಾಂಡ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಈಗ ಒಂದೊಂದ್ಸಲ ನಿಮ್ಮ KCET, ನೀಟ್ ಅಥವಾ ಬೋರ್ಡ್ಸ್ ನಲ್ಲಿ ಕೇಳ್ಬೋದು. ಈಗ ಪೆಂಟೋ ಶುಗರ್ ಮತ್ತೊಂದು ನೈಟ್ರೋಜನಸ್ ಬೇಸ್ ಇದೆ. ಆ ನೈಟ್ರೋಜನಸ್ ಬೇಸ್ ಈಗ ಅಡಿನಿನ್. ಹಾಗಿದ್ರೆ ಯಾವ ಒಂದು ಬಾಂಡ್ ಇದೆ ಅಂತ. ಈಗ ಅಡಿನಿನ್ ಅಥವಾ ಗ್ವಾನಿನ್ ಈ ತರ ಸ್ಟ್ರಕ್ಚರ್ ಇರೋದ್ರಿಂದ, ಬಿಕಾಸ್ ಇಟ್ಸ್ ಎ ಪ್ಯೂರಿನ್ ಇರೋದ್ರಿಂದ, ದ ಬಾಂಡ್ ಈಸ್ ಆಲ್ವೇಸ್ 1C9N. ಯಾಕೆಂತ ಹೇಳಿದ್ರೆ 9th ನೈಟ್ರೋಜನ್ ಏನಿದೆ ಅದಕ್ಕೆ ಅಟ್ಯಾಚ್ ಆಗಿದೆ. ಈ ಬಾಂಡ್ ಯಾವುದು? N ಗ್ಲೈಕೋಸಿಡಿಕ್ ಬಾಂಡ್. ನೆನ್ಪಿಟ್ಕೊಳ್ಳಿ, ಅದು ಅಡಿನಿನ್, ಗ್ವಾನಿನ್ ಆಗಿದ್ರೆ. ಇನ್ ಕೇಸ್ ಅದು ಪಿರಮಿಡಿನ್ ಆಗಿದ್ರೆ, ಸೈಟೋಸಿನ್ ಅಥವಾ ಥೈಮಿನ್ ಆಗಿದ್ರೆ 1C. ಇಲ್ಲಿ ಥೈಮಿನ್ ಇದ್ರೆ ಯಾವುದಕ್ಕೆ ಅಟ್ಯಾಚ್ ಆಗಿದೆ ಅಂತ ಹೇಳಿದ್ರೆ ಫಸ್ಟ್ ಕಾರ್ಬನ್ ಆಫ್ ದಿ ಪೆಂಟೋ ಶುಗರ್ ವಿತ್ ದಿ ಫಸ್ಟ್ ನೈಟ್ರೋಜನ್ ಆಫ್ ದಿ ಪಿರಮಿಡಿನ್. ಅದು ಯಾವ್ದು ಬೇಕಾಗಿರ್ಬೋದು. ಸೊ N ಗ್ಲೈಕೋಸಿಡಿಕ್ ಬಾಂಡ್ ನೆನ್ಪಿಟ್ಕೊಳ್ಳಿ, ಬರ್ದಿಟ್ಕೊಳ್ಳಿ. ಗಾಟ್ ಇಟ್? ಓಕೆ, ಫೈನ್. ಈಗ ಈ 2 ಸ್ಟ್ರಕ್ಚರ್ ನ ತಕೊಂಡ್ರೆ, ಪೆಂಟೋ ಶುಗರ್ ಮತ್ತೆ ನಾವು ನೈಟ್ರೋಜನಸ್ ಬೇಸ್ ಅನ್ನ ತಕೊಂಡ್ರೆ, ಎರಡೇ ಸ್ಟ್ರಕ್ಚರ್ಗೆ ನಾವೇನ್ ಕರಿತೀವಿ? ನ್ಯೂಕ್ಲಿಯೋಸೈಡ್ ಅಂತ ಕರಿತೀವಿ. ಕರೆಕ್ಟಾ? ಈಗ ಇಲ್ಲಿ ಅಡಿನಿನ್ ಹಾಕೊಳ್ಳೋಣ. ಈಗ ನ್ಯೂಕ್ಲಿಯೋಸೈಡ್ ನಲ್ಲಿ ನೈಟ್ರೋಜನಸ್ ಬೇಸ್ ಯಾವ್ದಿದೆ? ಅಡಿನಿನ್ ಇದೆ. ಸೊ ಆದ್ರಿಂದ ಇದಕ್ಕೆ ಈ ನ್ಯೂಕ್ಲಿಯೋಸೈಡ್ ಏನ್ ಕರಿತೀವಿ ನಾವು? ಇದು DNA ಪೆಂಟೋ ಶುಗರ್ ಡಿಆಕ್ಸಿ. ಓಕೆ, ಡಿಆಕ್ಸಿ ಎಡಿನೋಸಿನ್. ನೆನ್ಪಿಟ್ಕೊಳ್ಳಿ, ಡಿಆಕ್ಸಿ ಎಡಿನೋಸಿನ್.
ಆಯ್ತಾ, ಯಾವುದು ನ್ಯೂಕ್ಲಿಯೋಸೈಡ್ಗೆ ಹೆಸರು. ಈಗ ಅಡಿನಿನ್ ಬದಲು ನಮಗೆ ಇಲ್ಲಿ ಥೈಮಿನ್ ಇದೆ, ಅವಾಗ ಡಿಆಕ್ಸಿ ಥೈಮಿಡಿನ್, ಅಥವಾ ಥೈಮಿನ್ ಬದಲು ನಮಗೆ ಗ್ವಾನಿನ್ ಇದೆ, ಡಿಆಕ್ಸಿ ಗ್ವಾನೋಸಿನ್. ಓಕೆ, ಅಥವಾ ನಮಗೆ ಇನ್ಯಾವುದು ಉಳ್ಕೊಂಡಿದೆ, ಸೈಟೋಸಿನ್ ಇದೆ, ಅವಾಗ ಡಿಆಕ್ಸಿ ಸೈಟಿಡಿನ್. ಅರ್ಥ ಆಯ್ತಾ? ಇಷ್ಟೇ ವಿಷಯ ನೆನ್ಪಿಟ್ಕೊಳ್ಳಿ, ಅದು ನ್ಯೂಕ್ಲಿಯೋಸೈಡ್. ಈಗ ನಮ್ಮದು ನ್ಯೂಕ್ಲಿಯೋಸೈಡ್ ಆಯ್ತು. ಈಗ ಇಲ್ಲಿ ನೋಡಿ, ಇಲ್ಲೊಂದು ಎಸ್ಟರ್ ಬಾಂಡ್ ಇದೆ, ಫಾಸ್ಫೋ ಎಸ್ಟರ್ ಬಾಂಡ್, ಒಂದು ಬಾಂಡ್ ಇದೆ. ಆ ಬಾಂಡ್ ಯಾವ್ದ್ರ ನಡುವೆ ಇದೆ ಅಂತ ಹೇಳಿದ್ರೆ, ಒಂದು ಫಾಸ್ಫೇಟ್ ಗ್ರೂಪ್ ಹಾಗೂ 5th ಕಾರ್ಬನ್ ಆಫ್ ದಿ ಪೆಂಟೋ ಶುಗರ್ ಇದೆ. ಗೊತ್ತಾಯ್ತಾ? ನೆನ್ಪಿಟ್ಕೊಳ್ಳಿ, ಇದು ಫಾಸ್ಫೋ ಎಸ್ಟರ್ ಬಾಂಡ್. ಸೊ ನಿಮಗೆ ಒಂದು ನ್ಯೂಕ್ಲಿಯೋಟೈಡ್ ಸ್ಟ್ರಕ್ಚರ್ ಗೊತ್ತಾಯ್ತು. ಇದರಲ್ಲಿ 2 ಬಾಂಡ್ ಇದೆ ಬಿಟ್ವೀನ್ ಫಾಸ್ಫೇಟ್ ಅಂಡ್ 5th ಕಾರ್ಬನ್ ಆಫ್ ದಿ ಪೆಂಟೋ ಶುಗರ್, ಫಾಸ್ಫೋ ಎಸ್ಟರ್ ಬಾಂಡ್ ಇದೆ. ಈ ಕಡೆ ಇಲ್ಲಿ ಪೆಂಟೋ ಶುಗರ್ ಮತ್ತೆ ಒಂದು ನೈಟ್ರೋಜನಸ್ ಬೇಸ್ ನಡುವೆ ಎನ್ ಗ್ಲೈಕೋಸಿಡಿಕ್ ಬಾಂಡ್ ಇದೆ. ಗೊತ್ತಾಯ್ತಾ? ಅದು ಏನಾದ್ರೂ ಪಿರಿಮಿಡಿನ್ ಆಗಿದ್ರೆ 1C1N ಎನ್ ಗ್ಲೈಕೋಸಿಡಿಕ್ ಬಾಂಡ್, ಅದು ಪ್ಯೂರಿನ್ ಆಗಿದ್ರೆ 1C9N ಎನ್ ಗ್ಲೈಕೋಸಿಡಿಕ್ ಬಾಂಡ್. ನೆನ್ಪಿಟ್ಕೊಳ್ಳಿ. ಓಕೆ, ಫೈನ್. ಸೊ ಇದೊಂದು ನ್ಯೂಕ್ಲಿಯೋಟೈಡ್ ವಿಚ್ ಇಸ್ ದ ಬೇಸಿಕ್ ಯೂನಿಟ್ ಆಫ್ ಪಾಲಿನ್ಯೂಕ್ಲಿಯೋಟೈಡ್ ಚೈನ್. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ಏನಿದೆ, ಬಿಟ್ವೀನ್ ದ 2 ನ್ಯೂಕ್ಲಿಯೋಟೈಡ್ಸ್, ಕರೆಕ್ಟಾ? ಈಗ ಎರಡೇ ನ್ಯೂಕ್ಲಿಯೋಟೈಡ್ ಯಾವ ರೀತಿ ಲಿಂಕ್ ಆಗಿದೆ ಅಂತ ಹೇಳಿದ್ರೆ, 3rd ಕಾರ್ಬನ್ ಆಫ್ ದಿ ಪೆಂಟೋ ಶುಗರ್ ಆಫ್ ದಿ ಫಸ್ಟ್ ನ್ಯೂಕ್ಲಿಯೋಟೈಡ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ಒಂದು ಫಾಸ್ಫೇಟ್ ಗೆ ಅಟ್ಯಾಚ್ ಆಗಿದೆ. ಈ ಫಾಸ್ಫೇಟ್ ಯಾವ್ದ್ರದ್ದು ಅಂತ ಹೇಳಿದ್ರೆ ಸೆಕೆಂಡ್ ನ್ಯೂಕ್ಲಿಯೋಟೈಡ್ದು. ಓಕೆ, ನೋಡಿ, ಅಬ್ಸರ್ವ್ ಮಾಡಿ, ಇಲ್ಲಿ ನೋಡಿ ಯಾವ ರೀತಿ ಕನೆಕ್ಷನ್ ಆಗಿದೆ ಅಂತ. ಇಲ್ಲೇ ಬರೀತೀನಿ, HOCH2, ಆಮೇಲೆ ಇಲ್ಲಿ ನಮಗೆ ಪೆಂಟೋ ಶುಗರ್ ಇದೆ ನೋಡಿ, ಅಲ್ವಾ? ಇಲ್ಲಿ ಒಂದು ನೈಟ್ರೋಜನಸ್ ಬೇಸ್ ಅಟ್ಯಾಚ್ ಆಗಿದೆ. ಇದು 1 2 3 4, ಇದು 5ನೇ. ಸೊ 3C to 5C, ಕರೆಕ್ಟಾ? 3C ಇದು, 5C ಅಂದ್ರೆ ಇದರದ್ದು 5C. ಯಾವ ಬಾಂಡ್ ಇದೆ? ಫಾಸ್ಫೋ ಎಸ್ಟರ್ ಬಾಂಡ್ ಇದೆ. ಇಲ್ಲಿ ಒಂದು ಫಾಸ್ಫೋ ಎಸ್ಟರ್ ಬಾಂಡ್ ಇದೆ, ಇಲ್ಲೊಂದು ಫಾಸ್ಫೋ ಎಸ್ಟರ್ ಬಾಂಡ್ ಇದೆ. ಹಾಗಿದ್ರೆ ಇದು 3,5 ಫಾಸ್ಫೋ ಡೈ ಎಸ್ಟರ್ ಬಾಂಡ್, ಕರೆಕ್ಟಾ? 2 ಇದೆ, ಡೈ ಅಂದ್ರೆ 2, ಫಾಸ್ಫೋ ಡೈ ಎಸ್ಟರ್ ಬಾಂಡ್. ಇಷ್ಟೇ ವಿಷಯ. ಸೊ ಹಾಗೆ ನೋಡೋದಾದ್ರೆ ಈ ಆನ್ಸರ್ ಏನಾಗಬೇಕು ಅಂತ ಹೇಳಿದ್ರೆ, ಬಿಟ್ವೀನ್ 3rd and 5th ಕಾರ್ಬನ್ ಆಫ್ ದಿ ಪೆಂಟೋ ಶುಗರ್ ಬೈ ಫಾಸ್ಫೋ ಡೈ ಎಸ್ಟರ್ ಬಾಂಡ್. ಇಷ್ಟೇ. ನಿಮಗೆ ಇಲ್ಲಿ ಬಹಳಷ್ಟು ವಿಷಯಗಳು ಗೊತ್ತಾಯ್ತು, ಕರೆಕ್ಟಾ? ಒಂದು ಕಾನ್ಸೆಪ್ಟೇ ಕವರ್ ಆಯ್ತು. ಅದಕ್ಕೆ ಹೇಳಿದ್ದು ವಿಡಿಯೋವನ್ನ ಕೊನೆ ತನಕ ನೋಡಿ, ಬಹಳಷ್ಟು ಕಾನ್ಸೆಪ್ಟ್ಸ್ ಇದೆ. ಹರ್ಷಿಜೇಸ್ ಎಕ್ಸ್ಪೆರಿಮೆಂಟ್ ಬರುತ್ತೆ, ಮೆಸಲ್ಸನ್ ಸ್ಟಾಲ್ ಎಕ್ಸ್ಪೆರಿಮೆಂಟ್ ಬರುತ್ತೆ, ನೋಡೋಣ. ಈಗ ಹೈಡ್ರೋಜನ್ ಬಾಂಡ್ ಅಂತ ಕೊಟ್ಟಿದ್ದಾನೆ. ಏನಪ್ಪ ಇದು ಹೈಡ್ರೋಜನ್ ಬಾಂಡ್? ಎಡಿನ್ ಆಲ್ವೇಸ್ ಬೈಂಡ್ಸ್ ಟು ಥೈಮಿನ್, ಅಥವಾ ಥೈಮಿನ್ ಆಲ್ವೇಸ್ ಬೈಂಡ್ಸ್ ಟು ಎಡಿನಿನ್ ವಿತ್ ದ ಹೆಲ್ಪ್ ಆಫ್ 2 ಹೈಡ್ರೋಜನ್ ಬಾಂಡ್ಸ್. ಇದೆರಡರ ನಡುವೆ 2 ಹೈಡ್ರೋಜನ್ ಬಾಂಡ್ಸ್ ಇರುತ್ತೆ. ಈಗ ಗ್ವಾನಿನ್ ಯಾವತ್ತು ಸೈಟೋಸಿನ್ ಗಳ ನಡುವೆ 3 ಹೈಡ್ರೋಜನ್ ಬಾಂಡ್ಸ್ ಗಳ ಹೆಲ್ಪ್ ಇಂದ ಬೈಂಡ್ ಆಗ್ತದೆ, ಅಥವಾ ಸೈಟೋಸಿನ್ ಕೂಡ ಗ್ವಾನಿನ್ ಜೊತೆ 3 ಹೈಡ್ರೋಜನ್ ಬಾಂಡ್ಸ್ ಇಂದ ಬೈಂಡ್ ಆಗ್ತದೆ. ಬರೆದಿಟ್ಕೊಳ್ಳಿ. ಈಗ ಇದರ ಮೇಲೆ ಒಂದು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಅನ್ನು ನೋಡೋಣ. ಈಗ ಒಂದು DNA ಅನ್ನ ಕೊಟ್ಟಿರ್ತಾನೆ. ಈಗ ನೋಡಿ, ಇದ್ರ ಮೇಲೆ ಒಂದು ಕ್ವಶನ್ ಕೇಳ್ಬೋದು. ಈಗ ನಮಗೆ DNA ಕೊಟ್ಟಿದ್ದಾನೆ. ಆ DNA ಅಲ್ಲಿ ಟೋಟಲ್ 10 ಬೇಸ್ ಪೇರ್ ಇದೆ ಅಂತೆ. 3 4 5 6 7 8 9 10 ಬೇಸ್ ಪೇರ್ ಇದೆ ಅಂತೆ. ಅದರಲ್ಲಿ 7 ಎಡಿನಿನ್ ಮತ್ತೆ ಥೈಮಿನ್ದು ಬೇಸ್ ಪೇರ್ ಇದೆ ಅಂತೆ. ಓಕೆ, 10 ಟೋಟಲ್. ಎಷ್ಟು ಬೇಸ್ ಪೇರ್? 10 ಬೇಸ್ ಪೇರ್. ಅದರಲ್ಲಿ 7 ಅಡಿನಿನ್ ಮತ್ತೆ ಥೈಮಿನ್ದು ಏನಿದೆ ಬೇಸ್ ಪೇರ್ಸ್ ಇದೆ ಅಂತೆ. ಉಳಿದಿದ್ದು 3 ನಮಗೆ ಗೊತ್ತಾಗಿದೆ. 3 ಯಾವ್ದಿದೆ? ಗ್ವಾನಿನ್ ಹಾಗೂ ಸೈಟೋಸಿನ್ ಇದೆ, ಕರೆಕ್ಟಾ? ಹಾಗಿದ್ರೆ ಈ 10 ಬೇಸ್ ಪೇರ್ DNA ಅಲ್ಲಿ ಎಷ್ಟು ಹೈಡ್ರೋಜನ್ ಬಾಂಡ್ಸ್ ಇದೆ? ಇದು ಕ್ವಶನ್ ನೋಡಿ, ವೆರಿ ಇಂಪಾರ್ಟೆಂಟ್ ಇದು. ಈಗ ಆಲ್ರೆಡಿ ನಮಗೆ ಗೊತ್ತಿದೆ ಇದರಲ್ಲಿ ಎಷ್ಟಿರಬೇಕು? 7 ಅಂತ ಇರೋದ್ರಿಂದ 2 ಹೈಡ್ರೋಜನ್ ಬಾಂಡ್ಸ್, 7 into 2 14 ಹೈಡ್ರೋಜನ್ ಬಾಂಡ್ಸ್ ಬಿಟ್ವೀನ್ ಎಡಿನಿನ್ ಅಂಡ್ ಥೈಮಿನ್, ಕರೆಕ್ಟಾ? ಇನ್ನು 3 ಉಳ್ಕೊಂಡಿದೆ. ಸೊ ಗ್ವಾನಿನ್ ಮತ್ತೆ ಸೈಟೋಸಿನ್ ನಡುವೆ 3 ಹೈಡ್ರೋಜನ್ ಬಾಂಡ್ಸ್, ಜೊತೆಗೆ ನಮಗೆ ಇರೋದೇ 3 ಗ್ವಾನಿನ್ ಅಂಡ್ ಸೈಟೋಸಿನ್. 3 into 3 ಎಷ್ಟು ಬಂತು? 9. 2 ಸೇರಿದಾಗ 23. ಟೋಟಲ್ ನಂಬರ್ ಆಫ್ ಹೈಡ್ರೋಜನ್ ಬಾಂಡ್ಸ್ ಪ್ರೆಸೆಂಟ್ ಇನ್ ಎ 10 ಬೇಸ್ ಪೇರ್ DNA ಈ ಒಂದು ಕ್ವಶನ್ ಗೆ, ದಟ್ ಈಸ್ 23. ನೋಡಿ ಎಷ್ಟು ವಿಷಯ ಕಲ್ತ್ರಿ, ಆಯ್ತಾ? ಸೊ ಅಲ್ಲಿಗೆ ಮುಗೀತು. ಎರಡನೇ ಕ್ವಶನ್ ನೋಡೋಣ. ಒಂದು ಬೋರ್ಡ್ ಅನ್ನು ಇರೇಸ್ ಮಾಡ್ಕೊಳ್ಳೋಣ. ಇನ್ ಬಯೋಕೆಮಿಕಲ್ ಕ್ಯಾರೆಕ್ಟರೈಸೇಷನ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್. ನೋಡಿ, ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಅನ್ನ ಪ್ರಪೋಸ್ ಮಾಡಿದ್ದು ಯಾರು? ಗ್ರಿಫಿತ್, ಕರೆಕ್ಟಾ? ಫ್ರೆಡರಿಕ್ ಗ್ರಿಫಿತ್ 1928ರಲ್ಲಿ ಒಂದು ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಅನ್ನ ಮಾಡ್ತಾನೆ. ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಎನ್ಸೈಮ್ಸ್ ಅಫೆಕ್ಟ್ ಟ್ರಾನ್ಸ್ಫಾರ್ಮೇಶನ್ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಬಯೋಕೆಮಿಕಲ್ ಕ್ಯಾರೆಕ್ಟರೈಸೇಷನ್ ಮೇಲೆ ಕ್ವಶನ್. ಅದಕ್ಕಿಂತ ಮುಂಚೆ ಒಂದು ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಏನು ಅಂತ ನೋಡೋಣ. ಫಸ್ಟ್ ಅದು ಬೇಕಾಗ್ತದೆ. ಈಗ ಗ್ರಿಫಿತ್ಸ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ವೆರಿ ಇಂಪಾರ್ಟೆಂಟ್. 5 ಮಾರ್ಕ್ ಕೇಳ್ಬಿಡ್ತಾನೆ. ನೋಡಿ, ಫಸ್ಟ್ ಏನ್ ಮಾಡ್ತಾನೆ ಅಂತ ಹೇಳಿ, ಒಂದು ಸ್ಟ್ರೆಪ್ಟೋಕಾಕಸ್ ನಿಮೋನಿಯಾ ಅಂತ ಹೇಳುವಂತ ಒಂದು ಬ್ಯಾಕ್ಟೀರಿಯಾವನ್ನ ತಗೊಳ್ತಾನೆ. ಅದರಲ್ಲಿ 2 ಸ್ಟ್ರೈನ್ ಬರುತ್ತೆ. ಒಂದಕ್ಕೆ ಎಸ್ ಸ್ಟ್ರೈನ್, ಎಸ್ ಅಂದ್ರೆ ಸ್ಮೂತ್, ಇನ್ನೊಂದು ಆರ್ ಸ್ಟ್ರೈನ್ ಅಂತ. ಆರ್ ಅಂತ ಹೇಳಿದ್ರೆ ರಫ್. ಏನಿಲ್ಲ, ಎಸ್ ಸ್ಟ್ರೈನ್ ಅಲ್ಲಿ ಹೆಂಗೆ ಅಂತ ಹೇಳಿದ್ರೆ, ಅವನೊಂದು ಪೆಟ್ರಿ ಪ್ಲೇಟ್ ನಲ್ಲಿ ಒಂದು ಮೀಡಿಯಂ ಹಾಕ್ಬಿಟ್ಟು ಈ ಒಂದು
ಎಸ್ ಟ್ರೈನ್ ಸ್ಟ್ರೆಪ್ಟೋಕಾಕಸ್ ನಿಮೋನಿಯಾವನ್ನ ಗ್ರೋ ಮಾಡ್ತಾನೆ ಒಂದು ಮೀಡಿಯಂ ಹಾಕಿ, ಅದು ಬೆಳೀತಾ ಬೆಳೀತಾ ಮಲ್ಟಿಪ್ಲೈ ಆಗ್ತಾ ಇರ್ತದಲ್ವಾ. ಇದರ ಮೇಲ್ಭಾಗದಲ್ಲಿ ಒಂದು ಸಣ್ಣದಾಗಿ ಮ್ಯೂಕಸ್, ಒಂಥರ ಶೈನಿ 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 ಇರುವಂತಹ ಒಂದು ಕೋಟ್ ಬರುತ್ತೆ. ಗಾಟ್ ಇಟ್? ಅದು ಯಾವುದು? ಮ್ಯೂಕಸ್ ಪಾಲಿಸ್ಯಾಕರೈಡ್ ಕೋಟ್. ಫುಲ್ ಬರೆಯೋಕ್ಕಾಗಲ್ಲ, ಜಾಗ ಇಲ್ಲ. ಮ್ಯೂಕಸ್ ಪಾಲಿಸ್ಯಾಕರೈಡ್ ಕೋಟ್ ಅದೇನು ನಮಗೆ ಕಾಣಿಸುತ್ತೆ ಅಂತ ಹೇಳಿದ್ರೆ, ಆ ಬ್ಯಾಕ್ಟೀರಿಯಾ ಕಾಲನಿ ನೋಡ್ಲಿಕ್ಕೆ ಒಂಥರ ಶೈನಿ ಮತ್ತೆ ಸ್ಮೂತ್ ಕಾಲನಿ ತರ ಕಾಣುತ್ತೆ. ಹೆನ್ಸ್ ಇಟ್ ಇಸ್ ಎಸ್ ಟ್ರೈನ್. ಇನ್ನೊಂದು ವಿಷಯ, ಆ ಪಾಲಿಸ್ಯಾಕರೈಡ್ ಕೋಟ್ ಏನಿದೆ ಆ ಬ್ಯಾಕ್ಟೀರಿಯಾದ ಮೇಲೆ, ಅದೇನಾದ್ರೂ ಯಾವುದೇ ಜೀವಿ ಒಳಗಡೆ ಎಂಟರ್ ಆದ್ರೆ, ಅಂದ್ರೆ ಆ ಬ್ಯಾಕ್ಟೀರಿಯಾ ಎಸ್ ಟ್ರೈನ್ ಏನಾದ್ರೂ ಎಂಟರ್ ಆದ್ರೆ, ಆ ಪಾಲಿಸ್ಯಾಕರೈಡ್ ಕೋಟ್ ನಿಮೋನಿಯಾವನ್ನ ಕಾಸ್ ಮಾಡುತ್ತೆ. ಹೈಲಿ ಡೇಂಜರಸ್. ಓಕೆ, ಅಂದ್ರೆ ಇದು ವಿರುಲೆಂಟ್ ಫಾರ್ಮ್ ಅಂತ ಹೇಳೋದು. ವಿರುಲೆಂಟ್ ಅಂದ್ರೆ ಡೇಂಜರಸ್. ಓಕೆ, ಈಗ ಆರ್ ಸ್ಟ್ರೈನ್ ಅನ್ನು ತಗೊಂಡ್ರೆ ನಾವು, ಅದನ್ನು ಕೂಡ ಅವನು ಒಂದು ಮೀಡಿಯಂ ಅಲ್ಲಿ ಬೆಳೆಸುವಾಗ ಅದರಲ್ಲಿ ಪಾಲಿಸ್ಯಾಕರೈಡ್ ಕೋಟ್ ಇರೋದಿಲ್ಲ, ಅಂದ್ರೆ ಮ್ಯೂಕಸ್ ಪಾಲಿಸ್ಯಾಕರೈಡ್ ಕೋಟ್ ಇರೋದಿಲ್ಲ. ಅದರಿಂದ ಅದು ನೋಡ್ಲಿಕ್ಕೆ ರಫ್ ಆಗಿ ಕಾಣುತ್ತೆ ಅಪಿಯರೆನ್ಸ್. ಸೊ 100% ಆರ್ ಸ್ಟ್ರೈನ್ ಅನ್ನ ಯಾವ್ದಾದ್ರು ಜೀವಿಗೆ ಇಂಟ್ರೊಡ್ಯೂಸ್ ಮಾಡಿದ್ರೆ ಅದು ನಿಮೋನಿಯಾವನ್ನ ಕಾಸ್ ಮಾಡೋದಿಲ್ಲ. ಯಾಕೆ? ಪಾಲಿಸ್ಯಾಕರೈಡ್ ಕೋಟ್ ಇಲ್ಲಲ್ಲ, ಅದಕ್ಕೆ. ಅಂದ್ರೆ ಇದು ನಾನ್ ವಿರುಲೆಂಟ್. ನೆನ್ಪಿಟ್ಕೊಳ್ಳಿ. ಓಕೆ, ಈಗ ಗ್ರಿಫಿತ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಈ ಎರಡು ಸ್ಟ್ರೈನ್ ಗಳನ್ನ ಇಟ್ಕೊಂಡು ಮೈಸ್ ಮೇಲೆ ಒಂದು ಪ್ರಯೋಗ ಮಾಡ್ತಾನೆ. ಮೈಸ್ ಅಂದ್ರೆ ಇಲಿ. ಓಕೆ, ಸೊ ಈಗ ಅವನೇನ್ ಮಾಡ್ತಾನೆ, ಎಸ್ ಸ್ಟ್ರೈನ್ ಅನ್ನ ಡೈರೆಕ್ಟ್ ಆಗಿ ಮೈಸ್ ಜೊತೆ ಇಂಜೆಕ್ಟ್ ಮಾಡ್ತಾನೆ. ಅವಾಗ ಮೈಸ್ ಬದುಕುತ್ತಾ ಸಾಯುತ್ತಾ? ಮೈಸ್ ಯಾವತ್ತು ಸಾಯ್ಬೇಕು, ಕರೆಕ್ಟಾ? ಯಾಕೆ? ಪಾಲಿಸ್ಯಾಕರೈಡ್ ಕೋಟ್ ಮೈಸಲ್ಲಿ ನಿಮೋನಿಯಾ ಕಾಸ್ ಮಾಡಿದೆ. ಸೆಕೆಂಡ್ ಏನ್ ಮಾಡ್ತಾನೆ, ಆರ್ ಸ್ಟ್ರೈನ್ ಅನ್ನು ತಗೊಳ್ತಾನೆ, ಅದನ್ನ ಮೈಸ್ಗೆ ಇಂಜೆಕ್ಟ್ ಮಾಡ್ತಾನೆ. ಮೈಸ್ ಸರ್ವೈವ್ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ 100% ಪಾಲಿಸ್ಯಾಕರೈಡ್ ಕೋಟ್ ಉತ್ಪತ್ತಿ ಆಗಿಲ್ಲ ಆರ್ ಸ್ಟ್ರೈನ್ ಅಲ್ಲಿ, ಕರೆಕ್ಟಾ? ಅದು ನಾನ್ ಡೇಂಜರಸ್. ಈಗ ಥರ್ಡ್ ಏನ್ ಮಾಡ್ತಾನೆ, ಇದೇ ಎಸ್ ಸ್ಟ್ರೈನ್ ಅನ್ನ ಹೀಟ್ ಮಾಡಿಕೊಂಡು, ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ತಗೊಳ್ತಾನೆ. ಓಕೆ, ಅದನ್ನೇನ್ ಮಾಡ್ತಾನೆ, ಮೈಸ್ಗೆ ಇಂಜೆಕ್ಟ್ ಮಾಡ್ತಾನೆ. ಹೀಟ್ ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಈ ಪಾಲಿಸ್ಯಾಕರೈಡ್ ಕೋಟ್ ಎಲ್ಲ ಚೂರಾಗಿ ಹೋಗ್ತದೆ. ಅರ್ಥ ಆಯ್ತಾ? ಕಂಪ್ಲೀಟ್ ಆಗಿ ಸತ್ತೋಗ್ತದೆ ಅದು. ಈವನ್ ದ ಬ್ಯಾಕ್ಟೀರಿಯಾ ಕೂಡ ಸತ್ತೋಗ್ತದೆ. ದೇರ್ ಇಸ್ ನೋ ಪಾಲಿಸ್ಯಾಕರೈಡ್ ಕೋಟ್. 100% ಮೈಸ್ ಬದುಕಬೇಕಲ್ಲ, ಬದುಕುತ್ತೆ, ನಿಮೋನಿಯಾ ಬರೋದಿಲ್ಲ. ಈಗ ನಾಲ್ಕನೇದು ಏನ್ ಮಾಡ್ತಾನೆ, ಅವನಿಗೊಂದು ಏನೋ ಮಾಡ್ಬೇಕು ಅನ್ಸ್ತು, ಮಿಕ್ಸ್ ಮಾಡ್ತಾನೆ. ನೋಡಿ, ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ತಗೊಳ್ತಾನೆ, ಆಮೇಲೆ ಅದನ್ನ ಆರ್ ಸ್ಟ್ರೈನ್ ಜೊತೆ ಇಂಜೆಕ್ಟ್ ಅಂದ್ರೆ ಮಿಕ್ಸ್ ಮಾಡ್ತಾನೆ. ಫಸ್ಟ್ ಮಿಕ್ಸ್ ಮಾಡ್ತಾನೆ. ಮಿಕ್ಸ್ ಮಾಡಿದ್ಮೇಲೆ ಏನ್ ಮಾಡ್ತಾನೆ, ಮೈಸ್ಗೆ ಇಂಜೆಕ್ಟ್ ಮಾಡ್ತಾನೆ. ನೀವೇನ್ ತಿಳ್ಕೊತೀರಿ? ಮೈಸು ಬದುಕುತ್ತೆ. ಯಾಕಂದ್ರೆ ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಇಂಡಿಪೆಂಡೆಂಟ್ ಆಗಿ ಮೈಸ್ಗೆ ಇಂಜೆಕ್ಟ್ ಮಾಡಿದಾಗ ಮೈಸ್ಗೆ ಏನು ಬರಲಿಲ್ಲ, ಯಾಕಂದ್ರೆ ಪಾಲಿಸ್ಯಾಕರೈಡ್ ಕೋಟ್ ಇರಲಿಲ್ಲ. ಆರ್ ಸ್ಟ್ರೈನ್ ಅಂತೂ ಬಿಡಿ, ಅದು ಮೈಸ್ಗೆ ನಿಮೋನಿಯಾ ತಂದು ಕೊಡಲ್ಲ, ಕರೆಕ್ಟಾ? ಸೊ ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಆರ್ ಸ್ಟ್ರೈನ್ ಮಿಕ್ಸ್ ಮಾಡಿದಾಗ ಅಲ್ಲೊಂದು ತಮಾಷೆ ಆಗ್ತದೆ, ಮೈಸು ಸತ್ತೋಗ್ಬಿಡ್ತದೆ. ಯಾಕೆ ಅಂತ ಹೇಳಿದ್ರೆ, ಈ ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಒಳಗಡೆ ಏನಿದೆ, DNA ಇದೆ. ನೀವು ಬೇಕಾದ್ರೆ ಆ ಒಂದು ಸೆಲ್ ವಾಲ್ ಮತ್ತೆ ಪಾಲಿಸ್ಯಾಕರೈಡ್ ಕೋಟ್ ಅನ್ನ ಡಿಸ್ಟ್ರಾಯ್ ಮಾಡಬಹುದು. ಇಲ್ಲಿ DNA ಒಳಗಡೆ ಇಂಟ್ಯಾಕ್ಟ್ ಆಗಿದೆ, ಅಂದ್ರೆ ಅದಕ್ಕೆ ಏನು ಡ್ಯಾಮೇಜ್ ಆಗಿಲ್ಲ. ಯಾವ್ದ್ರದ್ದು? ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್. ಆರ್ ಸ್ಟ್ರೈನ್ ಅಂತೂ ಬಿಡಿ, ಜೀವಂತವಾಗಿರುವಂತದ್ದು, ಅದರಲ್ಲೂ ಕೂಡ DNA ಇರುತ್ತೆ. ಈ ಆರ್ ಸ್ಟ್ರೈನ್ ಏನ್ ಮಾಡುತ್ತೆ, ಈ DNA ನ ತಗೊಂಡ್ಬಿಡುತ್ತೆ. ನೋಡಿ, ಯಾವ್ದ್ರದ್ದು? ಎಸ್ ಸ್ಟ್ರೈನ್, ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ DNA ಅನ್ನು ತಗೊಂಡ್ಬಿಡುತ್ತೆ. ಇದಕ್ಕೆ ಏನ್ ಕರೀತಾರೆ? ಟ್ರಾನ್ಸ್ಫಾರ್ಮೇಶನ್ ಅಂತ ಕರೆಯೋದು. ಇಫ್ ಎನಿ ಆರ್ಗ್ಯಾನಿಸಮ್ ಅಥವಾ ಬ್ಯಾಕ್ಟೀರಿಯಾ ಇಫ್ ಇಟ್ ಟೇಕ್ಸ್ ಎ ಫಾರಿನ್ DNA, ಇದು ಫಾರಿನ್ DNA, ಇದಕ್ಕೆ ಟ್ರಾನ್ಸ್ಫಾರ್ಮೇಶನ್ ಅಂತ ಕರೆಯೋದು. ನೀವು ಬಯೋಟೆಕ್ನಾಲಜಿಯಲ್ಲಿ ಓದಿದಿರಲ್ಲ, ಟ್ರಾನ್ಸ್ಫಾರ್ಮೇಶನ್ ಅದೇ. ಓಕೆ, ಈ ಒಂದು DNA ಏನ್ ಮಾಡಿದೆ, ಈ ಒಂದು ಆರ್ ಸ್ಟ್ರೈನ್ ಮೇಲ್ಗಡೆ ಪಾಲಿಸ್ಯಾಕರೈಡ್ ಕೋಟ್ ಅನ್ನು ಉತ್ಪತ್ತಿ ಮಾಡಿದೆ. ಈಗ ನಾನು ಇದಕ್ಕೆ ಆರ್ ಸ್ಟ್ರೈನ್ ಅಂತ ಕರೆಯಕ್ಕಾಗ್ತದಾ? ಇಲ್ಲ, ಬಿಕಾಸ್ ಇಟ್ ಪ್ರೊಡ್ಯೂಸಸ್ ಸ್ಮೂತ್ ಕಾಲನೀಸ್. ಇದೀಗ ಏನಾಗ್ಬಿಡ್ತು, ಎಸ್ ಸ್ಟ್ರೈನ್ ಆಗ್ಬಿಟ್ಟು ಚೇಂಜ್ ಆಯ್ತು, ಟ್ರಾನ್ಸ್ಫಾರ್ಮ್ ಆಯ್ತು, ಎಸ್ ಸ್ಟ್ರೈನ್ ಆಗ್ಬಿಡ್ತು. ಈಗ ಎಸ್ ಸ್ಟ್ರೈನ್ ಏನ್ ಮಾಡಿತ್ತು, ಮೈಸಲ್ಲಿ ನಿಮೋನಿಯಾವನ್ನ ತಂದ್ಬಿಡ್ತು. ಆಸ್ ಎ ರಿಸಲ್ಟ್ ಮೈಸ್ ಸತ್ತೋಯ್ತು. ಇದೇ ಗ್ರಿಫಿತ್ಸ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್. ಇದನ್ನೇ ಇಟ್ಕೊಂಡು ಈಗ ತುಂಬಾ ಸೈಂಟಿಸ್ಟ್ ಗಳಿಗೆ ಒಂದು ಡೌಟ್ ಬಂದ್ಬಿಡುತ್ತೆ. ಏನ್ ಡೌಟ್ ಬರುತ್ತೆ ಅಂತ ಹೇಳಿದ್ರೆ, ಈ ಟ್ರಾನ್ಸ್ಫಾರ್ಮಿಂಗ್ ಏಜೆಂಟ್ ಯಾವುದು? ಇಲ್ಲಿ ನಮಗೆ ಗೊತ್ತಾಯ್ತು, ಈಗ ಎಕ್ಸ್ಪ್ಲೇನ್ ಮಾಡುವಾಗ ನಾ ಹೇಳಿದೆ DNA ಅಂತ ಹೇಳ್ಬಿಟ್ಟು. ಅಥವಾ ಪ್ರೋಟೀನ್ ಆಗಿರ್ಬೋದಲ್ಲ, ಇಲ್ಲಿ ನೋಡಿ ಪ್ರೋಟೀನ್ ಇದೆ, ಎಲ್ಲ ಜೀವಿಗಳೆಲ್ಲ ಪ್ರೋಟೀನ್ ಇರುತ್ತೆ. ಅಥವಾ RNA ಆಗಿರ್ಬೋದಲ್ಲ, ಇಲ್ಲೊಂದು RNA ಬಿಡಿಸ್ಕೊಳ್ಳೋಣ, ಸಿಂಗಲ್ ಸ್ಟ್ಯಾಂಡ್. ಇದು ಏನಾದ್ರೂ ಇದಕ್ಕೆ ಹೋಗಿರ್ಬೋದಲ್ಲ, ಇದರಿಂದ ಆರ್ ಸ್ಟ್ರೈನ್ ಎಸ್ ಸ್ಟ್ರೈನ್ ಆಗಿರ್ಬೋದು, ಅಥವಾ ಪ್ರೋಟೀನ್ ಹೋಗಿರ್ಬೋದು, ಅದರಿಂದ ಆರ್ ಸ್ಟ್ರೈನ್ ಎಸ್ ಸ್ಟ್ರೈನ್ ಆಗಿರ್ಬೋದು, DNA ಆಗಿರ್ಬೋದು, ಗೊತ್ತಿಲ್ಲ. ಈಗ ಕ್ವಶನ್ ಯಾವುದು? ಪ್ರೋಟೀನಾ, ಈ ಒಂದು ಟ್ರಾನ್ಸ್ಫಾರ್ಮಿಂಗ್ ಏಜೆಂಟ್, ಅಥವಾ RNA ಅಥವಾ DNA? ಈ ಮೂರಲ್ಲಿ ಯಾವ ಬಯೋಕೆಮಿಕಲ್ ಅಂತ ಹೇಳಿ. ಸೊ ಇದಕ್ಕೆ ಬಯೋಕೆಮಿಕಲ್ ಕ್ಯಾರೆಕ್ಟರೈಸೇಷನ್ ಅಂತ ಹೇಳಿ 3 ಜನ ಸೈಂಟಿಸ್ಟ್ಗಳು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ದಟ್ ಈಸ್ ದ ಕಂಟಿನ್ಯೂಯೇಷನ್ ಆಫ್ ಗ್ರಿಫಿತ್ಸ್ ಟ್ರಾನ್ಸ್ಫಾರ್ಮಿಂಗ್ ಎಕ್ಸ್ಪೆರಿಮೆಂಟ್. ಅದು ಕಂಟಿನ್ಯೂಯೇಷನ್, ಅದು ನೋಡೋಣ. ನೀವೀಗ ಅಬ್ಸರ್ವ್ ಮಾಡೋದಾದ್ರೆ 3 ಜನ ಸೈಂಟಿಸ್ಟ್ಗಳನ್ನ ಬರೆದಿಟ್ಕೊಳ್ಳಿ. ಬಯೋಕೆಮಿಕಲ್ ಕ್ಯಾರೆಕ್ಟರೈಸೇಷನ್, ಎವರಿ, ಮೆಕ್ಲಾಯ್ಡ್,
ಮೆಕಾರ್ಟಿ. ಈ 3 ಜನ ಬಯೋಕೆಮಿಕಲ್ ಕ್ಯಾರೆಕ್ಟರೈಸೇಷನ್ ಅಂತ ಹೇಳುವಂತ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾರೆ. ಬಹಳ ಇಂಪಾರ್ಟೆಂಟ್. ನೋಡಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಹೀಟ್ ಕಿಲ್ಡ್ ಎಸ್ ಟ್ರೈನ್ ಅನ್ನ ತಗೊಳ್ತಾರೆ. ಇಲ್ಲಿ ನೋಡಿದೆ. ಓಕೆ, ಇಲ್ಲಿ ಪ್ರೋಟೀನ್ ಇರುತ್ತೆ, DNA ಡಬಲ್ ಸ್ಟ್ಯಾಂಡ್ ಹಾಕೊಂಡ್ಬಿಡೋಣ, ಕನ್ಫ್ಯೂಷನ್ ಬೇಡ, RNA ಇರುತ್ತೆ, 3 ಇರುತ್ತೆ. ಇದಕ್ಕೆ ಏನ್ ಮಾಡ್ತಾರೆ, ಒಂದು ಎನ್ಸೈಮ್ ಯಾವುದು ಅಂತ ಹೇಳಿದ್ರೆ ಪ್ರೋಟಿಯೇಸ್ ಅಂತ ಹೇಳುವ ಎನ್ಸೈಮ್ ಅನ್ನ ಹಾಕ್ತಾರೆ. ಈ ಪ್ರೋಟಿಯೇಸ್ ಕೆಲಸ ಏನು ಅಂತ ಹೇಳಿದ್ರೆ ಈ ಪ್ರೋಟೀನ್ ಅನ್ನ ಡೈಜೆಸ್ಟ್ ಮಾಡೋದು. ನೋಡಿ ಪ್ರೋಟೀನ್ ಇಲ್ಲ ಈಗ, ಆಯ್ತಾ. ನಂತರ ಏನ್ ಮಾಡ್ತಾರೆ, ಇದನ್ನ ಆರ್ ಸ್ಟ್ರೈನ್ ಜೊತೆ ಮಿಕ್ಸ್ ಮಾಡ್ತಾರ. ಆಮೇಲೆ ಏನ್ ಮಾಡ್ತಾರೆ, ಮೈಸಿಗೆ ಇಂಜೆಕ್ಟ್ ಮಾಡ್ತಾರೆ. ಮೈಸ್ ಏನಾಗ್ತದೆ, ಸತ್ತು ಹೋಗ್ತದೆ. ಯಾಕಂದ್ರೆ ನಮಗೆ ಗೊತ್ತಿದೆ ಇಲ್ಲಿ DNA ಇಸ್ ದ ಟ್ರಾನ್ಸ್ಫಾರ್ಮಿಂಗ್ ಏಜೆಂಟ್ ಅಂತ ಅವ್ರಿಗೆ ಗೊತ್ತಿಲ್ಲ, ಅವ್ರು ಕಂಡು ಹಿಡಿತಿದ್ದಾರಲ್ಲ. ಓಕೆ, ಸೊ ಇದರಿಂದ ಏನ್ ಗೊತ್ತಾಯ್ತು, ಪ್ರೋಟೀನ್ ಈಸ್ ನಾಟ್ ಅ ಟ್ರಾನ್ಸ್ಫಾರ್ಮಿಂಗ್ ಏಜೆಂಟ್ ಅಂತ ಕನ್ಫರ್ಮ್ ಆಯ್ತು. ಇನ್ನೂ ಇದೆ ಅಲ್ಲ, RNA ಮತ್ತೆ DNA ಇರೋದ್ರಿಂದ ಪುನಃ ಏನ್ ಮಾಡ್ತಾರೆ, ಕಂಟಿನ್ಯೂ ಮಾಡ್ತಾರೆ. ಓಕೆ, DNA ಇದೆ, ಇಲ್ಲಿ RNA ಇದೆ. ಈಗ ಏನ್ ಮಾಡ್ತಾರೆ, RNase ಅಂತ ಹೇಳುವಂತ ಒಂದು ಎನ್ಸೈಮ್ ಅನ್ನು ಬಿಡ್ತಾರೆ. ಈ ಎನ್ಸೈಮ್ ಏನ್ ಮಾಡುತ್ತೆ, RNA ಏನಿದೆ ಅದನ್ನ ಡೈಜೆಸ್ಟ್ ಮಾಡುತ್ತೆ. ಅಂದ್ರೆ ಈಗ ಉಳಿದಿರೋ ಒಂದೇ ಒಂದು ವಿಷಯ ಅಂತ ಹೇಳಿದ್ರೆ DNA. ಓಕೆ, ಇದನ್ನು ಪುನಃ ಏನ್ ಮಾಡ್ತಾರೆ, ಆರ್ ಸ್ಟ್ರೈನ್ ಜೊತೆ ಮಿಕ್ಸ್ ಮಾಡ್ತಾರೆ, ಮೈಸ್ಗೆ ಇಂಜೆಕ್ಟ್ ಮಾಡ್ತಾರೆ. ಮೈಸ್ ಏನಾಯ್ತು, ಪುನಃ ಸತ್ತು ಹೋಗ್ತದೆ. ಅಂದ್ರೆ ಇದರಿಂದ ಏನ್ ಗೊತ್ತಾಯ್ತು, RNA ಈಸ್ ಆಲ್ಸೋ ನಾಟ್ ಅ ಟ್ರಾನ್ಸ್ಫಾರ್ಮಿಂಗ್ ಏಜೆಂಟ್ ಅಂತ ಗೊತ್ತಾಯ್ತು. ಕೊನೆಯದಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇದೇ ಒಂದು ಬ್ಯಾಕ್ಟೀರಿಯಾ ತಗೊಳ್ತಾರೆ, ಅದರಲ್ಲಿ ಈಗ DNA ಮಾತ್ರ ಇದೆ. ಇದಕ್ಕೆ DNase ಅಂತ ಹೇಳುವಂತ ಒಂದು ಎನ್ಸೈಮ್ ಅನ್ನು ಹಾಕ್ತಾರೆ. ಅದು DNA ಅನ್ನ ಡೈಜೆಸ್ಟ್ ಮಾಡ್ಬಿಡುತ್ತೆ. ಅಂದ್ರೆ ಟೆಕ್ನಿಕಲಿ ಯಾವುದೇ ಬಯೋಮಾಲಿಕ್ಯೂಲ್ ಇಲ್ಲ ಇದರಲ್ಲಿ. ಈಗ ಆರ್ ಸ್ಟ್ರೈನ್ ಜೊತೆ ಮಿಕ್ಸ್ ಮಾಡ್ತಾರೆ, ಮೈಸಿಗೆ ಇಂಜೆಕ್ಟ್ ಮಾಡ್ತಾರೆ. ಮೈಸ್ ಏನಾಗ್ತದೆ, ಬದುಕ್ತದೆ. ಅಂದ್ರೆ DNA ಡೈಜೆಸ್ಟ್ ಆದ್ರೆ ಮೈಸ್ ಬದುಕುತ್ತೆ ಅಂತ ಹೇಳಿದ್ರೆ DNA ಈಸ್ ದ ಟ್ರಾನ್ಸ್ಫಾರ್ಮಿಂಗ್ ಏಜೆಂಟ್. ಇಷ್ಟೇ, ಇದು ಬಯೋಕೆಮಿಕಲ್ ಕ್ಯಾರೆಕ್ಟರೈಸೇಷನ್ ಬೈ ದ 3 ಸೈಂಟಿಸ್ಟ್. ವೆರಿ ವೆರಿ ಇಂಪಾರ್ಟೆಂಟ್. ಅದರ ಮೇಲೆ ಒಂದು ಕ್ವಶನ್ ಇದೆ. In biochemical characterization of transforming principle, which of the following enzymes affect transformation? ಯಾವ್ದು ಅಫೆಕ್ಟ್ ಮಾಡ್ತಾ ಇದೆ ಟ್ರಾನ್ಸ್ಫಾರ್ಮೇಶನ್ ಗೆ? ಪ್ರೋಟಿಯೇಸ್ ಇಲ್ಲ, ಇಲ್ಲಿ ಮೈ ಸತ್ತೋಗಿದೆ, ಟ್ರಾನ್ಸ್ಫಾರ್ಮ್ ಆಗಿದೆ ಆರ್ ಸ್ಟ್ರೈನ್. DNase, ಎಸ್, ಕರೆಕ್ಟಾ? ಎಸ್. ಸೊ ವಿ ಗಾಟ್ ದ ಆನ್ಸರ್, DNase. ಅಮೈಲೇಸ್ ಇದೆ, ಲೈಪೇಸ್ ಇದೆ, ಅದೆರಡು ಬೇಡ. DNase ಇಸ್ ದ ಆನ್ಸರ್. ಓಕೆ, ಈಗ 3ನೇ ಕ್ವಶನ್ ನೋಡಿ. ದ ಎಕ್ಸ್ಪೆರಿಮೆಂಟ್ ದಟ್ ಪ್ರೂವ್ಸ್ ದಟ್ ಸೆಮಿ ಕನ್ಸರ್ವೇಟಿವ್ ಪ್ರಿನ್ಸಿಪಲ್ ಆಫ್ DNA ರೆಪ್ಲಿಕೇಶನ್ ಅಂತ. ಯಾವ ಎಕ್ಸ್ಪೆರಿಮೆಂಟ್ ಸೆಮಿ ಕನ್ಸರ್ವೇಟಿವ್ ಮೋಡ್ ಆಫ್ DNA ರೆಪ್ಲಿಕೇಶನ್ ಅನ್ನ ಪ್ರೂವ್ ಮಾಡ್ತಿದೆ? 2 ಎಕ್ಸ್ಪೆರಿಮೆಂಟ್ ಇದೆ ಅಲ್ಲ. ಒಂದು ಟೇಲರ್ ಅವನೇನ್ ಮಾಡ್ತಾನೆ, ಈ ವಿಸಿಯಾ ಫಬಾ ಅಂತ ಹೇಳ್ಬಿಟ್ಟು ಒಂದು ಪ್ಲಾಂಟ್ ನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ, ರೇಡಿಯೋ ಆಕ್ಟಿವ್ ಥೈಮಿಡ್ ಅನ್ನ ಇಟ್ಕೊಂಡು. ಕರೆಕ್ಟಾ? ಅದ್ರ ಬಗ್ಗೆ ನಾವು ಮಾತಾಡ್ತಿಲ್ಲ, ನಾವು ಮಾತಾಡ್ತಿರೋದು ಮೆಸೆಲ್ಸನ್ ಅಂಡ್ ಸ್ಟಾಲ್ಸ್ ಎಕ್ಸ್ಪೆರಿಮೆಂಟ್, ಸೆಮಿ ಕನ್ಸರ್ವೇಟಿವ್ ಮೋಡ್ ಆಫ್ DNA ರೆಪ್ಲಿಕೇಶನ್. ಆಯ್ತಾ? ಶಾರ್ಟ್ ಆಗಿ ಬರ್ಕೊಂಡಿದ್ದೀನಿ. ಯಾರು ಮಾಡಿರೋದು? ಮೆಸೆಲ್ಸನ್ ಅಂಡ್ ಸ್ಟಾಲ್ ಅಂತ ಹೇಳುವಂತ ಇಬ್ರು ಸೈಂಟಿಸ್ಟ್ಗಳು. ಇದಕ್ಕೆ ಬೇಕಾಗಿರುವಂತಹ ಕೆಲವು ವಿಷಯಗಳನ್ನ ನಾವು ನೋಡೋದಾದ್ರೆ ನಮಗೆ ಮೇನ್ ಆಗಿ ಬೇಕಾಗಿರೋದು ಒಂದು ಬ್ಯಾಕ್ಟೀರಿಯಾ. ಯಾವುದು? ಈಕೊಲೈ. ಯಾಕೆ ಈಕೊಲೈನೇ ನಾರ್ಮಲಿ ಸೈಂಟಿಸ್ಟ್ಗಳು ಸೆಲೆಕ್ಟ್ ಮಾಡ್ತಾರೆ? ಒಂದು ರೀಸನ್, ಇದರ ಮಲ್ಟಿಪ್ಲಿಕೇಶನ್ ರೇಟ್, ಅಂದ್ರೆ ಒಂದು ಬ್ಯಾಕ್ಟೀರಿಯಾ 2 ಆಗ್ಲಿಕ್ಕೆ ತಗೊಳ್ಳುವ ಸಮಯ 18 ಮಿನಿಟ್ಸ್ ಅಥವಾ 20 ಮಿನಿಟ್ಸ್. ನೆನ್ಪಿಟ್ಕೊಳ್ಳಿ, 18 to 20 ಮಿನಿಟ್ಸ್ ಅದೊಂದು. ಮತ್ತೆ ಇದನ್ನು ಈಸಿಯಾಗಿ ನೀವು ಲ್ಯಾಬೊರೇಟರಿಯಲ್ಲಿ ಬೆಳೆಸಬಹುದು ಅಷ್ಟೇ. ಮತ್ತೆ ಇದು ಡೇಂಜರಸ್ ಅಲ್ಲ, ಈಕೊಲೈ ಇಸ್ ನಾಟ್ ಡೇಂಜರಸ್. ಇದೆಲ್ಲ ಒಂದು ರೀಸನ್ ಕೇಳಬಹುದು, ಬರೆದಿಟ್ಕೊಳ್ಳಿ. ಓಕೆ, ಫೈನ್. ಇವ್ರೇನ್ ಮಾಡ್ತಾರೆ, ಮೆಸೆಲ್ಸನ್ ಸ್ಟಾಲು, ಈ ಈಕೊಲೈ ಒಳಗಡೆ ಒಂದು DNA ಇರುತ್ತೆ. ಸೊ ಬೆಟರ್ ನಾನು ಕಲರ್ ಚಾಕ್ ಪೀಸ್ ಅನ್ನು ಯೂಸ್ ಮಾಡ್ತೀನಿ. ಓಕೆ, ಸೊ ನಾನಿಲ್ಲಿ ಯೆಲ್ಲೋ ಕಲರ್ ಯೂಸ್ ಮಾಡೋಣ. ಈಗ ನಮ್ಮ ಹತ್ರ ಒಂದು ಓಕೆ ಏನಿದೆ, ನಮ್ಮ ಹತ್ರ DNA ಇದೆ, ಯೆಲ್ಲೋ ಕಲರ್ ಅಂದ್ರೆ ನಾರ್ಮಲ್ DNA ಇದೆ. ಇವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಸೊಲ್ಯೂಷನ್ ಅಲ್ಲಿ ಇದನ್ನ ಬೆಳೆಸ್ತಾರೆ. ಆ ಸೊಲ್ಯೂಷನ್ ಯಾವುದು ಅಂತ ಹೇಳಿದ್ರೆ 15 NH4Cl. ಇಲ್ಲಿ ಒಂದು DNA ಅಂತ ಹೇಳಿದ್ರೆ ಈ DNA ಒಂದು ಟೆಂಪ್ಲೇಟ್ ಸ್ಟ್ಯಾಂಡ್ ಅಥವಾ ಪೇರೆಂಟಲ್ ಸ್ಟ್ಯಾಂಡ್, ಇದು ಕೂಡ ಪೇರೆಂಟಲ್ ಸ್ಟ್ಯಾಂಡ್. ಇದು ನಾಳೆ 2 ಬ್ಯಾಕ್ಟೀರಿಯಾ ಒಳಗಡೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈಗ ಬ್ಯಾಕ್ಟೀರಿಯಾ ಡಿವೈಡ್ ಆದಾಗ ಈ ಒಂದು ಸ್ಟ್ಯಾಂಡ್ ಇಲ್ಲಿ ಹೋಗ್ತದೆ, ಇನ್ನೊಂದು ಸ್ಟ್ಯಾಂಡ್ ಇಲ್ಲಿ ಹೋಗ್ತದೆ. ಅದಕ್ಕೆ ಸೆಮಿ ಕನ್ಸರ್ವೇಟಿವ್. ಅಂದ್ರೆ ವಾಟ್ ಇಸ್ ಸೆಮಿ? ಸೆಮಿ ಅಂದ್ರೆ ಹಾಫ್, ಕನ್ಸರ್ವೇಟಿವ್ ಅಂದ್ರೆ ಉಳಿಸ್ಕೊಳ್ಳೋದು. ಅಂದ್ರೆ ಈ ಒಂದು ಪೇರೆಂಟಲ್ ಬ್ಯಾಕ್ಟೀರಿಯಾ ಡಿವೈಡ್ ಆಗಿ 2 ಬ್ಯಾಕ್ಟೀರಿಯಾಗಳನ್ನ ಉತ್ಪತ್ತಿ ಮಾಡುವಾಗ ಒಂದು ಪೇರೆಂಟಲ್ ಸ್ಟ್ಯಾಂಡ್ ಒಂದು ಬ್ಯಾಕ್ಟೀರಿಯಾಕ್ಕೆ ಹೋಗುತ್ತೆ, ಇನ್ನೊಂದು ಪೇರೆಂಟಲ್ ಸ್ಟ್ಯಾಂಡ್ ಇನ್ನೊಂದು ಬ್ಯಾಕ್ಟೀರಿಯಾಕ್ಕೆ ಹೋಗುತ್ತೆ. ಅಂದ್ರೆ ಈ ಹೊಸದಾಗಿ ಉತ್ಪತ್ತಿ ಆಗುವಂತ DNA, ಈಗ ಹೊಸ DNA ಸ್ಟ್ಯಾಂಡ್ ಉತ್ಪತ್ತಿ ಆಯ್ತು ನೋಡಿ, ವೈಟ್ ಕಲರ್ ಯೂಸ್ ಮಾಡ್ತಾ ಇದ್ದೀವಿ. ಕರೆಕ್ಟಾ? ಯೆಲ್ಲೋ ಕಲರ್ ಇದೆಯಾ? ಸೆಮಿ ಕನ್ಸರ್ವೇಟಿವ್. ಅಂದ್ರೆ ನ್ಯೂಲಿ ಸಿಂಥಸೈಸ್ DNA ಮಸ್ಟ್ ಹ್ಯಾವ್ 1 ಪೇರೆಂಟಲ್ ಸ್ಟ್ಯಾಂಡ್ and 1 newly synthesized strand. ಇದಕ್ಕೆ ಸೆಮಿ ಕನ್ಸರ್ವೇಟಿವ್ ಮೋಡ್ ಅಂತ ಹೇಳೋದು. ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಕೊಟ್ಟವರು ಮೆಸೆಲ್ಸನ್ ಅಂಡ್ ಸ್ಟಾಲ್. ಓಕೆ, ಫೈನ್. ಇಲ್ಲಿ 15 NH4Cl ಅನ್ನ ಇವರು ಸೊಲ್ಯೂಷನ್ ಯೂಸ್ ಮಾಡ್ಕೊಳ್ತಾರೆ. ವಾಟ್ ಈಸ್ ದಿಸ್? ಇಟ್ ಈಸ್ ಆಕ್ಚುಲಿ ಹೆವಿ ಐಸೋಟೋಪ್ ಆಫ್ ನೈಟ್ರೋಜನ್. ಬರೆದಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಇದು. ಇಟ್ ಈಸ್ ನಾಟ್ ರೇಡಿಯೋ ಆಕ್ಟಿವ್ ಡಿಫ್ರೆಂಟ್. ಅದೆಲ್ಲಿ ಬರುತ್ತೆ? ಹರ್ಷ್ ಅಂಡ್ ಚೇಸ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಬರುತ್ತೆ, ತಲೆ ಬಿಸಿ ಮಾಡಕ್ ಹೋಗ್ಬೇಡಿ. ಓಕೆ, ಹೆವಿ ಐಸೋಟೋಪ್. ಈಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ತುಂಬಾ ಜನರೇಷನ್
ಇಲ್ಲೇ ಬೆಳೆಸ್ತಾರೆ. ಜನರೇಷನ್ ಬೆಳೆಸ್ತಾ 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 ಏನಾಗ್ಬಿಡ್ತದೆ ಅಂತ ಹೇಳಿದ್ರೆ ಸ್ಲೋಲಿ ಬಟ್ ಸ್ಟಡಿಲಿ ಈ DNA ಅಂದ್ರೆ ನಾನು ಈ ಬ್ಯಾಕ್ಟೀರಿಯಾ ಬಗ್ಗೆ ಮಾತಾಡ್ತಿಲ್ಲ, ಇದರದ್ದು ಮಕ್ಕಳು ಅಂದ್ರೆ ಮರಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಓಕೆ ಲಾಸ್ಟ್ ಒಂದು ಜನರೇಷನ್ ತಗೊಳ್ಳೋದಾದ್ರೆ ಅಲ್ಲಿ ನೀವ್ ಏನ್ ನೋಡ್ತೀರಿ ಅಂತ ಹೇಳಿದ್ರೆ ಹೊಸದಾಗಿ ಈ ಒಂದು DNA ಸ್ಟ್ಯಾಂಡ್ ಇದೆ, ಅದು 15N ಅನ್ನ ಒಳಗೊಂಡಿರುತ್ತೆ. ಯಾಕೆ? DNA ನೈಟ್ರೋಜನಸ್ ಬೇಸ್ ಉತ್ಪತ್ತಿ ಆಗಬೇಕು. ಆ ಸೋರ್ಸ್ ಆಫ್ ನೈಟ್ರೋಜನ್ ಏನಿದೆ ಇದು 15N, ಅದನ್ನ ತಗೊಂಡೆ ಇದು 15N ಆಗಿದೆ ಒಂದು ಸ್ಟ್ಯಾಂಡ್. ಇನ್ನೊಂದು ಸ್ಟ್ಯಾಂಡ್ ಕೂಡ 15N ಆಗಿರೋದ್ರಿಂದ ಇದಕ್ಕೆ ನಾವು ಹೆವಿ DNA ಅಂತ ಕರೆಯೋದು. ಕರೆಕ್ಟಾ? ಯಾಕೆ ಅಂತ ನಾನು ನಂತರ ಹೇಳ್ತೇನೆ. ಡೆನ್ಸಿಟಿ ಗ್ರೇಡಿಯಂಟ್ ಅನ್ನು ಯೂಸ್ ಮಾಡ್ತಾರೆ ಯೂಸಿಂಗ್ ಸೀಸಿಯಂ ಕ್ಲೋರೈಡ್. ಆ ಡೆನ್ಸಿಟಿ ಮೇಲೆ ಯಾವ್ದು ಭಾರ ಇದೆ ಅದು ತಳಭಾಗದಲ್ಲಿರುತ್ತೆ, ಯಾವ್ದು ಮಧ್ಯಭಾಗದಲ್ಲಿರುತ್ತೆ, ಹೈಬ್ರಿಡ್ ಇರುತ್ತೆ. ಒಂದು ಕಡೆ 15N 14N ಅದು ಮಧ್ಯಭಾಗದಲ್ಲಿರುತ್ತೆ, ಯಾವ್ದು ಲೈಟ್ ಇರುತ್ತೆ 14N ಸ್ಟ್ಯಾಂಡ್ಸ್ ಅದು ಮೇಲ್ಭಾಗದಲ್ಲಿ ತೇಲುತ್ತೆ. ಇನ್ ದ ಸೂಪರ್ನೇಟೆಂಟ್ ಆಫ್ ದಿ ಸೀಸಿಯಂ ಕ್ಲೋರೈಡ್. ಡೋಂಟ್ ವರಿ, ಹೆವಿ DNA ಎರಡು 15N ಅನ್ನು ತಗೊಂಡ್ಬಿಟ್ಟಿದೆ. ಓಕೆ, ಈ ಒಂದು ಬ್ಯಾಕ್ಟೀರಿಯಾವನ್ನ ಈಗ ತಗೊಳ್ತಾರೆ. ನಾನು ಇಲ್ಲಿ ಬಿಡಿಸ್ತೇನೆ. ವೈಟ್ ಕಲರ್ ಅಲ್ವಾ? ವೈಟ್ ಕಲರ್ ಅಂದ್ರೆ ಇದು 15N ಅಂತ ಈಗ ಅರ್ಥ ಮಾಡ್ಕೋಬೇಕು, ಎರಡು ಸ್ಟ್ಯಾಂಡ್ಸ್ಗಳು. ಓಕೆ, ಇದನ್ನೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನೊಂದು ಸೊಲ್ಯೂಷನ್ 14NH4Cl. ಈ 14N ಏನಿದೆ ಅದು ಲೈಟ್ ಐಸೋಟೋಪ್ ಆಫ್ ದಿ ನೈಟ್ರೋಜನ್. ನೆನ್ಪಿಟ್ಕೊಳ್ಳಿ, ಲೈಟ್ ಐಸೋಟೋಪ್, ಇದು ಹೆವಿ ಐಸೋಟೋಪ್. ಅವಾಗ ಏನಾಗ್ತದೆ, ಇವ್ರೇನ್ ಮಾಡ್ತಾರೆ, ಒಂದು 20 ನಿಮಿಷ ಬಿಡ್ತಾರೆ. 20 ನಿಮಿಷ ಅಂತ ಹೇಳಿದ್ರೆ ಈ ಬ್ಯಾಕ್ಟೀರಿಯಾದು ಒಂದು ಜನರೇಷನ್ ಟೈಮ್. ಫಸ್ಟ್ ಜನರೇಷನ್ ಏನಿದೆ, ಫಸ್ಟ್ ಜನರೇಷನ್ ಅಂದ್ರೆ ಒಂದು ಬ್ಯಾಕ್ಟೀರಿಯಾ ಎರಡು ಬ್ಯಾಕ್ಟೀರಿಯಾ ಆಗ್ತದೆ. ಓಕೆ, ಇಲ್ಲಿ ಬಿಡಿಸ್ಕೊಳ್ಳೋಣ. ಒಂದು ಬ್ಯಾಕ್ಟೀರಿಯಾ ಆಯ್ತು, ಎರಡು ಬ್ಯಾಕ್ಟೀರಿಯಾ ಆಯ್ತು. ನಮಗೆ ಒಂದಂತೂ ಸತ್ಯ ಗೊತ್ತಿದೆ, ಈ ಒಂದು ಸ್ಟ್ಯಾಂಡ್ ಏನಾಗಿದೆ ಇಲ್ಲಿ ಹೋಗಿದೆ, ವೈಟ್ ಸ್ಟ್ಯಾಂಡ್. ಅದು ಯಾವುದು? 15Na ಅಲ್ವಾ, ವೈಟ್ ಕಲರ್ದು. ಈ ಒಂದು ಸ್ಟ್ಯಾಂಡ್ ಎಲ್ಲಿ ಹೋಗಿದೆ? ಇಲ್ಲಿ ಹೋಗಿದೆ, 15Na ಅಲ್ವಾ? ಕರೆಕ್ಟ್. ಈಗ 14N ಏನಿದೆ, ಈಗ ಫಾರ್ ಎಕ್ಸಾಂಪಲ್ ನಾನು ಅದಕ್ಕೆ ಆರೆಂಜ್ ಕಲರ್ ಯೂಸ್ ಮಾಡ್ತೀನಿ. ಈ 14N ಏನಿದೆ ಅದೇ ಸೋರ್ಸ್ ಆಗಿ ಹೊಸ ಒಂದು DNA ನ ಉತ್ಪತ್ತಿ ಮಾಡಿದೆ. ಅಂದ್ರೆ ಹೊಸ DNA ಉತ್ಪತ್ತಿ ಆಗ್ಬೇಕಾದ್ರೆ 14N ಇಸ್ ದ ಸೋರ್ಸ್ ಆಕ್ಚುಲಿ. ಸೊ ಹೊಸದಾಗಿ DNA ಉತ್ಪತ್ತಿ ಆಗಿದೆ, ಅದು 14N ಲೈಟ್ ಐಸೋಟೋಪ್ ನೈಟ್ರೋಜನ್ ಅನ್ನು ತಗೊಂಡಿದೆ, ಉತ್ಪತ್ತಿ ಆಯ್ತು. ನೋಡಿ ಇಲ್ಲಿ ಸಹ ನೋಡಿ. ಸೊ ಇದ್ಯಾವುದಿದು? 14N. ಇದ್ಯಾವುದಿದು? 14N. ಇದಕ್ಕೆ ಏನ್ ಕರಿತೀರಿ? ಈಗ ಎರಡು ಬ್ಯಾಕ್ಟೀರಿಯಾ ಮಾತ್ರ ಇತ್ತು. ಈ ಎರಡು ಬ್ಯಾಕ್ಟೀರಿಯಾದಲ್ಲಿ ಇರೋದು ಯಾವುದು? ಹೈಬ್ರಿಡ್. ವಾಟ್ ಈಸ್ ಹೈಬ್ರಿಡ್? ನಿಮ್ಮ ಹತ್ರ 15N ಸ್ಟ್ಯಾಂಡ್ ಕೂಡ ಇದೆ, 14N ಇದೆ. ಇದರಿಂದಲೇ ಗೊತ್ತಾಯ್ತಲ್ಲ, ಸೆಮಿ ಕನ್ಸರ್ವೇಟಿವ್. 15N ಇಸ್ ದ ಪೇರೆಂಟಲ್ ಸ್ಟ್ಯಾಂಡ್, 14N ನ್ಯೂಲಿ ಸಿಂಥಸೈಸ್ ಸ್ಟ್ಯಾಂಡ್. ಇಲ್ಲಿ ಕೂಡ ಪೇರೆಂಟಲ್ ಸ್ಟ್ಯಾಂಡ್, ಇದು ನ್ಯೂಲಿ ಸಿಂಥಸೈಸ್ ಸ್ಟ್ಯಾಂಡ್. ಹೆನ್ಸ್ ಇಟ್ ಇಸ್ ಸೆಮಿ ಕನ್ಸರ್ವೇಟಿವ್. ಕರೆಕ್ಟಾ? ಓಕೆ, ಈಗ DNA ಆಯ್ತು. ಇಲ್ಲಿಗೆ ನಿಲ್ಲಿಸಲಿಲ್ಲ ಅವರು. ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಪುನಃ ಒಂದು 20 more ಮಿನಿಟ್ಸ್ ಕೊಡ್ತಾರೆ. ಅಂದ್ರೆ 20 + 20 ಅಂದ್ರೆ 40 ಮಿನಿಟ್ಸ್. ಈ 40 ಮಿನಿಟ್ಸ್ ಆಗ್ಬೇಕಾದ್ರೆ ಎರಡು ಜನರೇಷನ್ ಆಗಿರುತ್ತಾ? ಅವಾಗ ನಮಗೆ ಟೋಟಲ್ ಆಗಿ ಎಷ್ಟು ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗ್ತದೆ? ಟೋಟಲ್ ಆಗಿ ಈಗ ನಾನು ಇಲ್ಲಿ ಇದನ್ನೆಲ್ಲ ಎರೇಸ್ ಮಾಡಿದ್ರೆ 4 ಬ್ಯಾಕ್ಟೀರಿಯಾ ನಮಗೆ ಸಿಗ್ತದೆ. ಕರೆಕ್ಟಾ? 4 ಬ್ಯಾಕ್ಟೀರಿಯಾ ಸಿಗ್ತಾ? ಆ ಬ್ಯಾಕ್ಟೀರಿಯಾ ನೀವು ಸರಿ ಅಬ್ಸರ್ವ್ ಮಾಡಿ. ಈಗ ನಾನೀಗ ಇಲ್ಲಿ ನೋಡಿ, ಈ ಒಂದು 15N ಒಂದು ಸ್ಟ್ಯಾಂಡ್ ಒಂದು ಬ್ಯಾಕ್ಟೀರಿಯಾಕ್ಕೆ ಹೋಯ್ತು, ಈ ಒಂದು 15N ಇನ್ನೊಂದು ಬ್ಯಾಕ್ಟೀರಿಯಾಕ್ಕೆ ಹೋಯ್ತು. ಕರೆಕ್ಟಾ? ಓಕೆ, ಈ ಒಂದು ಸ್ಟ್ಯಾಂಡ್ ಏನಿದೆ ಅದು ಈಗ ಪೇರೆಂಟಲ್ ಸ್ಟ್ಯಾಂಡ್ ಕೆಲಸ ಮಾಡ್ತಾ ಇದೆ, ಅದು ಇಲ್ಲಿಗೆ ಹೋಯ್ತು. ಈ ಒಂದು ಸ್ಟ್ಯಾಂಡ್ ಇಲ್ಲಿಗೆ ಬಂತು. ಅಂದ್ರೆ ಪೇರೆಂಟಲ್ ಸ್ಟ್ಯಾಂಡ್ ಒಂದೊಂದು ಬ್ಯಾಕ್ಟೀರಿಯಾಕ್ಕೆ ಹೋಯ್ತು, 4 ಬ್ಯಾಕ್ಟೀರಿಯಾಕ್ಕೆ. ಈಗ ಪುನಃ ಅವ್ರು ಯಾವ್ದ್ರಲ್ಲಿ ಬೆಳೆಸ್ತಾ ಇದ್ದಾರೆ ಇದನ್ನ? 20 more ಮಿನಿಟ್ಸ್ ಕೊಟ್ಟು ಅದನ್ನ ಬೆಳೆಸ್ತಾ ಇರೋದಲ್ಲಿ ಪುನಃ ಅದೇ ಸೊಲ್ಯೂಷನ್ ಅಲ್ಲಿ, ಯಾವ್ದ್ರಲ್ಲಿ? 14NH4Cl ಸೊಲ್ಯೂಷನ್ ಅಲ್ಲಿ. ಅಂದ್ರೆ ಫಾರ್ ದ ಸೆಕೆಂಡ್ ಜನರೇಷನ್. ದಟ್ ಮೀನ್ಸ್ 20 + 20 ಮಿನಿಟ್ಸ್. ಏನ್ ಚೇಂಜ್ ಮಾಡ್ತಾ ಇಲ್ಲ ಸೊಲ್ಯೂಷನ್. ಅವಾಗ ನಮಗೆ ಯಾವ ಸ್ಟ್ಯಾಂಡ್ ಉತ್ಪತ್ತಿ ಆಗ್ತದೆ? ಆರೆಂಜ್ ಸ್ಟ್ಯಾಂಡ್. ಇಲ್ಲೊಂದು, 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 ಇಲ್ಲೊಂದು. ದೀಸ್ ಆರ್ ನ್ಯೂಲಿ ಸಿಂಥಸೈಸ್ ಸ್ಟ್ಯಾಂಡ್. ಸರಿ ನೋಡೋದಾದ್ರೆ ಇದೇನಿದೆ? ಹೈಬ್ರಿಡ್ ಇದೆ. ಇದ್ಯಾವ್ದಿದೆ? ಲೈಟ್ ಇದೆ. ಯಾಕೆ ಲೈಟ್ DNA ಇದು? ಯಾಕೆ ಅಂತ ಹೇಳಿದ್ರೆ ಇದು ಕೂಡ 14, ಇದು ಕೂಡ 14 ಅಲ್ವಾ? ಇದು ಲೈಟ್ DNA, ಇದು ಹೈಬ್ರಿಡ್ DNA. ಇಷ್ಟೇ. ಹಾಗೆ ನೋಡೋದಾದ್ರೆ ಎಟ್ ದ ಎಂಡ್ ಆಫ್ ದ ಎಕ್ಸ್ಪೆರಿಮೆಂಟ್, ಆಫ್ಟರ್ 40 minutes, ಆಫ್ಟರ್ ಗೆಟಿಂಗ್ 2 generation, ಟೋಟಲ್ ಬ್ಯಾಕ್ಟೀರಿಯಾ ವಿ ಗಾಟ್ 4. ಔಟ್ ಆಫ್ 4 ಬ್ಯಾಕ್ಟೀರಿಯಾ ಇನ್ ದಟ್ ವಿ ಗಾಟ್ 50% ಹೈಬ್ರಿಡ್ DNA containing bacteria and 50% ಏನಿತ್ತು? ಲೈಟ್ DNA containing bacteria. ಸೊ 50% ಹೈಬ್ರಿಡ್, ಆಮೇಲೆ 50% ಲೈಟ್. ಇದರ ಮೇಲೆ ಒಂದು ಅಪ್ಲಿಕೇಶನ್ ಕ್ವಶನ್ ಕೇಳ್ತಾನೆ ನಿಮ್ಮ ನೀಟ್ KCET ಅಲ್ಲಿ. ಏನು ಅಂತ ಹೇಳಿದ್ರೆ ಇನ್ನೊಂದು 20 ನಿಮಿಷ ಬಿಡೋಣಪ್ಪ, ಅಂದ್ರೆ 60 ಮಿನಿಟ್ಸ್ ಅಲ್ವಾ ಟೋಟಲ್. ಪುನಃ ಸೇಮ್ ಸೊಲ್ಯೂಷನ್ ಅಲ್ಲಿ 14NH4Cl ಅಲ್ಲಿ. ಹಾಗಾದ್ರೆ ಟೋಟಲ್ ನಂಬರ್ ಆಫ್ ಬ್ಯಾಕ್ಟೀರಿಯಾ ಎಷ್ಟು? ನಿಮಗೆ 8 ಸಿಗ್ತದೆ. ಆ 8ರಲ್ಲಿ ಎಷ್ಟು ಬ್ಯಾಕ್ಟೀರಿಯಾ ಲೈಟ್ DNA ಹೊಂದಿರ್ತದೆ ಮಾಡ್ಬೋದಾ ನೀವು? ಅಂದ್ರೆ 6 ಇರ್ತದೆ. 2 ಬ್ಯಾಕ್ಟೀರಿಯಾ ಮಾತ್ರ ಹೈಬ್ರಿಡ್ DNA ಹೊಂದಿರ್ತದೆ. ಇಷ್ಟೇ ವಿಷಯ. ಸೊ ಇಲ್ಲಿ 50 ಬಂದಿದೆ, ಅಲ್ಲಿ ಬರುವಾಗ ಏನಾಗ್ತದೆ? ಹೈಬ್ರಿಡ್ DNA ಪರ್ಸೆಂಟೇಜ್ ಕಮ್ಮಿ ಆಗ್ತದೆ, ಇದು ಜಾಸ್ತಿ ಆಗ್ತಾ ಹೋಗ್ತದೆ. ಇದೊಂದು ಅರೌಂಡ್ 75 ಬರುತ್ತದೆ, ಈ ಹೈಬ್ರಿಡ್ DNA 25% ಬರುತ್ತದೆ. ಸೊ ಈಗ ಈ ಒಂದು ಬ್ಯಾಕ್ಟೀರಿಯಾವನ್ನ ಅವ್ರು ಯಾವ ರೀತಿಯಲ್ಲಿ ಸಪರೇಟ್ ಮಾಡ್ತಾರೆ? ಹೆಂಗ್ ಗೊತ್ತಾಯ್ತು ಲೈಟ್ DNA, ಹೆವಿ DNA ಹೊಂದಿರೋ ಬ್ಯಾಕ್ಟೀರಿಯಾ ಅಥವಾ ಹೈಬ್ರಿಡ್ DNA ಹೊಂದಿರೋ ಬ್ಯಾಕ್ಟೀರಿಯಾ ಅಂತ ಹೇಳಿ ಹೆಂಗ್ ಗೊತ್ತಾಯ್ತು ಅಂತ ಹೇಳಿದ್ರೆ ವೆರಿ ಸಿಂಪಲ್. ಅವರೊಂದು ಟೆಸ್ಟ್ ಟ್ಯೂಬ್ ತಗೊಳ್ತಾರೆ,
ಆ ಟೆಸ್ಟ್ ಟ್ಯೂಬ್ ನಲ್ಲಿ ಸೀಸಿಯಂ ಕ್ಲೋರೈಡ್ ಅನ್ನು ಹಾಕ್ತಾರೆ. ಈ ಒಂದು ಮೆಥಡ್ಗೆ ಏನ್ ಕರೀತಾರೆ, ಡೆನ್ಸಿಟಿ, ವೆರಿ ಇಂಪಾರ್ಟೆಂಟ್, ಬರ್ದಿಟ್ಕೊಳ್ಳಿ, ಡೆನ್ಸಿಟಿ ಗ್ರೇಡಿಯಂಟ್ ಮೆಥಡ್ ಅಂತ ಕರೀತಾರೆ. ಇಷ್ಟೇ, ಸೀಸಿಯಂ ಕ್ಲೋರೈಡ್. ಓಕೆ, ಈಗ ಬ್ಯಾಕ್ಟೀರಿಯಾ ಹಾಕೋಣ. ಇಲ್ಲಿ ನಾವು 3 ಬ್ಯಾಕ್ಟೀರಿಯಾ ಬಿಡಿಸ್ಕೊಳ್ಳೋಣ. ಈ ಬ್ಯಾಕ್ಟೀರಿಯಾದಲ್ಲಿ ವೈಟ್ ಕಲರ್ ಈಗ ಹೆವಿ DNA 59 ಕೆಳಗೆ ತಳಭಾಗದಲ್ಲಿ ಸೆಟ್ಲ್ ಆಗ್ತದೆ. ಈಗ ಲೈಟ್ DNA ಆಗಿದ್ರೆ, ಲೈಟ್ DNA ಅಂತ ಹೇಳಿದ್ರೆ ನಾನು 2 ಆರೆಂಜ್ ಕಲರ್ ಯೂಸ್ ಮಾಡಬೇಕು. ಓಕೆ, ಲೈಟ್ DNA ಮೇಲ್ಭಾಗದಲ್ಲಿ ಇರುತ್ತೆ. ಈಗ ಹೈಬ್ರಿಡ್ ಆಗಿದ್ರೆ, ಹೈಬ್ರಿಡ್ ಅಂತ ಹೇಳಿದ್ರೆ ಒಂದು 59 ಇರಬೇಕು, ಇನ್ನೊಂದು 49 ಇರಬೇಕು, ಅದು ಮಿಡ್ಲ್ ಅಲ್ಲಿ ಇರ್ತದೆ. ಈ ನೋಡಿ, ಈ ವೆಯ್ಟ್ ಮೇಲೆನೆ ಬೇರೆ 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 ಸಪರೇಟ್ ಆಗ್ಬಿಟ್ಟಿದೆ ಬ್ಯಾಕ್ಟೀರಿಯಾ. ಸೊ ಇದರಿಂದಲೇ ಗೊತ್ತಾಯ್ತು ಯಾವ್ದು ಹೆವಿ DNA, ಯಾವ್ದು ಹೈಬ್ರಿಡ್ DNA, ಯಾವ್ದು ಲೈಟ್ DNA ಅಂತ. ಡೆನ್ಸಿಟಿ ಗ್ರೇಡಿಯಂಟ್ ಮೆಥಡ್ ಯೂಸಿಂಗ್ ಸೀಸಿಯಂ ಕ್ಲೋರೈಡ್ ಗೊತ್ತಾಯ್ತಲ್ಲ. ಇದಕ್ಕೆ ಏನ್ ಕರೀತಾರೆ, ಮೆಸಲ್ಸನ್ ಅಂಡ್ ಸ್ಟಾಲ್ಸ್ ಸೆಮಿ ಕನ್ಸರ್ವೇಟಿವ್ ಮೋಡ್ ಆಫ್ DNA ರೆಪ್ಲಿಕೇಶನ್ ಅಂತ ಹೇಳಿ. ಓಕೆ, ಅದಕ್ಕೆ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ನೀವು 1.5x ಸ್ಪೀಡ್ ಅಲ್ಲಿ ನೋಡಬಹುದು. ಬಟ್ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಬೇಕು ಅಂದ್ರೆ ಆಬ್ವಿಯಸ್ಲಿ ಐ ವಾಂಟ್ ಎಕ್ಸ್ಪ್ಲೇನ್ ಎವ್ರಿಥಿಂಗ್. ನನಗೆ ನೇರವಾಗಿ ಆನ್ಸರ್ ಹೇಳಕ್ ಬರೋದಿಲ್ಲ, ಇಷ್ಟ ಆಗೋದಿಲ್ಲ. ಓಕೆ, ಸೊ ಇಲ್ಲಿ ಮೆಸಲ್ಸನ್ ಅಂಡ್ ಸ್ಟಾಲ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೋದು, ಕರೆಕ್ಟಾ. ಸೊ ನಮ್ಗೆ ಗ್ರಿಫಿತ್ ಆಯ್ತು, ಹರ್ಷೆ ಅಂಡ್ ಚೇಸ್ ಎಕ್ಸ್ಪೆರಿಮೆಂಟ್, ಇದು ಇಂಪಾರ್ಟೆಂಟ್ ಅಲ್ಲ. ಏನಿದು ಹರ್ಷೆ ಅಂಡ್ ಚೇಸ್ ಎಕ್ಸ್ಪೆರಿಮೆಂಟ್ ನೋಡ್ಬೇಡ, ಯಾಕಂದ್ರೆ ಹೇಗಿದ್ರು ಕ್ವಶನ್ ಅಂತ ಇದೆ. ನಂತರ ಕ್ವಶನ್ಸ್ ಗಳಿಗೆ ನಾವು ತುಂಬಾ ಡಿಸ್ಕಸ್ ಮಾಡೋದು ಬೇಡ. ಈ ಹರ್ಷೆ ಅಂಡ್ ಚೇಸ್ ಎಕ್ಸ್ಪೆರಿಮೆಂಟ್ ಏನ್ ಮಾಡ್ತಾರೆ, ಆನ್ಸರ್ ಗೊತ್ತಾಗಿದೆ. ಇದಕ್ಕೆ ಮೆಸಲ್ಸನ್ ಅಂಡ್ ಸ್ಟಾಲ್ ಹರ್ಷೆ ಚೇಸ್ ಎಕ್ಸ್ಪೆರಿಮೆಂಟ್ ಬಹಳ ಬಹಳ ಇಂಪಾರ್ಟೆಂಟ್. ಹರ್ಷೆ ಅಂಡ್ ಚೇಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬರೀತೀನಿ, ಎಕ್ಸ್ಪೆರಿಮೆಂಟ್ unequivocal proof, very very important. ಕೇಳ್ತಾನೆ, who provided unequivocal proof that DNA is the genetic material. DNA ನೇ ಜೆನೆಟಿಕ್ ಮಟೀರಿಯಲ್. ಇನ್ನು ಮುಂದೆ ಯಾರು ಸಹ ಕ್ವಶನ್ ಕೇಳಲಿಕ್ಕಿಲ್ಲ. ಗ್ರಿಫಿತ್ ಪಾಪ ಟ್ರಾನ್ಸ್ಫಾರ್ಮ್ ಪ್ರಿನ್ಸಿಪಲ್ ಮಾಡ್ದ, ಆಮೇಲೆ ಈ 3 ಜನ ಸೈಂಟಿಸ್ಟ್ಗಳು ಬಯೋಕೆಮಿಕಲ್ ಕ್ಯಾರೆಕ್ಟರೈಸೇಷನ್ ಮಾಡಿದ್ರು. ಆಮೇಲೆ ಬಂದಿದೆ ಹರ್ಷೆ ಅಂಡ್ ಚೇಸ್. ಡೌಟ್ ಇತ್ತು ಪ್ರೋಟೀನ್ ಅಂತ, ಎಲ್ಲರೂ ಏನ್ ಬಿಲೀವ್ ಮಾಡಿದ್ರು, ಪ್ರೋಟೀನ್ ಇಸ್ ದ ಜೆನೆಟಿಕ್ ಮಟೀರಿಯಲ್ ಅಂತ ಬಿಲೀವ್ ಮಾಡಿದ್ರು. ಕೆಲವರು ಏನ್ ಬಿಲೀವ್ ಮಾಡಿದ್ರು, RNA ಇಸ್ ದ ಜೆನೆಟಿಕ್ ಮಟೀರಿಯಲ್ ಅಂತ ಬಿಲೀವ್ ಮಾಡಿದ್ರು. ಬಟ್ RNA ಇಸ್ ದ ಫಸ್ಟ್ ಜೆನೆಟಿಕ್ ಮಟೀರಿಯಲ್, ಬರ್ದಿಟ್ಕೊಳ್ಳಿ. ಓಕೆ, ಇದೆರಡು ಅಲ್ಲ, DNA ನೇ ಜೆನೆಟಿಕ್ ಮಟೀರಿಯಲ್ ಅಂತ ಪ್ರೂವ್ ಮಾಡಿದ್ದೆ ಹರ್ಷೆ ಅಂಡ್ ಚೇಸ್. ನೋಡೇ ಬಿಡೋಣ ಏನು ಅಂತ ಹೇಳ್ಬಿಟ್ಟು ಎಕ್ಸ್ಪೆರಿಮೆಂಟ್. ಇದಕ್ಕೆ ಅವರು ಯಾವ್ದು ಆರ್ಗನಿಸಮ್ ತಗೊಳ್ತಾರೆ ಅಂತ ಹೇಳಿದ್ರೆ ವೈರಸ್ ತಗೊಳ್ತಾರೆ. ಸೊ ನಾನು ವೈರಸ್ ಅನ್ನು ವೈಟ್ ಕಲರ್ ಅಲ್ಲಿ ಬರಿತೀನಿ. ಸೊ ಇದು ವೈರಸ್ ಒಂದು. ಈ ವೈರಸ್ ಕೆಲಸ ಏನು ಅಂತ ಹೇಳಿದ್ರೆ, ಈ ಬ್ಯಾಕ್ಟೀರಿಯಾದ ಮೇಲೆ ಕೂತ್ಕೊಂಡು ಅದಕ್ಕೆ ಇನ್ಫೆಕ್ಟ್ ಮಾಡೋದು. ಹೆನ್ಸ್ ಇಟ್ ಇಸ್ ಕಾಲ್ಡ್ ಎಸ್ ಬ್ಯಾಕ್ಟೀರಿಯೋಫೇಜ್. ಬ್ಯಾಕ್ಟೀರಿಯೋಫೇಜ್, ಬ್ಯಾಕ್ಟೀರಿಯಾ ಅಲ್ಲ, ಬ್ಯಾಕ್ಟೀರಿಯೋಫೇಜ್. ಫೇಜ್ ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾವನ್ನ ಅಟ್ಯಾಕ್ ಮಾಡುವಂತ ವೈರಸ್. ಅವ್ರೇನ್ ಮಾಡ್ತಾರೆ, ಕೆಲವು ಬ್ಯಾಕ್ಟೀರಿಯೋಫೇಜ್ ಅನ್ನು ತಗೊಳ್ತಾರೆ, ಸೇಮ್ ಟೈಪ್. ಓಕೆ, ಈಗ ನಾವು ಯಾವುದೇ ಒಂದು ವೈರಸ್ ಅನ್ನ ತಗೊಂಡ್ರೆ ಅದಕ್ಕೆ 2 ಪಾರ್ಟ್ಸ್ ಇರುತ್ತೆ. ಈ ಹೊರಗಡೆ ವೈಟ್ ಕಲರ್ ಏನ್ ಕಾಣ್ತಾ ಇದೆ ಅದು ಪ್ರೋಟೀನ್, ಅದಕ್ಕೆ ನಾವು ಕ್ಯಾಪ್ಸಿಡ್ ಅಂತ ಕರೆಯೋದು, ಕರೆಕ್ಟಾ. ಇಟ್ಸ್ ಎ ಪ್ರೋಟೀನ್ ಕೋಟ್, ಬರ್ಕೊಳ್ಳೋಣ. ಇದು ಕೂಡ ಕ್ಯಾಪ್ಸಿಡ್, ಕರೆಕ್ಟಾ, ಅಥವಾ ಪ್ರೋಟೀನ್. ಓಕೆ, ಒಳಗಡೆ ಏನಿದೆ, DNA ಇದೆ. ಒಳಗಡೆ DNA ಇದೆ, ಜೆನೆಟಿಕ್ ಮಟೀರಿಯಲ್. ಇಷ್ಟೇ ವಿಷಯ. ನಂತರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಒಂದು ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯೋಫೇಜ್ ಅನ್ನ ಸಪರೇಟ್ ಆಗಿ ಒಂದೊಂದು ರೇಡಿಯೋ ಆಕ್ಟಿವ್ ಸೊಲ್ಯೂಷನ್ ಅಲ್ಲಿ ಬೆಳೆಸ್ತಾರೆ. ಈ ಒಂದು ರೇಡಿಯೋ ಆಕ್ಟಿವ್ ಸೊಲ್ಯೂಷನ್ ನಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನೀಗ ಇಲ್ಲಿ ಬರ್ಕೊಳ್ಳೋದಾದ್ರೆ ಫಾಸ್ಫರಸ್ 32 ಇರುತ್ತೆ, ಅಂದ್ರೆ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅದು ಫಾಸ್ಫರಸ್ 32. ಓಕೆ, ಇಲ್ಲಿ ಏನ್ ಮಾಡ್ತಾರೆ ಸೊಲ್ಯೂಷನ್ ಅಂತ ಹೇಳಿದ್ರೆ, ಇಲ್ಲಿ ಸಲ್ಫರ್ 35 S35 ಅಂತ ಹೇಳುವಂತ ಒಂದು ರೇಡಿಯೋ ಆಕ್ಟಿವ್ ಸ್ಯಾಂಪಲ್ ನಲ್ಲಿ ಇಲ್ಲಿ ಬೆಳೆಸ್ತಾರೆ. ಯಾವ್ದನ್ನ, ಬ್ಯಾಕ್ಟೀರಿಯೋಫೇಜಸ್ ಅನ್ನು. ಈ ಸಲ್ಫರ್ ಎಲ್ಲಿರುತ್ತೆ, ಪ್ರೋಟೀನ್ ಅಲ್ಲಿ ಇರುತ್ತೆ. ಡೈಸಲ್ಫೈಡ್ ಬಾಂಡ್ ಇದೆಯಲ್ಲ, ಈ ಸಲ್ಫರ್ ಏನಾಗ್ತದೆ ಅಂತ ಹೇಳಿದ್ರೆ, ಸೊ ನಾನು ಯೆಲ್ಲೋ ಕಲರ್ ಯೂಸ್ ಮಾಡ್ತೀನಿ. ಈ ಸಲ್ಫರ್ ಈ ಬ್ಯಾಕ್ಟೀರಿಯಾದ ಬರೀ ಕ್ಯಾಪ್ಸಿಡ್ಗೆ ಮಾತ್ರ ರೇಡಿಯೋ ಲೇಬಲ್ ಮಾಡಿಬಿಡುತ್ತೆ. ಹೀಗೆ DNA ಮಾಡಲ್ಲ, ಯಾಕಂದ್ರೆ DNA ಅಲ್ಲಿ ಸಲ್ಫರ್ ಇಲ್ಲ. ಇಲ್ಲಿ ನೋಡಿ P32 ಇರೋದ್ರಿಂದ ಫಾಸ್ಫರಸ್ ಎಲ್ಲಿರುತ್ತೆ, ನ್ಯೂಕ್ಲಿಯೋಟೈಡ್ ಅಲ್ಲಿ ಇರುತ್ತೆ, ಕರೆಕ್ಟಾ. ಸೊ ಈ ಫಾಸ್ಫರಸ್ ಹೋಗ್ಬಿಟ್ಟು DNA ಅಲ್ಲಿ ಸೇರ್ಕೊಳ್ಳುತ್ತೆ. ಅದಕ್ಕೆ ನಾನು ಆರೆಂಜ್ ಕಲರ್ ಹಾಕ್ತಾ ಇರೋದು, ಅರ್ಥ ಆಯ್ತಾ. ಸೊ ನಂತರ ಏನ್ ಮಾಡ್ತಾರೆ ಸ್ಟೆಪ್ ಅಂತ ಹೇಳಿದ್ರೆ, ಇನ್ಫೆಕ್ಷನ್ ಐ ಅಂತ ಬರ್ಕೊಳ್ತೀನಿ, ಸೆಂಟ್ರಿಫಿಗೇಷನ್ ಬೇಡ, ನಾನು ಬ್ಲೆಂಡಿಂಗ್ ಅಂತ ಬರೋಣ, ಆಮೇಲೆ ಸೆಂಟ್ರಿಫಿಗೇಷನ್. 3 ಸ್ಟೆಪ್ ಅಲ್ಲಿ ನಡೀತದೆ ಹರ್ಷೆ ಅಂಡ್ ಚೇಸ್ ಎಕ್ಸ್ಪೆರಿಮೆಂಟ್. ಕೇಳ್ತಾನೆ, ಬಹಳ ಇಂಪಾರ್ಟೆಂಟ್. ಇನ್ಫೆಕ್ಷನ್, ಬ್ಲೆಂಡಿಂಗ್, ಸೆಂಟ್ರಿಫಿಗೇಷನ್. ಇನ್ಫೆಕ್ಷನ್ ಅಂತ ಹೇಳಿದ್ರೆ ಈಕೋಲೈ, ಯಾವ ಬ್ಯಾಕ್ಟೀರಿಯಾ ಯೂಸ್ ಮಾಡಿದ್ರು ಕೇಳ್ತಾರೆ, ಈಕೋಲೈ ನೆನ್ಪಿಟ್ಕೊಳ್ಳಿ. ಇಲ್ಲಿ ಕೂಡ ಈಕೋಲೈ ನೋಡಿ, ಎಲ್ಲಾ ಸೈಂಟಿಸ್ಟ್ಗಳು ಈಕೋಲೈನ ಯೂಸ್ ಮಾಡೋದು, ಯಾಕೆ ಅಂತ ಹೇಳಿದ್ದೇನೆ. ಓಕೆ, ಸೊ ಈ ಒಂದು ಬ್ಯಾಕ್ಟೀರಿಯೋಫೇಜ್ ಯೆಲ್ಲೋ ಕಲರ್ ಅಲ್ವಾ, ನಾನು ಸುಮ್ಮನೆ ಈ ತರ ಹಾಕೋತೀನಿ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು. ಇದೇನ್ ಮಾಡುತ್ತೆ, ಇದಕ್ಕೆ ಇನ್ಫೆಕ್ಷನ್ ಮಾಡುತ್ತೆ. ಇನ್ಫೆಕ್ಷನ್ ಮಾಡಿದಾಗ ಇದು ಯಾವ್ದನ್ನ ರಿಲೀಸ್ ಮಾಡುತ್ತೆ, ಅದರ DNA ರಿಲೀಸ್ ಮಾಡುತ್ತೆ. ಸೊ ಒಂದಂತೂ ಸತ್ಯ, ಬ್ಯಾಕ್ಟೀರಿಯೋಫೇಜಸ್ ವೆನ್ ದೇ ಇನ್ಫೆಕ್ಟ್ ಬ್ಯಾಕ್ಟೀರಿಯಾ, ದೇ ರಿಲೀಸ್ ಓನ್ಲಿ ದೇರ್ ಜೆನೆಟಿಕ್ ಮಟೀರಿಯಲ್, ನಾಟ್ ದ ಕ್ಯಾಪ್ಸಿಡ್. ಕ್ಯಾಪ್ಸಿಡ್ ಯಾವತ್ತು ಹೊರಗಿನೇ ಇರುತ್ತೆ, ಅದು ಎಂಟರ್ ಆಗೋದಿಲ್ಲ. ಬಟ್ ಕೆಲವು ಜನರಿಗೆ ಗೊತ್ತಿರೋಲ್ಲ, ಅದು ಪ್ರೂವ್ ಮಾಡ್ಬೇಕಾಗ್ತದಲ್ಲ, ಯಾವುದು ಆಕ್ಚುಲಿ ಎಂಟರ್ ಆಗ್ತಿರೋದು, ಪ್ರೋಟೀನ್ ಎಂಟರ್ ಆಗ್ತಿದ್ಯಾ ಅಥವಾ DNA ಎಂಟರ್ ಆಗ್ತಿದ್ಯಾ ಅಂತ ಪ್ರೂವ್ ಮಾಡಿದೆ ಹರ್ಷೆ ಅಂಡ್ ಚೇಸ್ ಎಕ್ಸ್ಪೆರಿಮೆಂಟ್. ಈಗ ಏನ್ ಮಾಡ್ತಾರೆ, ಇಲ್ಲಿ ಕೂಡ ನಾನೀಗ ವೈಟ್ ಕಲರ್ ಹಾಕೋಬೇಕು. ಇಲ್ಲಿ
ಇದೇನು ರಿಲೀಸ್ ಮಾಡುತ್ತೆ, ಅದರ DNA ಅನ್ನ ಇದ್ರೊಳಗಡೆ ರಿಲೀಸ್ ಮಾಡುತ್ತೆ. ಇಷ್ಟೇ ವಿಷಯ. ಓಕೆ, ನಂತರ ಏನ್ ಮಾಡ್ತಾರೆ, ಬ್ಲೆಂಡಿಂಗ್ ಮಾಡ್ತಾರೆ. ಸೊ NCERT ನೋಡ್ಬೋದು, ಬ್ಲೆಂಡಿಂಗ್ ಅಂತ ಹೇಳುವಾಗ ನಾನು ಬಿಡಿಸ್ಕೊಳ್ಳಲ್ಲ, ಇದು ಹೊರಗೆ ಸಪರೇಟ್ ಆಗ್ತದೆ, ಇದು ಕೂಡ ಹೊರಗೆ ಹೋಗ್ಬಿಡ್ತದೆ. ಫೈನ್. ಆಮೇಲೆ ಸೆಂಟ್ರಿಫಿಕೇಶನ್ ಏನಿಲ್ಲ, ಒಂದು ಟೆಸ್ಟ್ ಟ್ಯೂಬ್ ತಗೊಳ್ಳೋಣ. ಸೆಂಟ್ರಿಫಿಕೇಶನ್ ಮಷೀನ್ ಅಲ್ಲಿ ಇಟ್ಬಿಡ್ತಾರೆ ಈ ಒಂದು ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾವನ್ನ, ಮತ್ತೆ ಈ ಒಂದು ಏನಿದೆ ವೈರಸ್ ಏನಿದೆ ಆ ಸ್ಯಾಂಪಲ್ ಅಲ್ಲಿ ಅದು. ಸೊ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ಬ್ಯಾಕ್ಟೀರಿಯಾ ಇಲ್ಲಿ ನೋಡಿ, ಬ್ಯಾಕ್ಟೀರಿಯಾ ಇದೆ, ಇದರೊಳಗಡೆ ಅದು ವೈರಸ್ DNA ಇದೆ, ವಿಚ್ ಇಸ್ ನಾಟ್ ರೇಡಿಯೋ ಲೇಬಲ್ಡ್, ಯಾಕಂದ್ರೆ S35 ಯೂಸ್ ಮಾಡಿದ್ದು. ಆದ್ರೆ S35 ಎಲ್ಲಿ ಸಿಗುತ್ತೆ ಅಂದ್ರೆ ಸೂಪರ್ ನೆಟೆಂಟ್ ಅಲ್ಲಿ ಇರುತ್ತೆ. ಪ್ರೋಟೀನ್ ಕ್ಯಾಪ್ಸಿಡ್ ಏನಿದೆ ಅದು ಮೇಲ್ಗಡೆ ಇರುತ್ತೆ ಸೊಲ್ಯೂಷನ್ ಅಲ್ಲಿ. ಇಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಈ ಒಂದು ಬ್ಯಾಕ್ಟೀರಿಯಾ ಅದ್ರೊಳಗಡೆ ಏನಿದೆ DNA ವಿಚ್ ಇಸ್ ರೇಡಿಯೋ ಲೇಬಲ್ಡ್ P32, ಕರೆಕ್ಟಾ. ಆಮೇಲೆ ಏನಿದೆ ವೈಟ್ ಕಲರ್ದು ಕ್ಯಾಪ್ಸಿಡ್ ಏನಿದೆ ಅದು ಹೊರಗಿದೆ, ವಿಚ್ ಇಸ್ ನಾಟ್ ರೇಡಿಯೋ ಲೇಬಲ್ಡ್. ಇಷ್ಟೇ ವಿಷಯ. ಸೊ ದೇ ಡಿಟೆಕ್ಟೆಡ್ ರೇಡಿಯೋ ಆಕ್ಟಿವಿಟಿ ಇನ್ ದಿ ಸೆಲ್ಸ್. ಡಿಟೆಕ್ಟೆಡ್ ರೇಡಿಯೋ ಆಕ್ಟಿವಿಟಿಯನ್ನು ಎಲ್ಲಿ ಡಿಟೆಕ್ಟ್ ಮಾಡಿದ್ರು, ಸೆಲ್ಸ್ ಒಳಗೆ ಡಿಟೆಕ್ಟ್ ಮಾಡಿದ್ರು. ಅಂದ್ರೆ 100% ಏನಿದೆ P32 always incorporates into the DNA and DNA has entered into the cell. So DNA must be the transforming agent and DNA is the genetic material. ಇಷ್ಟೇ. ಇಲ್ಲಿ ರೇಡಿಯೋ ಆಕ್ಟಿವಿಟಿ ಯಾವುದು ಡಿಟೆಕ್ಟ್ ಆಗಲಿಲ್ಲ ಇನ್ ದ ಸೆಲ್ಸ್, ಬಟ್ ರೇಡಿಯೋ ಆಕ್ಟಿವಿಟಿ ಡಿಟೆಕ್ಟೆಡ್ ಇನ್ ದಿ ಸೂಪರ್ನೆಟೆಂಟ್, ಕರೆಕ್ಟಾ. ನೆನ್ಪಿಟ್ಕೊಳ್ಳಿ, ಮುಗೀತು. ಸೊ ಪ್ರೋಟೀನ್ ಈಸ್ ನಾಟ್ ದ ಜೆನೆಟಿಕ್ ಮಟೀರಿಯಲ್, DNA ಇಸ್ ದ ಜೆನೆಟಿಕ್ ಮಟೀರಿಯಲ್ ಅಂತ ಈ ಒಂದು ಎಕ್ಸ್ಪೆರಿಮೆಂಟ್ ಹೇಳ್ತದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ವೆರಿ ಸಿಂಪಲ್, ಆಕ್ಚುಲಿ ಬಹಳ ಸಿಂಪಲ್ ಇದೆ. ಓಕೆ, ಸೊ ಹಾಗೆ ನೋಡೋದಾದ್ರೆ ಇಲ್ಲಿ ನಮ್ದು ಗ್ರಿಫಿತ್ ಆಯ್ತು, ಹರ್ಷೇಜಸ್ ಎಕ್ಸ್ಪೆರಿಮೆಂಟ್ ಆಯ್ತು, ಬಯೋಕೆಮಿಕಲ್ ಕ್ಯಾರೆಕ್ಟರೈಸೇಷನ್ ಆಯ್ತು, ಮೆಸಲ್ಸನ್ ಸ್ಟಾಲ್ ಆಯ್ತು. 4 ಎಕ್ಸ್ಪೆರಿಮೆಂಟ್ ಆಲ್ಮೋಸ್ಟ್ ಡನ್. ಓಕೆ, ನೆಕ್ಸ್ಟ್ ನೋಡೋಣ, ಇರೇಸ್ ಮಾಡ್ಕೋತೀನಿ. ಕ್ವೆಶ್ಚನ್ ನಂಬರ್ 4 ನೋಡೋದಾದ್ರೆ, ಎವರೇಜ್ ರೇಟ್ ಆಫ್ ಪಾಲಿಮರೈಸೇಷನ್ ಡ್ಯೂರಿಂಗ್ DNA ರೆಪ್ಲಿಕೇಶನ್ ಈಸ್ ಅಂತ ಕೇಳಿದ್ದಾರೆ. ಆನ್ಸರ್ 2000 BP/s. ನಾವೀಗ DNA ರೆಪ್ಲಿಕೇಶನ್ ಬಗ್ಗೆ ಒಂದು ಸ್ವಲ್ಪ ನಾಲೆಜ್ ತಗೊಂಡ್ಬಿಡೋಣ, ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ರೆಪ್ಲಿಕೇಶನ್ ಅಂತ ಹೇಳೋದು ಎಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ, ಸೆಲ್ ಅಲ್ಲಿ ನಡೆಯುತ್ತೆ, DNA ಅಲ್ಲಿ ನಡೆಯುತ್ತೆ. ಪರ್ಟಿಕ್ಯುಲರ್ಲಿ ಈ ಒಂದು ಇಂಟರ್ಫೇಸ್ ಆಫ್ ದಿ ಸೆಲ್ ಸೈಕಲ್ ಇದೆಯಲ್ಲ, ಇಂಟರ್ಫೇಸ್ ನಲ್ಲಿ S ಫೇಸ್ ಅಂತ ಬರುತ್ತಲ್ಲ, ಅಲ್ಲಿ ಬರುತ್ತೆ. ಬರ್ದಿಟ್ಕೊಳ್ಳಿ, ಇನ್ ದ S ಫೇಸ್ ಯು ಸಿ ರೆಪ್ಲಿಕೇಶನ್. ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದು. ಈಗ ರೆಪ್ಲಿಕೇಶನ್ ಅನ್ನ ನಾವು ತಗೊಂಡ್ರೆ ನಮಗೆ ಬೇಕಾಗಿರುವ ಕೆಲವು ವಿಷಯಗಳು ಏನು ಅಂತ ಹೇಳಿದ್ರೆ, ಎನ್ಸೈಮ್, DNA ಡಿಪೆಂಡೆಂಟ್ DNA ಪಾಲಿಮರೇಸ್. ಇದಕ್ಕೆ ಒಂದು ಸಬ್ಸ್ಟ್ರೇಟ್ ಬೇಕಾಗ್ತದೆ, ಅದು ಯಾವುದು ಅಂತ ಹೇಳಿದ್ರೆ ಡಿಆಕ್ಸಿ ನ್ಯೂಕ್ಲಿಯೋಸೈಡ್, ಟೈಡ್ ಅಲ್ಲ, ಸೈಡ್ ಟ್ರೈಫಾಸ್ಫೇಟ್. ವೆರಿ ವೆರಿ ಇಂಪಾರ್ಟೆಂಟ್, ನಿಮಗೆ ಕೇಳ್ತಾನೆ. ಡಿಆಕ್ಸಿರೈಬೋನ್ಯೂಕ್ಲಿಯೋಸೈಡ್ ಟ್ರೈಫಾಸ್ಫೇಟ್ ಹ್ಯಾಸ್ ಡುವೆಲ್ ಫಂಕ್ಷನ್ ಜಸ್ಟಿಫೈ. 2 ಕೆಲಸ ಇದೆ ಅಂತ ಇದಕ್ಕೆ. ಜಸ್ಟಿಫೈ ಒಂದು ಕೆಲಸ ಏನು, ಇಟ್ ಆಕ್ಟ್ಸ್ ಆಸ್ ಎ ಸಬ್ಸ್ಟ್ರೇಟ್ ಫಾರ್ DNA ಡಿಪೆಂಡೆಂಟ್ DNA ಪಾಲಿಮರೇಸ್, ನಂಬರ್ 1. ಅಂಡ್ ಆಲ್ಸೋ ಇಟ್ ಸಪ್ಲೈಸ್ ಎನರ್ಜಿ. ಯಾವುದಕ್ಕೆ ಅಂತ ಹೇಳಿದ್ರೆ DNA ರೆಪ್ಲಿಕೇಶನ್. ಇಟ್ ಆಕ್ಟ್ಸ್ ಆರ್ ಇಟ್ ಸಪ್ಲೈಸ್ ಎನರ್ಜಿ ಟು ದ DNA ರೆಪ್ಲಿಕೇಶನ್. ಬರ್ದಿಟ್ಕೊಳ್ಳಿ. ಪರ್ಟಿಕ್ಯುಲರ್ಲಿ ಈ ಟ್ರೈಫಾಸ್ಫೇಟ್ ಅಂದ್ರೆ PPP, 3 ಫಾಸ್ಫೇಟ್ ಅಲ್ಲ, ಇದರಲ್ಲಿ 2 ಟರ್ಮಿನಲ್ ಫಾಸ್ಫೇಟ್ಸ್ ಏನಿದೆ, ವಿಚ್ ಆಕ್ಚುಲಿ ಪ್ರೊವೈಡ್ಸ್ ಎನರ್ಜಿ ಟು ದ ಪ್ರಾಸೆಸ್ ಆಫ್ ರೆಪ್ಲಿಕೇಶನ್. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸಬ್ಸ್ಟ್ರೇಟ್ ಜೊತೆಗೆ ಎನರ್ಜಿ. ಯಾಕೆ ಅಂತ ಹೇಳಿದ್ರೆ ರೆಪ್ಲಿಕೇಶನ್ ಈಸ್ ಎನರ್ಜೆಟಿಕಲಿ ಎಕ್ಸ್ಪೆನ್ಸಿವ್ ಪ್ರಾಸೆಸ್, ಅಂದ್ರೆ ಡಿಪೆಂಡೆಂಟ್ ಪ್ರಾಸೆಸ್, ಎನರ್ಜಿ ಬೇಕೇ ಬೇಕು. ಈಗ DNA ರೆಪ್ಲಿಕೇಶನ್ ತಗೊಳ್ಳೋದಾದ್ರೆ ನೋಡಿ, DNA ಬಿಡಿಸ್ಕೊಂಡ್ಬಿಡೋಣ. DNA ಅಲ್ಲಿ ತುಂಬಾ ಸೀಕ್ವೆನ್ಸ್ ಇರುತ್ತೆ. ಯಾವುದೋ ಒಂದು ಸೀಕ್ವೆನ್ಸ್ ಅಲ್ಲಿ ಒಂದು ಸೈಟ್ ಇರುತ್ತೆ, ಇದಕ್ಕೆ ನಾವು ಓರಿ ಸೈಟ್ ಅಂತ ಕರೆಯೋದು. ಓಕೆ, ಫೈನ್, ಓರಿ ಸೈಟ್ ಅಂತ ಕರಿತೀವಿ. ಇಲ್ಲಿ ಒಂದು ಎನ್ಸೈಮ್ ಬರುತ್ತೆ, ಅದು ಜೈರೇಸ್ ಮತ್ತೆ ಹೆಲಿಕೇಸ್ ಅಂತ. ಈ ಹೆಲಿಕೇಸ್ ಎನ್ಸೈಮ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ಓರಿ ಸೈಟ್ ಅಲ್ಲಿ ಇರುವಂತಹ ಕೆಲವು ನೈಟ್ರೋಜನಸ್ ಬೇಸಸ್ ಏನಿದೆ ಅದನ್ನ ಕಟ್ ಮಾಡುತ್ತೆ. ಕಟ್ ಮಾಡಿದ ತಕ್ಷಣ ಏನಾಗ್ಬಿಡುತ್ತೆ, ಇದು ಸಪರೇಟ್ ಆಯ್ತು, ಇದು ಸಪರೇಟ್ ಆಯ್ತು. ಅದು ನಿಮಗೆ ನೋಡ್ಲಿಕ್ಕೆ ಹೀಗೆ ಬರ್ತದೆ, ಈ ತರ. ನಾನೀಗ ಇದನ್ನ ಇರೇಸ್ ಮಾಡ್ತೀನಿ. ಓಕೆ, ಸಪರೇಟ್ ಆಗ್ಬಿಡ್ತು. ಆಲ್ರೆಡಿ ನಮಗೆ ಗೊತ್ತಿದೆ DNA ಅನ್ನೋದು ಹೆಲಿಕಲಿ ಕಾಯಿಲ್ ಸ್ಟ್ರಕ್ಚರ್, ವೈರ್ ತರ 2 ವೈರ್ ಜಾಯಿನ್ ಆಗಿರುತ್ತಲ್ಲ, ಎಲೆಕ್ಟ್ರಿಕ್ ವೈರ್ಸ್. ಈಗ ನೀವು ಎರಡನ್ನು ಸಪರೇಟ್ ಮಾಡಿದ್ರೆ ಸಪರೇಟ್ ಆಯ್ತು. ಈಗ ಒಂದೇ ವೈರ್ನ ಹಿಡ್ಕೊಳ್ಳಿ, ಅದು ಸೂಪರ್ ಕಾಯಿಲಿಂಗ್ ಆಗ್ತದೆ. ಅದೇ ಸಮಸ್ಯೆ ಇಲ್ಲಿ ಸಹ ಆಗ್ತದೆ. when the 2 DNA strands which were helically coiled, now they are separated and obviously they tend to super coil. ಇದನ್ನ ಪ್ರಿವೆಂಟ್ ಮಾಡಲಿಕ್ಕೆ ಸಿಂಗಲ್ ಸ್ಟ್ರಾಂಡ್ ಬೈಂಡಿಂಗ್ ಪ್ರೋಟೀನ್ಸ್ ಗಳು ಬೇಕು. ಎರಡೂ ಕಡೆ SSBP ಬಂದು ಬೈಂಡ್ ಆಯ್ತು, ಯಾವುದೇ ರೀತಿಯಾಗಿ ಸೂಪರ್ ಕಾಯಿಲಿಂಗ್ ಆಗೋದಿಲ್ಲ. ಈಗ ಪೊಲಾರಿಟಿ ನೋಡೋದಾದ್ರೆ, ಇದು ಟೆಂಪ್ಲೇಟ್ ಸ್ಟ್ಯಾಂಡ್ 1, ಇದು ಟೆಂಪ್ಲೇಟ್ ಸ್ಟ್ಯಾಂಡ್ 2, ಬಹಳ ಇಂಪಾರ್ಟೆಂಟ್ ಸ್ಟ್ಯಾಂಡ್ಸ್ ಇದು. ಅದರ ಪೊಲಾರಿಟಿ ನೋಡೋದಾದ್ರೆ ಹೇಗಿದೆ, ಹಿಂಗಿದೆ, ಅಂದ್ರೆ 3' to 5'. ನೆನ್ಪಿಟ್ಕೊಳ್ಳಿ, ಟೆಂಪ್ಲೇಟ್ ಸ್ಟ್ಯಾಂಡ್ 1. ಈ ಕಡೆ ನಾವು ತಗೊಳ್ಳೋದಾದ್ರೆ 3' to 5'. ಹಿಂಗೆ ಬರ್ಕೊಳ್ಳೋದಾದ್ರೆ ಯಾವ ರೀತಿ ಇದೆ, ಇದರ ಪೊಲಾರಿಟಿ 5' to 3' ಇದೆ ಟೆಂಪ್ಲೇಟ್ ಸ್ಟ್ಯಾಂಡ್. ಈ ನಿಮ್ಮ ಈ ಸೈಡ್ ಏನಿದೆ 3' to 5', ಈ ಕಡೆ 5' to 3'. ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಓಕೆ, ಫೈನ್. ಇವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಈ ಎನ್ಸೈಮ್ ಬರುತ್ತೆ, DNA ಡಿಪೆಂಡೆಂಟ್ DNA ಪಾಲಿಮರೇಸ್. ಇಟ್ ಆಲ್ವೇಸ್ ಪಾಲಿಮರೈಸಸ್ ವಿತ್ ಎ ಸ್ಪೀಡ್ ಆಫ್ 2000 BP/s.
ಪರ್ಟಿಕ್ಯುಲರ್ಲಿ ಬ್ಯಾಕ್ಟೀರಿಯಾಗಳಲ್ಲಿ ಪ್ರೊಕ್ಯಾರಿಯೋಟ್ಸ್ ನಲ್ಲಿ NCERT ಕೊಟ್ಟಿದ್ದಾರೆ ನೋಡಿ, ನೆನ್ಪಿಟ್ಕೊಳ್ಳಿ. ಓಕೆ, ಈಗ ಈಕ್ವಲ್ ಇದು ಟೋಟಲ್ ಏನಿದೆ, ಈ ನ್ಯೂಕ್ಲಿಯೋಟೈಡ್ಸ್ ಎಷ್ಟಿದೆ DNA ಅಂತ ಕೇಳ್ತಾನೆ. 4.6 into 10⁶ BP. ಅದೇ ಹ್ಯೂಮನ್ ಆಗಿದ್ರೆ ಎಷ್ಟು ಅಂತ ಹೇಳ್ಬೋದಾ? ವೆರಿ ಇಂಪಾರ್ಟೆಂಟ್. 6.6 into 10⁹ BP ಹ್ಯೂಮನ್ಗೆ, ವೆರಿ ಇಂಪಾರ್ಟೆಂಟ್. ಓಕೆ, ಬೇಸ್ ಪೇರ್ಸ್. ಸರಿ, ಈಗ DNA ಸ್ಟ್ರಾಂಡ್ ಸಪರೇಟ್ ಆಯ್ತು. ಈಗ ಏನ್ ಮಾಡುತ್ತೆ, ಈ ಒಂದು DNA ಡಿಪೆಂಡೆಂಟ್ DNA ಪಾಲಿಮರೇಸ್ ಎನ್ಸೈಮ್ ಈ ತರ ಬಂದ್ಬಿಟ್ಟು ಡಿಆಕ್ಸಿರೈಬೋ ನ್ಯೂಕ್ಲಿಯೋಟೈಡ್ಸ್ ಇದೇನಿದೆ, ನ್ಯೂಕ್ಲಿಯೋಟೈಡ್ಸ್ ಗಳು DNA ಅದು ಅದನ್ನ ಆಡ್ ಮಾಡುತ್ತಾ ಬರುತ್ತೆ, ಕೊನೆಗೆ ಜಾಯಿನ್ ಮಾಡ್ತಾ ಬರುತ್ತೆ. ಇನ್ ವಿಚ್ ಡೈರೆಕ್ಷನ್ ಅಂತ ಹೇಳಿದ್ರೆ 5' to 3'. ಅದಕ್ಕೆ DNA ರೆಪ್ಲಿಕೇಶನ್ ಈಸ್ ಆಲ್ವೇಸ್ 5' to 3', ನೋ ಡೌಟ್ ಅಬೌಟ್ ಇಟ್. ಅದೇ ರೀತಿ ಟ್ರಾನ್ಸ್ಕ್ರಿಪ್ಷನ್ ಕೂಡ 5' to 3'. ಅದೇ ರೀತಿ ಟ್ರಾನ್ಸ್ಲೇಷನ್ ಕೂಡ 5' to 3' ಡೈರೆಕ್ಷನ್. ಆದ್ರೆ ಈ ಒಂದು 5' to 3' ಇದೇನಿದೆ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೆ ಅಲ್ಲ, ಸೊ ಇಟ್ ಈಸ್ ಕಂಟಿನ್ಯೂಸ್ ಸ್ಟ್ರಾಂಡ್. ನೆನ್ಪಿಟ್ಕೊಳ್ಳಿ, ಕಂಟಿನ್ಯೂಸ್ ಸ್ಟ್ರಾಂಡ್ ಇದು. ಸೊ ಸಿಂಥಸಿಸ್ ಆಫ್ ಕಂಟಿನ್ಯೂಸ್ ಸ್ಟ್ರಾಂಡ್, ಓಕೆ, ಇನ್ ದ ಡೈರೆಕ್ಷನ್ 5' to 3' ಆಲ್ವೇಸ್. ಅಂಡ್ ವಾಟ್ ಈಸ್ ದ ಪೊಲಾರಿಟಿ ಆಫ್ ದ ಟೆಂಪ್ಲೇಟ್ ಸ್ಟ್ರಾಂಡ್ ಅಂತ ಕೇಳ್ತಾನೆ. ಪೊಲಾರಿಟಿ ಕಂಟಿನ್ಯೂಸ್ ಸ್ಟ್ರಾಂಡ್ ಇದು, ಟೆಂಪ್ಲೇಟ್ ಸ್ಟ್ರಾಂಡ್ ಪೊಲಾರಿಟಿ ಕೇಳ್ತಾನೆ. ದಟ್ ಈಸ್ ಆಲ್ವೇಸ್ 3' to 5'. ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಈ ಕಡೆ ನೋಡಿ, ಉಲ್ಟಾ ಹೋಗ್ತಾ ಇದೆ, ಇದು 5' ಎಂಡ್ ಆಗ್ತದೆ. ಇಲ್ಲಿ ಪ್ರೈಮರ್ಸ್ ಗಳು ಬಂದ್ಬಿಟ್ಟು ಕೂತ್ಕೊಳ್ತದೆ. ಈ ಪ್ರೈಮರ್ಸ್ ಅಂದ್ರೆ RNA ನ್ಯೂಕ್ಲಿಯೋಟೈಡ್ಸ್ ಅದೆಲ್ಲ ಬಂದು ಕೂರ್ತದೆ. ಇಲ್ಲಿ ಗ್ಯಾಪ್ ಕಾಣ್ತಾ ಇದೆ ನೋಡಿ, ಗ್ಯಾಪ್ ಕಾಣ್ತದೆ. ಸೊ ಇದಕ್ಕೆ ಏನ್ ಕರೀತಾರೆ, ಡಿಸ್ಕಂಟಿನ್ಯೂಸ್ ಸ್ಟ್ರಾಂಡ್ ಅಂತ ಕರೀತಾರೆ, ಅಥವಾ ಒಕಾಜಾಕಿ ಫ್ರಾಗ್ಮೆಂಟ್ಸ್ ಅಂತ ಕರೀತಾರೆ. ಒಕಾಜಾಕಿ, ವೆರಿ ಇಂಪಾರ್ಟೆಂಟ್. ಒಕಾಜಾಕಿ ಫ್ರಾಗ್ಮೆಂಟ್ಸ್ ಆರ್ ಸಿಂಥಸೈಸ್ಡ್ ಯಾವ ಡೈರೆಕ್ಷನ್ ಅಲ್ಲಿ, 5' to 3'. ಅದು ಕೂಡ ಸೇಮೆ. ಆದ್ರೆ ವಾಟ್ ಇಸ್ ದ ಟೆಂಪ್ಲೇಟ್ ಸ್ಟ್ರಾಂಡ್, ಈ ಪೇರೆಂಟಲ್ ಸ್ಟ್ರಾಂಡ್ ಯಾವ್ದಿತ್ತು, 5' to 3'. ವೆರಿ ಇಂಪಾರ್ಟೆಂಟ್, ಬರ್ದಿಟ್ಕೊಳ್ಳಿ. ಕಂಟಿನ್ಯೂಸ್ ಸ್ಟ್ರಾಂಡ್ ಆದ್ರೆ 3' to 5'. ಡಿಸ್ಕಂಟಿನ್ಯೂಸ್ ಸ್ಟ್ರಾಂಡ್ ಆದ್ರೆ 5' to 3'. ಟೆಂಪ್ಲೇಟ್ ಸ್ಟ್ರಾಂಡ್ ಪೊಲಾರಿಟಿ ನೆನ್ಪಿಟ್ಕೊಳ್ಳಿ, ವೆರಿ ಸಿಂಪಲ್. ಬಟ್ ಪಾಲಿಮರೈಸೇಷನ್ ಆಲ್ವೇಸ್ ಗೋಸ್ ಇನ್ ಬಿಗರ್ ನಂಬರ್ ಟು ಸ್ಮಾಲರ್ ನಂಬರ್. ಎಲ್ಲದಕ್ಕೂ ರೆಪ್ಲಿಕೇಶನ್, ಟ್ರಾನ್ಸ್ಕ್ರಿಪ್ಷನ್, ಟ್ರಾನ್ಸ್ಲೇಷನ್ ಅರ್ಥ ಮಾಡ್ಕೊಳ್ಳಿ, ಮುಗೀತು. ಕೊನೆಗೆ DNA ಲೈಗೇಸ್ ಬರುತ್ತೆ. DNA ಲೈಗೇಸ್ ಅಂತ ಹೇಳುವಂತ ಎನ್ಸೈಮ್ ಬಂದ್ಬಿಟ್ಟು ಈ ಒಕಾಜಾಕಿ ಫ್ರಾಗ್ಮೆಂಟ್ಸ್ ಅನ್ನು ಜಾಯಿನ್ ಮಾಡ್ಬಿಟ್ಟು ಕೊನೆಗೆ ನಿಮಗೆ ಒಂದು DNA ಸಿಂಗಲ್ ಸ್ಟ್ರಾಂಡ್ ಉತ್ಪತ್ತಿ ಆಯ್ತು, ಮುಗೀತಲ್ಲ. ಸೊ ಈಗ ನ್ಯೂ DNA ಉತ್ಪತ್ತಿ ಆಯ್ತು. ಇದಕ್ಕೆ ನಾವು DNA ರೆಪ್ಲಿಕೇಶನ್ ಅಂತ ಕರೆಯೋದು. ಇದು ಹಿಂಗೆ ಕಂಟಿನ್ಯೂ ಆಗ್ತದೆ ನೋಡಿ, ಹೀಗೆ ಕಂಟಿನ್ಯೂ ಆಯ್ತು, ಇದು ಕೂಡ ಹೀಗೆ ಕಂಟಿನ್ಯೂ ಆಯ್ತು. ಆವಾಗ ನಮಗೆ 2 DNAs ಆರ್ ಸಪರೇಟೆಡ್. ದಿಸ್ ಹೌ ಇಟ್ ಇಸ್, ಇದು DNA ರೆಪ್ಲಿಕೇಶನ್. ಸೊ ಈಗ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ, 2000 BP/s ಅಂತ ಹೇಳಿ. RNA ಪಾಲಿಮರೇಸ್ 1 ಟ್ರಾನ್ಸ್ಕ್ರೈಬ್ಸ್ ಅಂತ ಕೇಳಿದ್ದಾರೆ. ಈಗ DNA ಡಿಪೆಂಡೆಂಟ್ RNA ಪಾಲಿಮರೇಸ್ ಅಂತ ಹೇಳುವಂತ ಎನ್ಸೈಮ್ ನಿಮಗೆ ಪ್ರೊಕ್ಯಾರಿಯೋಟ್ ನಲ್ಲೂ ಸಿಗ್ತದೆ, ಈವನ್ ಯುಕ್ಯಾರಿಯೋಟ್ಸ್ ನಲ್ಲೂ ಸಿಗ್ತದೆ. ಈ ಪ್ರೊಕ್ಯಾರಿಯೋಟ್ ಆಗಿದ್ರೆ, ಬ್ಯಾಕ್ಟೀರಿಯಾ ಆಗಿದ್ರೆ ನಿಮಗೆ ಒಂದೇ ಒಂದು RNA ಪಾಲಿಮರೇಸ್ ಎನ್ಸೈಮ್ ಇರುತ್ತೆ, ಅದು ಎಲ್ಲಾ ರೀತಿಯ ಟ್ರಾನ್ಸ್ಕ್ರಿಪ್ಷನ್ ಗಳನ್ನ ಮಾಡ್ತದೆ. ಆದ್ರೆ ಯುಕ್ಯಾರಿಯೋಟ್ಸ್ ನಲ್ಲಿ ಇರುವಂತಹ RNA ಪಾಲಿಮರೇಸ್ ಏನಿದೆ ಅದರಲ್ಲಿ ನಾವು ಡಿವಿಷನ್ ಆಫ್ ಲೇಬರ್ ಅನ್ನ ನೋಡ್ತೀವಿ. ಅಂದ್ರೆ ಪ್ರತಿಯೊಂದು RNA ಗಳನ್ನ ಡಿಫ್ರೆಂಟ್ RNA ಇದೆ, rRNA ಇದೆ, ಆಮೇಲೆ HNRNA ಇದೆ, tRNA ಇದೆ. ಈ ತರ RNA ಗಳನ್ನು ಉತ್ಪತ್ತಿ ಮಾಡ್ಲಿಕ್ಕೆ ನಮಗೆ ಡಿಫ್ರೆಂಟ್ RNA ಪಾಲಿಮರೇಸಸ್ ಎನ್ಸೈಮ್ ಬೇಕು. ಅದಕ್ಕೆ RNA ಪಾಲಿಮರೇಸ್ 1, RNA ಪಾಲಿಮರೇಸ್ 2, RNA ಪಾಲಿಮರೇಸ್ 3 ಅಂತ ನಾವು ಹೇಳ್ತೀವಿ. ಗೊತ್ತಾಯ್ತಾ? ವೆರಿ ಇಂಪಾರ್ಟೆಂಟ್. ಡಿವಿಷನ್ ಆಫ್ ಲೇಬರ್ ಇನ್ RNA ಪಾಲಿಮರೇಸಸ್ ಇನ್ ಯುಕ್ಯಾರಿಯೋಟಿಕ್ ಟ್ರಾನ್ಸ್ಕ್ರಿಪ್ಷನ್. 3 ಮಾರ್ಕ್ಸ್ ಕ್ವಶನ್ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ವೆರಿ ಇಂಪಾರ್ಟೆಂಟ್. ಈಗ RNA ಪಾಲಿಮರೇಸ್ 1 ಅನ್ನ ತಗೊಂಡ್ರೆ ಕೋಡ್ ನೆನ್ಪಿಟ್ಕೊಳ್ಳಿ, R ಅಂತ ಬರ್ಕೊಳ್ಳಿ, ಇಲ್ಲಿ H ಅಂತ ಬರ್ಕೊಳ್ಳಿ, ಇಲ್ಲಿ T ಅಂತ ಬರ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಇದು rRNA ಅನ್ನ ಟ್ರಾನ್ಸ್ಕ್ರೈಬ್ ಮಾಡ್ತದೆ, ಇದು HNRNA ಅನ್ನ ಟ್ರಾನ್ಸ್ಕ್ರೈಬ್ ಮಾಡ್ತದೆ, ಇದು tRNA ಅನ್ನ ಟ್ರಾನ್ಸ್ಕ್ರೈಬ್ ಮಾಡ್ತದೆ. RHT ಕೋಡ್. ಓಕೆ, 1 2 3 RHT ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ನೋಡೋದಾದ್ರೆ ಕೆಲವು rRNA ಅನ್ನ ಬರ್ಕೊಳ್ತೀನಿ. ಯಾವ್ದೆಲ್ಲ rRNA ಹೇಳಿದ್ರೆ ಒಂದು 28S rRNA ಬರ್ತದೆ, ಇನ್ನೊಂದು 18S rRNA ಬರ್ತದೆ, 5.8S rRNA ಬರ್ತದೆ. ಈಗ H ಅಂತ ಹೇಳಿದ್ರೆ ಏನಿಲ್ಲ, HNRNA. ಈ ಯುಕ್ಯಾರಿಯೋಟ್ಸ್ ನಲ್ಲಿ ಒಂದು ಹೆಟರೋಜಿನಸ್ ನ್ಯೂಕ್ಲಿಯರ್ RNA ಉತ್ಪತ್ತಿ ಆಗ್ತದೆ. ಅದು ಮೆಚೂರ್ mRNA ಅಲ್ಲ, ಅದರಲ್ಲಿ ಇಂಟ್ರಾನ್ಸ್ ಹಾಗೂ ಎಕ್ಸಾನ್ಸ್ ಎರಡೂ ಇರೋದ್ರಿಂದ HNRNA ಅಂತ ಕರೆಯೋದು. ಅರ್ಥ ಆಯ್ತಾ? ಇದು mRNA ಉತ್ಪತ್ತಿ ಆಗಿದೆ. ಈ mRNA ಅಲ್ಲಿ ನೀವು ಸ್ವಲ್ಪ ಎಕ್ಸಾನ್ಸ್ ನೋಡ್ತೀರಿ, ಸ್ವಲ್ಪ ಇಂಟ್ರಾನ್ಸ್ ನೋಡ್ತೀರಿ, ಪುನಃ ಎಕ್ಸಾನ್ಸ್ ಇಂಟ್ರಾನ್ಸ್, ಎಕ್ಸಾನ್ಸ್ ಇಂಟ್ರಾನ್ಸ್. ಎಕ್ಸಾನ್ಸ್ ಆರ್ ಎಕ್ಸ್ಪ್ರೆಸ್ಡ್ ಸೀಕ್ವೆನ್ಸಸ್, ಅದು ನಮಗೆ ಬೇಕು ಟ್ರಾನ್ಸ್ಲೇಷನ್ಗೆ. ಇಂಟ್ರಾನ್ಸ್ ಆರ್ ಇಂಟರ್ವೀನಿಂಗ್ ಆರ್ ನಾನ್ ಎಕ್ಸ್ಪ್ರೆಸ್ಡ್ ಸೀಕ್ವೆನ್ಸಸ್ ಆನ್ ದಿ mRNA. ಅದನ್ನ ರಿಮೂವ್ ಮಾಡಬೇಕು. ಈ ಪ್ರಾಸೆಸ್ಗೆ ನಾವು ಸ್ಪ್ಲೈಸಿಂಗ್ ಅಂತ ಕರಿತೀವಿ. ಈ ಎಂಟೈರ್ ಮೆಕ್ಯಾನಿಸಮ್ ಏನಿದೆ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಶನ್, ದಟ್ ಈಸ್ ಓನ್ಲಿ ಸೀನ್ ಇನ್ ಯುಕ್ಯಾರಿಯೋಟ್ಸ್. ಪ್ರೊಕ್ಯಾರಿಯೋಟ್ಸ್ ನಲ್ಲಿ ಆಗೋದಿಲ್ಲ. ಪ್ರೊಕ್ಯಾರಿಯೋಟ್ಸ್ ತಗೊಂಡ್ರೆ ಈ ಟ್ರಾನ್ಸ್ಕ್ರಿಪ್ಷನ್ ಮತ್ತೆ ಟ್ರಾನ್ಸ್ಲೇಷನ್ ಕಪಲ್ಡ್ ಆಗಿರ್ತದೆ, ಅಂದ್ರೆ ಒಟ್ಟಿಗೆ ಆಗ್ತಾ ಇರುತ್ತೆ. ಎಲ್ಲಿ ಆಗ್ತಾ ಇರ್ತದೆ? ಸೈಟೋಪ್ಲಾಸಮ್ ಅಥವಾ ಸೈಟೋಸೋಲ್ ನಲ್ಲಿ ಆಗ್ತಾ ಇರ್ತದೆ.
ಬಹಳ ಇಂಪಾರ್ಟೆಂಟ್. ಇದು ಹಂಗಲ್ಲ, ಟ್ರಾನ್ಸ್ಕ್ರಿಪ್ಷನ್ ಆಗೋದು ನ್ಯೂಕ್ಲಿಯಸ್ ನಲ್ಲಿ, ಟ್ರಾನ್ಸ್ಲೇಷನ್ ಆಗೋದು ಎಲ್ಲಿ, ಈ ನ್ಯೂಕ್ಲಿಯಸ್ ನ ಹೊರಭಾಗದಲ್ಲಿ ಸೈಟೋಪ್ಲಾಸಮ್ ನಲ್ಲಿ. ಓಕೆ ಫೈನ್, ಇದು ನೆನ್ಪಿಟ್ಕೊಳ್ಳಿ. ಈಗ ಟಿ ತಗೊಳ್ಳೋಣ. ಈಗ ಟಿ ಆರ್ ಎನ್ ಎ ಒಂದು ಬರ್ಕೊಳ್ಳೋಣ, ಇನ್ನೊಂದು ಎಸ್ ಎನ್ ಆರ್ ಎನ್ ಎ ಬರ್ಕೊಳ್ಳೋಣ, ಇನ್ನೊಂದು ಯಾವ್ದಿದೆ ಅಂತ ಹೇಳಿದ್ರೆ 5S-RRNA ಬರ್ಕೊಳ್ಳಿ. ಓಕೆ, ಸೊ ಈ 3 ಡಿಫ್ರೆಂಟ್ ಆರ್ ಎನ್ ಎಗಳನ್ನ ಟ್ರಾನ್ಸ್ಕ್ರೈಬ್ ಮಾಡೋದು RNA ಪಾಲಿಮರೇಸ್ 3. ವೆರಿ ಇಂಪಾರ್ಟೆಂಟ್, 3 ಮಾರ್ಕ್ಸ್ ಅಥವಾ ಹೆಂಗ್ ಬೇಕಾದ್ರೂ ಕೇಳ್ಬೋದು. ಓಕೆ, ಸೊ ಹಾಗೆ ನೋಡೋದಾದ್ರೆ ಇಲ್ಲಿ RNA ಪಾಲಿಮರೇಸ್ 1 ಟ್ರಾನ್ಸ್ಕ್ರೈಬ್ಸ್ RRNA, mRNA, tRNA, hnRNA. ಸೊ ಆನ್ಸರ್ ಹೇಳ್ಬೋದಾ? ಆನ್ಸರ್ ಯಾವುದು? ಇದು RRNA. ಈಸಿ ಅಲ್ವಾ? ಓಕೆ ಫೈನ್. ಈಗ ನೆಕ್ಸ್ಟ್ ನೋಡಿ 6th ಕ್ವೆಶ್ಚನ್. ಕೋಡನ್ಸ್ ಗಳನ್ನ ಕೊಟ್ಟಿದ್ದಾರೆ. GGU, GGC, GGA, GGG all code for glycine. Which salient features of the genetic code does it prove? ಜೆನೆಟಿಕ್ ಕೋಡ್ ಇಂದ ತೆಗೆದಿರುವ ಕ್ವೆಶ್ಚನ್. ಜೆನೆಟಿಕ್ ಕೋಡ್ ಅಂದ್ರೆ ಕೋಡಾನ್ ಅಲ್ವಾ? ಈ ಕೋಡಾನ್ ಅಂದ್ರೆ ಏನು ಅಂತ ಹೇಳಿದ್ರೆ, ಈ mRNA, ಈಗ ನೋಡಿ ಇದು DNA. ಒಂದ್ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಟ್ರಾನ್ಸ್ಕ್ರಿಪ್ಷನ್ ಅನ್ನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಏನಾದ್ರೂ ಡೌಟ್ ಇದ್ರೆ ನಿಮಗೆ ಇಲ್ಲೇ ಕ್ಲಿಯರ್ ಆಗಲಿ. ಟ್ರಾನ್ಸ್ಕ್ರಿಪ್ಷನ್, ಈ ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ ನಮಗೆ ಬೇಕಾಗಿರೋದು 2 ಸ್ಟ್ಯಾಂಡ್ಸ್. ಈ ಒಂದು ಸ್ಟ್ಯಾಂಡ್ಗೆ ನಾವು ಟೆಂಪ್ಲೇಟ್ ಸ್ಟ್ಯಾಂಡ್ ಅಂತ ಕರಿತೀವಿ, ಈ ಒಂದು ಸ್ಟ್ಯಾಂಡ್ಗೆ ಕೋಡಿಂಗ್ ಸ್ಟ್ಯಾಂಡ್ ಅಂತ ಕರಿತೀವಿ. ಕೋಡಿಂಗ್ ಸ್ಟ್ಯಾಂಡ್ ಹೆಸರಿಗೆ ಅದು ಯಾವುದೇ ಕಾರಣಕ್ಕೂ mRNA ಗೆ ಕೋಡ್ ಮಾಡೋದಿಲ್ಲ, ಅಂದ್ರೆ ಉತ್ಪತ್ತಿ ಮಾಡೋದಿಲ್ಲ, ಇದು ವೇಸ್ಟ್. ಇದಕ್ಕೆ ನಾವು ಸೆನ್ಸ್ ಸ್ಟ್ಯಾಂಡ್ ಅಂತಲೂ ಕೂಡ ಕರಿತೀವಿ, ಇದಕ್ಕೆ ನಾವು ನಾನ್ ಸೆನ್ಸ್ ಸ್ಟ್ಯಾಂಡ್ ಅಂತಲೂ ಕೂಡ ಕರಿತೀವಿ. ಬಟ್ ಇದು ಸೆನ್ಸ್ ಸ್ಟ್ಯಾಂಡ್ ಆಗಿರ್ಬೇಕಿತ್ತು, ಹೆಸರು ಮಾತ್ರ ಹಾಗಿದೆ. ಇದರ ಪೊಲಾರಿಟಿ ನೋಡೋದಾದ್ರೆ ಹೆಂಗಿದೆ, 5' to 3', ಯಾವ್ದ್ರದ್ದು ಕೋಡಿಂಗ್ ಸ್ಟ್ಯಾಂಡ್ ನೆನ್ಪಿಟ್ಕೊಳ್ಳಿ. ಇದರ ಪೊಲಾರಿಟಿ, ಟೆಂಪ್ಲೇಟ್ ಸ್ಟ್ಯಾಂಡ್ ಪೊಲಾರಿಟಿ ಯಾವತ್ತು 3' to 5'. ಓಕೆ, ಈಗ ಟ್ರಾನ್ಸ್ಕ್ರಿಪ್ಷನ್ ಆಗ್ಬೇಕಾದ್ರೆ ನಮಗೆ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಬೇಕಾಗ್ತದೆ. ಅಂದ್ರೆ ಆ ಒಂದು ಜಾಗದಲ್ಲಿ DNA ಡಿಪೆಂಡೆಂಟ್ RNA ಪಾಲಿಮರೇಸ್ ಬಂದು ಕೂತ್ಕೋಬೇಕು, ನಂತರ mRNA ಉತ್ಪತ್ತಿ ಮಾಡಬೇಕಾಗ್ತದೆ, ಟೆಂಪ್ಲೇಟ್ ಸ್ಟ್ಯಾಂಡ್ ಅನ್ನು ರೀಡ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ಸಮ್ವೇರ್ ಎಲ್ಸ್ ಇಲ್ಲಿ ಒಂದು ರೀಜನ್ ಇರುತ್ತೆ, ಇದಕ್ಕೆ ನಾವು ಪ್ರಮೋಟರ್ ಅಂತ ಕರಿತೀವಿ, ಕರೆಕ್ಟಾ? ಸಮ್ವೇರ್ ಎಲ್ಸ್ ಇಲ್ಲಿ ಯಾವ ರೀಜನ್ ಇದೆ, ಟರ್ಮಿನೇಟರ್ ಇರುತ್ತೆ, ಕರೆಕ್ಟಾ? ಪ್ರಮೋಟರ್ ಈಸ್ ಆಲ್ವೇಸ್ ಅಪ್ ಸ್ಟ್ರೀಮ್, ಟರ್ಮಿನೇಟರ್ ಈಸ್ ಆಲ್ವೇಸ್ ಡೌನ್ ಸ್ಟ್ರೀಮ್. ಯಾಕೆ ಅಂತ ಕೇಳ್ಬೋದು. ಏನಿಲ್ಲ, ಟರ್ಮಿನೇಟರ್ ಎಲ್ಲಿದೆ ಅಂತ ಹೇಳಿದ್ರೆ ಕೋಡಿಂಗ್ ಸ್ಟ್ಯಾಂಡ್ ತಗೋಬೇಕು ನೀವು. ಕೋಡಿಂಗ್ ಸ್ಟ್ಯಾಂಡ್ 3', ಕಡಿಮೆ ನಂಬರ್ ಅಲ್ಲ, 3' ಸೈಡ್ ಅಲ್ಲಿ ಇದೆ. ಈ ಕಡೆ ಪ್ರಮೋಟರ್ ಎಲ್ಲಿದೆ, ಅಪ್ ಸ್ಟ್ರೀಮ್. ಯಾಕೆ? 5' ಅಂಡ್ ಕಡೆ ಇದೆ ಕೋಡಿಂಗ್ ಸ್ಟ್ಯಾಂಡ್. ನಾವು ಇದನ್ನ ಕನ್ಸಿಡರೇಷನ್ಗೆ ತಗೊಳ್ಳಲ್ಲ, ಬಟ್ ಅದೇ ಇಂಪಾರ್ಟೆಂಟ್ ಟ್ರಾನ್ಸ್ಕ್ರಿಪ್ಷನ್ಗೆ. ಸೊ ಇವಾಗ ಈ ಒಂದು ಜಾಗ ಯಾವುದು, ಸ್ಟ್ರಕ್ಚರಲ್ ಜೀನ್. ಟೆಂಪ್ಲೇಟ್ ಸ್ಟ್ಯಾಂಡ್ ನಲ್ಲಿ ಇರುವಂತದ್ದು ಸ್ಟ್ರಕ್ಚರಲ್ ಜೀನ್. ಇದರಲ್ಲಿ ಸೀಕ್ವೆನ್ಸಸ್ ಇರುತ್ತೆ, ಅಂದ್ರೆ ಅಡಿನಿನ್, ಥೈಮಿನ್, ಗ್ವಾನಿನ್, ಸೈಟೋಸಿನ್ ಅಂತ ಕೂಡ ಸೀಕ್ವೆನ್ಸ್ ಇರುತ್ತೆ. ಅದು ರೀಡ್ ಆಗಿ mRNA ಉತ್ಪತ್ತಿ ಆಗಬೇಕು. ಅದಕ್ಕೆ ನಮಗೆ ಏನ್ ಬೇಕು ಅಂತ ಹೇಳಿದ್ರೆ DNA ಡಿಪೆಂಡೆಂಟ್ RNA ಪಾಲಿಮರೇಸ್. ಯುಕ್ಯಾರಿಯೋಟ್ಸ್ ಆದ್ರೆ RNA ಪಾಲಿಮರೇಸ್ 1, 2, 3 ಬರುತ್ತೆ. ಪ್ರೊಕ್ಯಾರಿಯೋಟ್ಸ್ ಟ್ರಾನ್ಸ್ಕ್ರಿಪ್ಷನ್ ಆದ್ರೆ ಒಂದೇ. ಓಕೆ, ಇದೇನ್ ಮಾಡುತ್ತೆ, ಇಲ್ಲಿಗೆ ಬೈಂಡ್ ಆಗ್ತದೆ. ಇದಕ್ಕೆ ಬೈಂಡ್ ಆಗ್ಲಿಕ್ಕೆ ಹೆಲ್ಪ್ ಮಾಡೋರು ಯಾರು ಅಂತ ಹೇಳಿದ್ರೆ ಸಿಗ್ಮಾ ಫ್ಯಾಕ್ಟರ್, ಒಂದು ಪ್ರೋಟೀನ್ ಅದು. ಓಕೆ, ಬೈಂಡ್ ಆಯ್ತು. ಈಗ ನಾನೀಗ ಸಿಗ್ಮಾ ಫ್ಯಾಕ್ಟರ್ ನ ಬಿಡಿಸ್ಕೊಂಡೆ. ಇದೀಗ ನಮ್ದು RNA ಪಾಲಿಮರೇಸ್. ಈಗ ಇದನ್ನ ರೀಡ್ ಮಾಡ್ತಾ ಬರ್ತಾ ಇದೆ. ರೀಡ್ ಆಗ್ತಾ ಬರ್ತಾ ಇರ್ಬೇಕಾದ್ರೆ mRNA ಉತ್ಪತ್ತಿ ಆಯ್ತು 5' to 3'. ಅದಕ್ಕೆ ಹೇಳೋದು ಟ್ರಾನ್ಸ್ಕ್ರಿಪ್ಷನ್ ಕೂಡ 5' to 3'. ಓಕೆ, mRNA ಪಾಲಿಮರೇಸ್ ಆಯ್ತು, ಕೊನೆಗೆ ಇಲ್ಲಿ ಉತ್ಪತ್ತಿ ಆಯ್ತು. ಇಲ್ಲಿ ನೋಡಿ ನಮ್ದು DNA ಡಿಪೆಂಡೆಂಟ್ RNA ಪಾಲಿಮರೇಸ್ ಇದೆ. ಅದು ಏನಾಗ್ತದೆ ಅಂತ ಹೇಳಿದ್ರೆ ಸಿಗ್ಮಾ ಫ್ಯಾಕ್ಟರ್ ಇಂದ ಬಿಡುಗಡೆಗೊಂಡು ಇಲ್ಲಿಗೆ ಟರ್ಮಿನೇಟರ್ ಗೆ ಬರುತ್ತೆ. ಟರ್ಮಿನೇಟರ್ ನಲ್ಲಿ ಒಂದು ಫ್ಯಾಕ್ಟರ್ ಇರುತ್ತೆ, ರೋ ಫ್ಯಾಕ್ಟರ್ ಅಂತ ಹೇಳಿ. ಅದಕ್ಕೆ ಬೈಂಡ್ ಆದ ತಕ್ಷಣ ರೋ ಫ್ಯಾಕ್ಟರ್ ಮತ್ತೆ ಈ DNA ಡಿಪೆಂಡೆಂಟ್ RNA ಪಾಲಿಮರೇಸ್ ಬೈಂಡ್ ಆಗ್ತದೆ. ಆ ಟೈಮ್ ನಲ್ಲಿ mRNA 5' to 3' ರಿಲೀಸ್ ಆಗ್ಬಿಡ್ತದೆ. ಇದು ಕೂಡ ರಿಲೀಸ್ ಆಗ್ತದೆ. ಇದು ರೋ ಫ್ಯಾಕ್ಟರ್, ಇದು DNA ಡಿಪೆಂಡೆಂಟ್ RNA ಪಾಲಿಮರೇಸ್ ಸಪರೇಟ್ ಆಯ್ತು. ಇದಕ್ಕೆ ಟ್ರಾನ್ಸ್ಕ್ರಿಪ್ಷನ್ ಅಂತ ಕರೆಯೋದು. ಯುಕ್ಯಾರಿಯೋಟ್ ಆದ್ರೆ ಇಲ್ಲಿ ನೋಡಿ, ಅನ್ಫಾರ್ಚುನೇಟ್ಲಿ ಇಲ್ಲಿ ನಮ್ಗೆ ಎಕ್ಸ್ಪ್ರೆಸ್ ಸೀಕ್ವೆನ್ಸ್ ಎಕ್ಸಾನ್ಸ್ ಅಂತ ಕರಿತೀವಿ. ಇದು ನಾನ್ ಎಕ್ಸ್ಪ್ರೆಸ್ ಸೀಕ್ವೆನ್ಸ್ ಇಂಟ್ರಾನ್ಸ್, ಆಮೇಲೆ ಪುನಃ ಎಕ್ಸಾನ್ಸ್, ಇಂಟ್ರಾನ್ಸ್, ಎಕ್ಸಾನ್ಸ್, ಇಂಟ್ರಾನ್ಸ್, ಎಕ್ಸಾನ್ಸ್. ಕರೆಕ್ಟ್ ಆಗಿ ನೋಡಿ, ಒಂದು mRNA ಅಲ್ಲಿ ಈಗ ಇಲ್ಲಿ ಎಷ್ಟು ಎಕ್ಸಾನ್ಸ್ ಇದೆ, 1, 2, 3, 4 ಇದೆ. ಎಷ್ಟು ಇಂಟ್ರಾನ್ಸ್ ಇದೆ, ಒಂದು ಕಡಿಮೆ ಯಾವತ್ತು, 1, 2, 3 ಹೇಳ್ಬೋದು. ಇನ್ನೇ HNRNA, ಇದಕ್ಕೆ ನಾವು HNRNA ಅಂತ ಕರೀತೀವಿ, ಹೆಟ್ರೋಜಿನಸ್ ನ್ಯೂಕ್ಲಿಯರ್ RNA. ಎಕ್ಸಾನ್ಸ್ ಇರುತ್ತೆ, ಇಂಟ್ರಾನ್ಸ್ ಇರುತ್ತೆ, ಅದಕ್ಕೆ HNRNA. ಯುಕ್ಯಾರಿಯೋಟ್ಸ್ ನಲ್ಲಿ ಮಾತ್ರ ಈ ಎಕ್ಸಾನ್ಸ್ ಗಳಲ್ಲಿ ಸರಿ ಅಬ್ಸರ್ವ್ ಮಾಡಿ. ಎಕ್ಸಾನ್ಸ್ ನೋಡಿದ್ರೆ 4 ಇರಬೇಕು, ಇಂಟ್ರಾನ್ಸ್ ಯಾವತ್ತು -1, ಒಂದು ಕಡಿಮೆ ಇರಬೇಕು. ಈಗ ಒಂದು ಕ್ವಶನ್ ಕೇಳಬಹುದು, HNRNA ಅಲ್ಲಿ ದೇರ್ ಆರ್ 15 ಎಕ್ಸಾನ್ಸ್, ದೆನ್ ಹೌ ಮೆನಿ ಇಂಟ್ರಾನ್ಸ್ ಆರ್ ದೇರ್, -1, ಎಷ್ಟಾಯ್ತು, 14 ಅಲ್ಲ. ಹಾಗೆ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಓಕೆ, ಈ ಒಂದು ಪರ್ಟಿಕ್ಯುಲರ್ ಈ HNRNA ಏನಿದೆ ಈಗ ಪ್ರೊಸೆಸ್ಗೆ ಒಳಗಾಗಬೇಕಾಗ್ತದೆ. ಈ ಪ್ರೊಸೆಸ್ಗೆ ನಾವು ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಶನ್ ಅಂತ ಕರೆಯೋದು.
ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನ್ ಆದ್ಮೇಲೆ ಇದನ್ನ ಪ್ರೊಸೆಸ್ ಮಾಡಬೇಕು. ನನಗೆ ಇಂಟ್ರಾನ್ಸ್ ಬೇಡ, ಅದು ವೇಸ್ಟ್, ಅದನ್ನು ತೆಗಿಬೇಕಾಗ್ತದೆ. ಸೊ ಅದಕ್ಕೆ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಈ 5' ಎಂಡಿಗೆ ನಾನು ಒಂದು ಮೀಥೈಲ್ ಗ್ವಾನೋಸಿನ್ ಟ್ರೈಫಾಸ್ಫೇಟ್ ಅನ್ನ ಆಡ್ ಮಾಡ್ತೀನಿ. ಇದಕ್ಕೆ ನಾನು ಕ್ಯಾಪಿಂಗ್ ಅಂತ ಕರೆಯೋದು. ಏನಾದ್ರೂ ಕನ್ಫ್ಯೂಷನ್ ಇದ್ರೆ ಕ್ಯಾಪ್ ಅನ್ನ ಎಲ್ಲ ಹಾಕೋತೀವಿ ನಾವು, ತಲೆಗಲ್ಲ, ತಲೆ ಲಾರ್ಜ್ 5' ತಲೆ. 3 ಏನಿದೆ ಟೇಲ್ ಅಂತ ಹೇಳ್ಕೊಳ್ಳಿ, ಸೊ ಬಾಲ. ಸೊ ಇಲ್ಲಿ ಏನ್ ಮಾಡ್ತೀವಿ, ಟೇಲಿಂಗ್ ಮಾಡ್ತೀವಿ. ಟೇಲಿಂಗ್ ಅಂದ್ರೆ ಈ ಎಡಿನಲೇಟ್, ಪಾಲಿ ಎಡಿನಲೇಟ್ ರೆಸಿಡ್ಯೂಸ್ ಅನ್ನ ಆಡ್ ಮಾಡೋದು. ಸೊ ಕ್ಯಾಪಿಂಗ್ ಅಂಡ್ ಟೇಲಿಂಗ್ ಎರಡೂ ಆದ ತಕ್ಷಣ ಏನಾಗ್ಬಿಡ್ತದೆ ಅಂದ್ರೆ ಇಂಟ್ರಾನ್ಸ್ ಗಳು ಮೆಲ್ಲೆ ಈ ತರ ಸ್ಟ್ರಕ್ಚರ್ ಅನ್ನ ಮಾಡ್ತಾ ಹೋಗ್ತದೆ ಅಲ್ವಾ. ಸ್ಪ್ಲೈಸಿಯೋಸೋಮ್ ಅಂತ ನಾವು ಕರಿತೀವಿ. ಫೈನ್. ಕೊನೆಗೆ ಇಲ್ಲೊಂದು ತುಂಬಾ ಎನ್ಸೈಮ್ಸ್ ಎಲ್ಲ ಬೇಕಾಗ್ತದೆ, ನಿಮಗೆ ಇಲ್ಲ ಅದು, ಡೋಂಟ್ ವರಿ. ಫೈನಲ್ ಏನಾಯ್ತು, ಇಂಟ್ರಾನ್ಸ್ ಗಳನ್ನ ತೆಗೆದು ಬಿಡ್ತೀವಿ. ಕೊನೆಗೆ ಉಳಿದಿದೆ ಯಾವುದು, ಎಕ್ಸಾನ್ಸ್. ಈ ಎಕ್ಸಾನ್ಸ್ ಗಳೀಗ ಜಾಯಿನ್ ಆಯ್ತು, ಇಂಟ್ರಾನ್ಸ್ ಎಲ್ಲ ರಿಮೂವ್ ಆಯ್ತು. ಇದಕ್ಕೆ ಏನ್ ಕರಿತೀವಿ ಅಂದ್ರೆ ಸ್ಪ್ಲೈಸಿಂಗ್ ಅಂತ ಕರಿತೀವಿ. ವಾಟ್ ಇಸ್ ಸ್ಪ್ಲೈಸಿಂಗ್? ಇಟ್ ಇಸ್ ದ ಪ್ರಾಸೆಸ್ ಆಫ್ ರಿಮೂವಲ್ ಆಫ್ ಇಂಟ್ರಾನ್ಸ್ ಫ್ರಮ್ ದಿ HNRNA ಅಂಡ್ ಜಾಯಿನಿಂಗ್ ದಿ ಎಕ್ಸಾನ್ಸ್. ಫೈನಲಿ ನಮಗೆ 5' to 3' ಬಂತು. ಈ ಒಂದು mRNA ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಇಟ್ಸ್ ಎ ಮೆಚೂರ್ mRNA. ಇದು mRNA. ಆದ್ರೆ ಪ್ರೊಕ್ಯಾರಿಯೋಟ್ ನಲ್ಲಿ ಇದು ಇರೋದೇ ಇಲ್ಲ, ಈ ಇಂಟ್ರಾನ್ಸ್ ಗಳೇ ಇರೋದಿಲ್ಲ. ಬರೀ ಜಸ್ಟ್ ಒಂದು mRNA ಉತ್ಪತ್ತಿ ಆಗ್ತದೆ, ಅದು ರೆಡಿ ಫಾರ್ ಟ್ರಾನ್ಸ್ಲೇಷನ್. ಓಕೆ, ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಸೆಟ್ ಆಫ್ 3 ನೈಟ್ರೋಜನಸ್ ಬೇಸಸ್ ನಾವು ತಕೊಂಡ್ರೆ, ಇಲ್ಲಿ ನೋಡಿ 1 2 3 3 ಅಂದ್ರೆ ಇದಕ್ಕೆ ನಾವು ಕೋಡಾನ್ಸ್ ಅಂತ ಕರೆಯೋದು, ಅಥವಾ ಜೆನೆಟಿಕ್ ಕೋಡ್ ಅಂತ ಕರೆಯೋದು. ಸೊ ಈ ತರ mRNAಗಳು ಹಿಂಗೆ mRNA ಥ್ರೂ ಔಟ್ ಏನಿರುತ್ತೆ ನ್ಯೂಕ್ಲಿಯೋಟೈಡ್ಸ್ ಇರುತ್ತೆ. ನಾನೀಗ ಸೆಟ್ ಆಫ್ 3 ನ್ಯೂಕ್ಲಿಯೋಟೈಡ್ಸ್ ಅಂತ ತಕೊಂಡ್ರೆ ಇಟ್ಸ್ ಎ ಕೋಡಾನ್ ಅಥವಾ ಜೆನೆಟಿಕ್ ಕೋಡ್. ಸರಿ, ಅಬ್ಸರ್ವ್ ಮಾಡಿದ್ರೆ ಟುವರ್ಡ್ಸ್ ದಿ 5' ಎಂಡ್ ಅಲ್ಲಿ ಕೆಲವು ರೀಜನ್ಸ್ ಇರುತ್ತೆ, ಅದು ಟ್ರಾನ್ಸ್ಲೇಷನ್ ಒಳಗಾಗೋದಿಲ್ಲ, ಅಂದ್ರೆ ಅಮೈನೋ ಆಸಿಡ್ ಅನ್ನು ಉತ್ಪತ್ತಿ ಮಾಡೋದಿಲ್ಲ. ಬಟ್ ಅದು ವೆರಿ ವೆರಿ ಇಂಪಾರ್ಟೆಂಟ್. ಇದಕ್ಕೆ ನಾನು UTR ಅನ್ಟ್ರಾನ್ಸ್ಲೇಟೆಡ್ ರೀಜನ್ ಅಂತ ಕರಿತೀವಿ. ಆಮೇಲೆ ಈ ಒಂದು mRNA ಎಲ್ಲೋ ಒಂದು ಕಡೆ ಸ್ಟಾಪ್ ಕೋಡನ್ ಇರುತ್ತೆ, ಮುಂದೆ ಬರುತ್ತೆ UAA, UGA, UAG. ಸೊ ಆ ಸ್ಟಾಪ್ ಕೋಡನ್ ನಂತರನೂ ಕೂಡ ನೀವು ಸ್ವಲ್ಪ ಕೋಡನ್ಸ್ ಅನ್ನು ನೋಡ್ತೀರಿ, ಅದು ಕೂಡ ಟ್ರಾನ್ಸ್ಲೇಷನ್ ಒಳಗಾಗೋದಿಲ್ಲ, ಅದು ಕೂಡ UTR. ಸೊ UTRs ಆರ್ ಫೌಂಡ್ ಬಿಫೋರ್ ದಿ ಸ್ಟಾರ್ಟ್ ಕೋಡನ್. ಸ್ಟಾರ್ಟ್ ಕೋಡನ್ ಯಾವುದು? AUG, ಆಲ್ವೇಸ್ ಬಿಫೋರ್ ದಿ ಸ್ಟಾರ್ಟ್ ಕೋಡನ್ ಅಂಡ್ ಆಲ್ಸೋ ಆಫ್ಟರ್ ದಿ ಸ್ಟಾಪ್ ಕೋಡನ್ UTR, ವಿಚ್ ವಿಲ್ ನೆವರ್ ಅಂಡರ್ಗೋ ಟ್ರಾನ್ಸ್ಲೇಷನ್. ಬಟ್ ದೇ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಸ್ಟ್ರಕ್ಚರಲ್ ಸ್ಟೆಬಿಲಿಟಿ ಆಫ್ ದಿ mRNA. ಪಾಯಿಂಟ್ ಟು ಬಿ ನೋಟೆಡ್. ಅದು ಫೌಂಡ್ ಓನ್ಲಿ ಆನ್ ದಿ mRNA, ನಾಟ್ ಆನ್ DNA. ಇದೆಲ್ಲ ಪಾಯಿಂಟ್ಗಳು ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಗಾಟ್ ಇಟ್? ಸೊ ಈಗ ಏನಾಯ್ತು, ಜೆನೆಟಿಕ್ ಕೋಡ್ ಅಂದ್ರೆ ಏನು ಅಂತ ಹೇಳಿ ಬಹಳಷ್ಟು ಸೈಂಟಿಸ್ಟ್ ಗಳನ್ನ ನೀವು ನೆನ್ಪಿಟ್ಕೋಬೇಕಾಗ್ತದೆ. ಜಾರ್ಜ್ ಗೆಮೊ ಹೇಳ್ತಾನೆ, ಆಕ್ಚುಲಿ ನಾವು 4 ನೈಟ್ರೋಜನಸ್ ಬೇಸಸ್ ಇರ್ಬೇಕು mRNA. ಯಾವ್ದೆಲ್ಲ? ಎಡಿನಿನ್ ಇರಬೇಕು, ಗ್ವಾನಿನ್ ಇರಬೇಕು, ಸೈಟೋಸಿನ್, ಯುರಾಸಿಲ್ ಇರಬೇಕು, ಥೈಮಿನ್ ಇರೋದಿಲ್ಲ, RNA ಇದು. ಓಕೆ, ಆ 4 ಇನ್ ಎ ಕಾಂಬಿನೇಷನ್ ಆಫ್ 3 ಅಂದ್ರೆ ಸೆಟ್ ಆಫ್ 3 ನೈಟ್ರೋಜನಸ್ ಬೇಸ್ ತರ ಇದ್ರೆ ಟೋಟಲ್ ಆಗಿ ನಮಗೆ 64 ಸೆಟ್ ಸಿಗುತ್ತೆ. ಆ 64 ಕೋಡಾನ್ಸ್, ನಮಗೆ 64 ಕೋಡಾನ್ಸ್ ಬರುತ್ತೆ. ನಾನು ಇದರ ಮೇಲೆ ಒಂದು ಡೀಟೇಲ್ಡ್ ಆಗಿ ಹೌ ಟು ರಿಮೆಂಬರ್ ಕೋಡಾನ್ಸ್ ಅಂಡ್ ವಾಟ್ ಅಮಿನೋ ಆಸಿಡ್ ದೇ ಕೋಡ್ ಮಾಡಿದ್ದೀನಿ, ನೋಡಿಟ್ಕೊಳ್ಳಿ. ಓಕೆ, ವೆರಿ ಇಂಪಾರ್ಟೆಂಟ್. ನಿಮಗೆ ನೀಟ್ ಕೇಸ್ ಅಲ್ಲಿ ಕೇಳ್ತಾನೆ, ವೆರಿ ವೆರಿ ಇಂಪಾರ್ಟೆಂಟ್. ಫೈನ್, ಇರಲಿ. ಈಗ ನೆಕ್ಸ್ಟ್ ನೀವೀಗ ಅಬ್ಸರ್ವ್ ಮಾಡೋದಾದ್ರೆ ಇದಕ್ಕೆ ಜಾರ್ಜ್ ಗೆಮೊ ಮಾಡಿರೋದು. ಇನ್ನೊಂದು ಯಾವ್ದಿದೆ, ಮಾರ್ಷಲ್ ನೈರನ್ಬರ್ಗ್ ಅಂತ ಹೇಳುವಂತ ಇನ್ನೊಬ್ಬ ಸೈಂಟಿಸ್ಟ್. ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ಈ ಸೆಲ್ ಫ್ರೀ ಸಿಸ್ಟಮ್ ಆಫ್ ಪ್ರೋಟೀನ್ ಸಿಂಥಸಿಸ್, ಅಂದ್ರೆ ಸೆಲ್ ಅನ್ನ ಬಿಟ್ಟು ಪ್ರೋಟೀನ್ ಅನ್ನು ಉತ್ಪತ್ತಿ ಮಾಡೋದು. ಸೆಲ್ ಇಲ್ಲವೇ ಇಲ್ಲ, ಬರೀ ಪ್ರೋಟೀನ್ ಅನ್ನ ಅವನೇನ್ ಮಾಡ್ತಾನೆ, ಅಮೈನೋ ಆಸಿಡ್ ಗಳನ್ನ ಜಾಯಿನ್ ಮಾಡ್ತಾ ಕೊನೆಗೆ ಪೆಪ್ಟೈಡ್ ಬಾಂಡ್ ಗಳನ್ನ ಹಾಕ್ಬಿಟ್ಟು ಬಿಟ್ವೀನ್ ದ 2 ಅಮೈನೋ ಆಸಿಡ್ ಒಂದು ಪ್ರೋಟೀನ್ ಅನ್ನು ಉತ್ಪತ್ತಿ ಮಾಡ್ತಾನೆ. ಅದಕ್ಕೆ ಸೆಲ್ ಫ್ರೀ ಸಿಸ್ಟಮ್ ಆಫ್ ಪ್ರೋಟೀನ್ ಸಿಂಥಸಿಸ್. ಹೂ ಡಿಡ್ ಇಟ್? ನೈರನ್ಬರ್ಗ್. ವೆರಿ ಇಂಪಾರ್ಟೆಂಟ್, ಇದು ಕೇಳ್ತಾನೆ. ಇನ್ನೊಂದು ಯಾರು ಅಂತ ಹೇಳಿದ್ರೆ ಹರ್ಗೋಬಿಂದ್ ಖೊರಾನ. ಸೊ ನೆನ್ಪಿಟ್ಕೊಳ್ಳಿ, ಇವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು RNA ಉತ್ಪತ್ತಿ ಮಾಡ್ತಾರೆ. ಓಕೆ, ಏನು ಅಂತ ಹೇಳಿದ್ರೆ ಟೆಂಪ್ಲೇಟ್ ಡಿಪೆಂಡೆಂಟ್ ಮ್ಯಾನರ್. ಒಂದು ಟೆಂಪ್ಲೇಟ್ ಇಟ್ಕೊಂಡು, ಅಂದ್ರೆ DNA ಒಂದು ಟೆಂಪ್ಲೇಟ್ ಸ್ಟ್ಯಾಂಡ್ ಅನ್ನು ಇಟ್ಕೊಂಡು ಒಂದು mRNA ಉತ್ಪತ್ತಿ ಮಾಡ್ತಾನೆ ಹೀಗೆ. ಓಕೆ, ಟೆಂಪ್ಲೇಟ್ ಡಿಪೆಂಡೆಂಟ್ ಮ್ಯಾನರ್ ನಲ್ಲಿ ಇನ್ನೊಂದು ಎನ್ಸೈಮ್ ಬರುತ್ತೆ ನೋಡಿ, ಸಿವೆರೋ ವೊಕೋವಾ ಎನ್ಸೈಮ್. ಈ ಎನ್ಸೈಮ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಈ RNA ಉತ್ಪತ್ತಿ ಮಾಡುತ್ತೆ ಇನ್ ಟೆಂಪ್ಲೇಟ್ ಇಂಡಿಪೆಂಡೆಂಟ್ ಮ್ಯಾನರ್. ಅಂದ್ರೆ ಟೆಂಪ್ಲೇಟ್ ಸ್ಟ್ಯಾಂಡ್ ಬೇಡವೇ ಬೇಡ, ಅದನ್ನ ಇಲ್ಲದೆ ಒಂದು RNA ಉತ್ಪತ್ತಿ ಮಾಡೋದು ಟೆಂಪ್ಲೇಟ್ ಇಂಡಿಪೆಂಡೆಂಟ್ ಮ್ಯಾನರ್. ದಟ್ ಇಸ್ ಬೈ ಸಿವಿಯರೋ ವೊಕೋವಾ ಎನ್ಸೈಮ್. ಹರ್ಗೋಬಿಂದ್ ಖೊರಾನ ಟೆಂಪ್ಲೇಟ್ ಡಿಪೆಂಡೆಂಟ್ ಮ್ಯಾನರ್ ಸಿಂಥಸಿಸ್ ಆಫ್ RNA. ಮಾರ್ಷಲ್ ನೈರನ್ಬರ್ಗ್ ಸೆಲ್ ಫ್ರೀ ಸಿಸ್ಟಮ್ ಆಫ್ ಪ್ರೋಟೀನ್ ಸಿಂಥಸಿಸ್. ಜಾರ್ಜ್ ಗೆಮೊ 64 ಕೋಡಾನ್ಸ್. 4 ಸೈಂಟಿಸ್ಟ್, ನೆನ್ಪಿಟ್ಕೊಳ್ಳಿ. ಓಕೆ, ಈಗ ಪುನಃ ಕ್ವಶನ್ ಬರೋಣ. ನಾನೆಲ್ಲ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ಓಕೆ, ಐ ಹೋಪ್ ಇಟ್ ಈಸ್ ಹೆಲ್ಪ್ಫುಲ್. ಶೇರ್ ಮಾಡ್ಬೋದು ನಿಮ್ಮ ಫ್ರೆಂಡ್ಸ್ ಗಳಿಗೆ. ಲೆಂದಿ ವಿಡಿಯೋ, ಬಟ್ ನನಗೆ ಅನ್ಸುತ್ತೆ ನಿಮ್ಗೆ ಇದು ತುಂಬಾ ಹೆಲ್ಪ್ ಆಗ್ತದೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಈಗ ಇಲ್ಲಿಗೆ ಬರೋಣ. ಇಲ್ಲೇನಿದೆ ಅಂತ ಹೇಳಿದ್ರೆ ಕೋಡಾನ್ಸ್ ಅನ್ನು ಕೊಟ್ಟಿದ್ದಾನೆ, 4 ಕೋಡಾನ್ಸ್ ಇದೆ, ಆಲ್ ಕೋಡ್ ಫಾರ್ ಗ್ಲೈಸಿನ್. ಹಾಗಿದ್ರೆ ಇದು ಏನು ಅಂತ ಹೇಳಿ, ನನ್ನ ಪ್ರಕಾರ ಇದು ಡಿಜನರೇಟ್ ಅಂತ ಹೇಳಿ. ಸೊ ಜೆನೆಟಿಕ್ ಕೋಡ್ ಅಲ್ಲಿ 6 ವಿಷಯಗಳು ಬರುತ್ತೆ.
Genetic code is triplet. Genetic code has initiator codon. Genetic code has contiguous, must be read in contiguous fashion. Okay, ಆಮೇಲೆ ಅಥವಾ ನಾನು ಇಲ್ಲಿ ಡಿ ಅಂತ ಬರೀತೀನಿ, ಡಿ ಅಂದ್ರೆ ಡಿಜೆನರೇಟ್. ಓಕೆ, ಆಮೇಲೆ ಜೆನೆಟಿಕ್ ಕೋಡ್ ಇಸ್ ಯೂನಿವರ್ಸಲ್. ಜೆನೆಟಿಕ್ ಕೋಡ್ ಮಸ್ಟ್ ಬಿ ರೀಡ್ ಇನ್ ಎ ಕಂಟಿನ್ಯೂಯಸ್ ಫ್ಯಾಷನ್. ಓಕೆ, ನಂತರ ಜೆನೆಟಿಕ್ ಕೋಡ್ ಹ್ಯಾಸ್ ಟರ್ಮಿನೇಟರ್ ಕೋಡ್. ರೀಡ್ ಮಾಡಿ. ಟಿ ಡಕ್ಟ್ ಕೋಡ್, ಜೆನೆಟಿಕ್ ಕೋಡ್ದು ಕೋಡ್, ಜೆನೆಟಿಕ್ ಕೋಡ್ದು ಕೋಡ್ ಏನು? ಟಿ ಡಕ್ಟ್. ಏನಾದ್ರೂ ಮರ್ತು ಹೋಗೋದಾದ್ರೆ ಜೆನೆಟಿಕ್ ಕೋಡ್ ಟ್ರಿಪ್ಲೆಟ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ. ಆ ಕೋಡನ್ 3 ನೈಟ್ರೋಜನಸ್ ಬೇಸ್ ಅನ್ನು ಒಳಗೊಂಡಿರಬೇಕು. ಜೆನೆಟಿಕ್ ಕೋಡ್ ಹ್ಯಾಸ್ ಇನಿಷಿಯೇಟರ್ ಕೋಡಾನ್ AUG ಅಂಡ್ ಆಲ್ಸೋ ನೆನ್ಪಿಟ್ಕೊಳ್ಳಿ ಡ್ಯುಯಲ್ ಫಂಕ್ಷನ್ ಇದೆ. ಇಟ್ ಆಕ್ಚುಲಿ ಇನಿಷಿಯೇಟರ್ ಕೋಡಾನ್ ಜೊತೆಗೆ ಇಟ್ ಆಲ್ಸೋ ಕೋಡ್ಸ್ ಫಾರ್ ಮಿಥಿಯೋನಿನ್. ಸೊ ಇಟ್ ಈಸ್ ದಿ ಇನಿಷಿಯೇಟರ್ ಕೋಡಾನ್ ಅಂಡ್ ಆಲ್ಸೋ ಕೋಡ್ಸ್ ಫಾರ್ ಮಿಥಿಯೋನಿನ್. ಕೇಳ್ಬಿಡ್ತಾನೆ tRNA ವಿಚ್ ಹ್ಯಾಸ್ ಆಂಟಿಕೋಡಾನ್ ಟು ರೀಡ್ ದಿ ಇನಿಷಿಯೇಟರ್ ಕೋಡಾನ್. ವಾಟ್ ಈಸ್ ದ ಆಂಟಿಕೋಡಾನ್ ಅಂತ ಹೇಳಿ AUG mRNA ಇರುತ್ತಲ್ಲ AUG, ಅದನ್ನು ರೀಡ್ ಮಾಡ್ಲಿಕ್ಕೆ ನಮಗೆ UAC ಬೇಕು. ಸೊ ನೆನ್ಪಿಟ್ಕೊಳ್ಳಿ ಆಂಟಿಕೋಡಾನ್ ಯಾವತ್ತು ಇನಿಷಿಯೇಟರ್ anticodon ಅಥವಾ initiator tRNA which is carrying methionine must have anticodon UAC which reads initiator codon AUG. very important, ನೆನ್ಪಿಟ್ಕೊಳ್ಳಿ. ಓಕೆ, ಆಮೇಲೆ ಡಿಜೆನರೇಟ್ ಅಂದ್ರೆ ಒಂದಕ್ಕಿಂತ ಹೆಚ್ಚು ಕೋಡಾನ್ಸ್ಗಳು ಒಂದೇ ಒಂದು ಅಮಿನೋ ಆಸಿಡ್ಗೆ ಕೋಡ್ ಮಾಡ್ತದೆ. ಇಲ್ಲಿ ನೋಡಬಹುದು ನೀವು GGU, GGC, GGA, GGG ಈ ಡಿಫ್ರೆಂಟ್ 4 ಕೋಡಾನ್ಸ್ಗಳು ಒಂದೇ ಒಂದು ಅಮಿನೋ ಆಸಿಡ್ ಗ್ಲೈಸಿನ್ಗೆ ಕೋಡ್ ಮಾಡ್ತದೆ. ಸೊ ಹೆನ್ಸ್ ಇಟ್ ಈಸ್ ಡಿಜೆನರೇಟಿವ್. ಅಷ್ಟೇ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಏನಿದೆ ಇಲ್ಲಿ ನೋಡೋದಾದ್ರೆ ಒಂದು ಯೂನಿವರ್ಸಲ್ ಅಂತ ಅಂದ್ರೆ ಈಗ ಟ್ರಿಪಲ್ ಯು ತಕೊಂಡ್ರೆ ಇಟ್ ಕೋಡ್ಸ್ ಫಾರ್ ಫಿನೈಲ್ ಅಲೆನಿನ್, ಬ್ಯಾಕ್ಟೀರಿಯಾದಿಂದ ಹಿಡಿದು ಹ್ಯೂಮನ್ ವರೆಗೆ. ಬಟ್ ಎಕ್ಸೆಪ್ಷನ್ಸ್ ಆರ್ ದೇರ್. ಈಗ ಮೈಟೋಕಾಂಡ್ರಿಯಲ್ ನೀವು ಕೋಡಾನ್ಸ್ ಈ ಫಿನೈಲ್ ಅಲೆನಿನ್ಗೆ ಕೋಡ್ ಮಾಡೋದಿಲ್ಲ ಟ್ರಿಪಲ್. ಮತ್ತೆ ಇವನ್ ಪ್ರೋಟೋಸೋವಾ ಇದನ್ನೆರಡನ್ನು ಬರೆದಿಟ್ಕೊಳ್ಳಿ. ಪ್ರೋಟೋಸೋವನ್ ಕೋಡಾನ್ಸ್ ಕೂಡ ಈ ಟ್ರಿಪಲ್ ಯು ಏನಿದೆ ಫಿನೈಲ್ ಅಲೆನಿನ್ಗೆ ಕೋಡ್ ಮಾಡೋದಿಲ್ಲ. ಬಟ್ ಅದರ್ ದನ್ ದಟ್ ಬ್ಯಾಕ್ಟೀರಿಯಾದಿಂದ ಹಿಡಿದು ಹ್ಯೂಮನ್ಸ್ ವರೆಗೂ ಟ್ರಿಪಲ್ ಯು ಕೋಡ್ಸ್ ಫಾರ್ ಫಿನೈಲ್ ಅಲೆನಿನ್. ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಏನಿದೆ ಸಾರಿ ಜೆನೆಟಿಕ್ ಕೋಡ್ ಅಂತ ಹೇಳಿದ್ರೆ ಒಂದು ಏನಿದೆ ಕಂಟಿನ್ಯೂಸ್ ಫ್ಯಾಷನ್. ನೀವು ಕಂಟಿನ್ಯೂಸ್ ಓದ್ಬೇಕು, ಹಿಂಗೆ ಓದೋಂಗಿಲ್ಲ. ಯು ಆಯ್ತು, ಒಂದು ಕೋಡಾನ್ ಮುಗೀತು. ನೆಕ್ಸ್ಟ್ UUA ಇಲ್ಲ, UUA ಈ ತರ ಕಂಟಿನ್ಯೂಸ್ ಆಗಿ ಓದ್ಬೇಕು ಅಂತ ಹೇಳಿ. ಓಕೆ, ನೆಕ್ಸ್ಟ್ ಜೆನೆಟಿಕ್ ಕೋಡ್ ಆಸ್ ಟರ್ಮಿನೇಟರ್ ಕೋಡಾನ್ ಮಾಡ್ತೀರಿ. ಯಾವ್ದಲ್ಲಿದೆ? UAA ಬರಿಬಹುದು, UGA ಇದೆ, ಮತ್ತೆ UAG ಇದೆ. ಇದೆಲ್ಲ ಏನು ಸ್ಟಾಪ್ ಕೋಡಾನ್ಸ್. ಅಂದ್ರೆ ದೇರ್ ಆರ್ ನೋ tRNA ಅಥವಾ ದೇರ್ ಆರ್ ನೋ ಆಂಟಿಕೋಡಾನ್ಸ್ ಟು ರೀಡ್ ದಿಸ್. ಅಂದ್ರೆ ಟರ್ಮಿನೇಷನ್ ಆಫ್ ಟ್ರಾನ್ಸ್ಲೇಷನ್. ಅರ್ಥ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ದ ಥಿಂಗ್ ಆಕ್ಚುಲಿ. ಸೊ ಆನ್ಸರ್ ಈಸ್ ಆಪ್ಷನ್ ಬಿ. ಅಮೈನೋ ಅಸೈಲೇಷನ್ ಆಫ್ tRNA ಅಕ್ಕರ್ಸ್ ಡ್ಯೂರಿಂಗ್. ಏನಪ್ಪ ಇದು ಅಮೈನೋ ಅಸೈಲೇಷನ್ ಅಂತ ಹೇಳಿದ್ರೆ ಇದು ಟ್ರಾನ್ಸ್ಲೇಷನ್ ಅಲ್ಲಿ ಬರುವಂತಹ ಒಂದು ಕಾನ್ಸೆಪ್ಟ್. ಓಕೆ, ಈಗ ನಾವು ಟ್ರಾನ್ಸ್ಲೇಷನ್ಗೆ ಬಂದಿದ್ವಿ. ಎಷ್ಟು ಕಾನ್ಸೆಪ್ಟ್ಸ್ ಎಕ್ಸ್ಪ್ಲೇನ್ ಮಾಡಿದ್ವಿ ಅಲ್ಲ, ಅರ್ಥ ಆಗಿರ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಈಗ ಟ್ರಾನ್ಸ್ಲೇಷನ್ ಎಲ್ಲಾಗ್ತದೆ? ಟ್ರಾನ್ಸ್ಲೇಷನ್ ಆಗೋದು ಇನ್ ದ ಸೈಟೋಪ್ಲಾಸಮ್, ಪರ್ಟಿಕ್ಯುಲರ್ಲಿ ಯಾವ್ದ್ರಲ್ಲಿ? ಬ್ಯಾಕ್ಟೀರಿಯಾ ಆದ್ರೆ ಟ್ರಾನ್ಸ್ಲೇಷನ್ ಕಪಲ್ಡ್ ಆಗಿರುತ್ತೆ. ಯೂಕ್ಯಾರಿಯೋಟಿಕ್ಸ್ ತಗೊಂಡ್ರೆ ಅಂದ್ರೆ ನಮ್ಮ ದೇಹದಲ್ಲಿ ತಗೊಂಡ್ರೆ ಟ್ರಾನ್ಸ್ಲೇಷನ್ ಯಾವತ್ತು ನ್ಯೂಕ್ಲಿಯಸ್ ಹೊರಗಾಗ್ತದೆ ಇರ್ಲಿ. ಓಕೆ, ಕೇಳ್ಬಿಡ್ತಾರೆ ದ ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್ ಎಟ್ 4 ಲೆವೆಲ್ಸ್. ಇಂಪಾರ್ಟೆಂಟ್ NCERT ಇದೆ. ಒಂದು ಟ್ರಾನ್ಸ್ಕ್ರಿಪ್ಷನ್ ಲೆವೆಲ್, ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಶನ್, ಟ್ರಾನ್ಸ್ಲೇಷನಲ್ ಲೆವೆಲ್ ಅಂತೆಲ್ಲ ಬರುತ್ತಲ್ಲ, ಅದು ಒಂದು. ಓಕೆ, ಈಗ ಟ್ರಾನ್ಸ್ಲೇಷನ್ ತಗೊಳ್ಳೋದಾದ್ರೆ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಟ್ರಾನ್ಸ್ಲೇಷನ್ ಅಲ್ಲಿ ಫಸ್ಟ್ ಸ್ಟೆಪ್ ಏನಿದೆ ಅಂತ ಹೇಳಿದ್ರೆ ಈ mRNA ಇದೆ ಅಲ್ಲ, ಸರಿ ಇಲ್ಲಿ ಬರ್ಕೊಳ್ಳೋಣ. mRNA ವಾಟ್ ಇಸ್ ದ ಪೊಲಾರಿಟಿ? 5' to 3'. ಟ್ರಾನ್ಸ್ಕ್ರಿಪ್ಷನ್ ಆಗಿರೋದು 5' to 3'. ಓಕೆ ಫೈನ್. ಇವನ್ ಟ್ರಾನ್ಸ್ಲೇಷನ್ ಕೂಡ 5' to 3' ಆಗೋದು ಇರಲಿ. ಈಗ ಫಸ್ಟ್ ಸ್ಟೆಪ್ ಏನಾಗ್ತದೆ ಇದು ಕೇಳ್ತಾನೆ ನಿಮ್ಮ ಎಲ್ಲಾ ರೀತಿ ಎಕ್ಸಾಮ್ ಅಲ್ಲಿ. ದ ಫಸ್ಟ್ ಸ್ಟೆಪ್ ಆಫ್ ದಿ ಟ್ರಾನ್ಸ್ಲೇಷನ್ ಇಸ್ ವೆನ್ ಸ್ಮಾಲರ್ ಸಬ್ ಯೂನಿಟ್ ಆಫ್ ರೈಬೋಸೋಮ್, ಅದು 30S ಆಗಿರ್ಬೋದು ಅಥವಾ 40S ಆಗಿರ್ಬೋದು. 30S ಬ್ಯಾಕ್ಟೀರಿಯಾದಲ್ಲಿ, 40S ಆದ್ರೆ ಯೂಕ್ಯಾರಿಯೋಟ್ಸ್ ನಲ್ಲಿ ಇರಲಿ. ಸ್ಮಾಲರ್ ಸಬ್ ಯೂನಿಟ್ ಆಫ್ ದಿ ರೈಬೋಸೋಮ್ ಎನ್ಕೌಂಟರ್ಸ್ ಆನ್ mRNA. ದಟ್ ಈಸ್ ದ ಫಸ್ಟ್ ಸ್ಟೆಪ್ ಆಫ್ ಟ್ರಾನ್ಸ್ಲೇಷನ್. ಬರ್ದಿಟ್ಕೊಳ್ಳಿ, ನೋ ಕನ್ಫ್ಯೂಷನ್. ಫಸ್ಟ್ ಸ್ಟೆಪ್. ಓಕೆ ಫೈನ್. ನೆಕ್ಸ್ಟ್ ಏನಾಗ್ತದೆ ಅಂತ ಹೇಳಿದ್ರೆ ಈಗ ಬೋರ್ಡ್ ಅನ್ನ ನಾನೀಗ ಬ್ಯಾಕ್ಟೀರಿಯಾ ಅಥವಾ ಹ್ಯೂಮನ್ ಸೆಲ್ ಅಂತ ತಿಳ್ಕೊಂಡ್ರೆ ಅಥವಾ ಸೈಟೋಪ್ಲಾಸಮ್ ಅಂತ ತಿಳ್ಕೊಂಡ್ರೆ ಇಲ್ಲಿ tRNAಗಳು ಇರ್ತದೆ. ನಾನು ಸುಮ್ಮನೆ ಟಿ ಅಂತ ಬರ್ಕೊಳ್ತೀನಿ, ಈ ತರ ನಿಮಗೆ ಅರ್ಥ ಆಗಲಿ ಅಂತ ಹೇಳಿ. ಇದು tRNAಗಳು, ಬಹಳ tRNA ಇರುತ್ತೆ. ಆಲ್ ದ tRNAs ಆರ್ ಇನ್ ಇನ್ಆಕ್ಟಿವೇಟೆಡ್ ಫಾರ್ಮ್. ವರ್ಕ್ ಮಾಡಲ್ಲ, ಅದು ಇನ್ಆಕ್ಟಿವ್ ಇರ್ತದೆ. ಈಗ ನಾವು ಇದಕ್ಕೆ ಚಾರ್ಜ್ ಮಾಡ್ಬೇಕು. ಆ ಚಾರ್ಜಿಂಗ್ಗೆ ನಾವು ಚಾರ್ಜಿಂಗ್ ಆಫ್ tRNA ಅಥವಾ ಅಮೈನೋ ಅಸೈಲೇಷನ್ ಆಫ್ tRNA ಅಂತ ಕರೆಯೋದು. ಇದಕ್ಕೆ ಚಾರ್ಜಿಂಗ್ ಅಂತ ಹೇಳಿದ್ರೆ ನಾನು ಈಗ ಒಂದು ಅಮೈನೋ ಆಸಿಡ್, ಇಲ್ಲಿ ಬಹಳಷ್ಟು ಅಮಿನೋ ಆಸಿಡ್ಸ್ ಗಳು ಕೂಡ ಇನ್ಆಕ್ಟಿವ್ ಫಾರ್ಮ್ ಅಲ್ಲಿ ಇರ್ತದೆ. ಬಹಳಷ್ಟು ಅಮೈನೋ ಆಸಿಡ್, ಮಿಥಿಯೋನಿನ್, ಗ್ಲೈಸಿನ್, ಅದೆಲ್ಲ ಫಿನೈಲ್ ಅಲೆನಿನ್ ಎಲ್ಲ ಇರ್ತದೆ.
ಫಸ್ಟ್ ಸ್ಟೆಪ್ ಇಲ್ಲಿ ಇದಲ್ಲ, ಇದನ್ನ ಬಿಡಿ. ಈಗ ಏನಾಗ್ತದೆ ಅಂತ ಹೇಳಿದ್ರೆ ನಾನು ಪ್ರತಿಯೊಂದು ಅಮೈನೋ ಆಸಿಡ್ಗೆ ATP ಹಾಕ್ತಾ ಇದ್ದೀನಿ ನೋಡಿ, ಆಯ್ತಾ. ATP ಹಾಕುವಾಗ ಪ್ರತಿಯೊಂದು ಅಮೈನೋ ಆಸಿಡ್ ಏನಾಗ್ತದೆ, ಅಮೈನೋ ಆಸಿಡ್ AMP ಕಾಂಪ್ಲೆಕ್ಸ್ ಆಗ್ತದೆ. ಈಗ ನಾನು ಇದನ್ನ ತಗೊಂಡ್ಬಿಟ್ಟು ಪ್ರತಿಯೊಂದು TRNA ಗೆ ಆಡ್ ಮಾಡಬೇಕು. ಇದಕ್ಕೆ ಏನ್ ಕರೀತಾರೆ ಅಂತ ಹೇಳಿದ್ರೆ ಚಾರ್ಜಿಂಗ್ ಆಫ್ TRNA ಅಥವಾ ಅಮೈನೋ ಅಸೈಲೇಷನ್ ಆಫ್ TRNA. ಇಷ್ಟೇ. ಈಗ TRNA ಒಂದು ಸುಮ್ಮನಾಗಿ ಒಂದು ಸ್ಟ್ರಕ್ಚರ್ ಬಿಡಿಸೋದಾದ್ರೆ ಸುಮ್ಮನೆ ಇದ್ಯಾವುದು ಆಂಟಿಕೋಡಾನ್. ಇಲ್ಲಿ ಈಗ ಏನಿದೆ, ಈಗ ನಾನು 3' ಅಂತ ಬಿಡಿಸ್ಕೊಂಡ್ರೆ ನೆನ್ಪಿಟ್ಕೊಳ್ಳಿ, ಆಲ್ವೇಸ್ ರಿಮೆಂಬರ್ 3' ಏನಿದೆ ಅದು ಅಮೈನೋ ಆಸಿಡ್ ನ ಕ್ಯಾರಿ ಮಾಡುವಂತ ಒಂದು ಎಂಡ್. ವೆರಿ ಇಂಪಾರ್ಟೆಂಟ್. ಹೇಳ್ತಾನೆ TRNA acts as adapter molecule, justify ಅಂತ 2 ಪಾಯಿಂಟ್ ಬರೀಬೇಕು. TRNA in its third 3' end actually carries one specific amino acid, ಒಂದು ಕೆಲಸ ಆಯ್ತು. and TRNA has anticodon which reads the codon, 2 functions. so adapter molecule ನೆನ್ಪಿಟ್ಕೊಳ್ಳಿ. ಓಕೆ ಫೈನ್. ಸೊ ಈಗ ಎಲ್ಲಾ TRNA ಚಾರ್ಜ್ ಆಯ್ತು, ಇದಕ್ಕೆ ನಾವು ಅಮೈನೋ ಅಸೈಲೇಷನ್ ಆಫ್ TRNA ಅಂತ ಕರೆಯೋದು. ಡನ್. ಓಕೆ. ಸೊ ಈಗ ನಾವು ಇರೇಸ್ ಮಾಡ್ಕೊಳ್ಳೋಣ, ಸ್ವಲ್ಪ ಬೋರ್ಡ್ ಖಾಲಿ ಬೇಕು ನಮಗೆ ಟ್ರಾನ್ಸ್ಲೇಷನ್ ಮೆಕ್ಯಾನಿಸಮ್ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ. ಈಗ ನನ್ನ ಹತ್ರ ಈಗ ಒಂದು TRNA ಇಲ್ಲಿ ಬಿಡಿಸ್ಕೊಂಡೆ. ಆ TRNA ಅಲ್ಲಿ ಇರೋದು ಯಾವುದು, 3' end ಅಲ್ಲಿ ಮಿಥಿಯೋನಿನ್ ಇದೆ. ಅಂಡ್ ವಾಟ್ ಈಸ್ ದಿ ಆಂಟಿಕೋಡಾನ್ UAC. ಇದಕ್ಕೆ ನಾವು ಇನಿಷಿಯೇಟರ್ TRNA ಅಂತ ಕರೆಯೋದು, ಯಾಕಂದ್ರೆ ಇಟ್ ರೀಡ್ಸ್ ದಿ ಇನಿಷಿಯೇಟರ್ ಕೋಡಾನ್. ಯಾವ್ದಿರುತ್ತೆ ಇಲ್ಲಿ ಇನಿಷಿಯೇಟರ್ ಕೋಡಾನ್ AUG. ಓಕೆ, ನಾನು ಇಲ್ಲಿ ಹಿಂಗೆ ಹಾಕೊಳ್ಳೋಣ, AUG ಸಮ್ವೇರ್ ಎಲ್ಸ್ ಇಲ್ಲಿ ಬರುತ್ತೆ. ಅದರ ಅರ್ಥ ಏನು, ಈ ಒಂದು ಕೋಡಾನ್ ಇದೆ, ಈ ಕೋಡಾನ್ ಏನಿದೆ ಅದು UTR ಅನ್ಟ್ರಾನ್ಸ್ಲೇಟೆಡ್ ರೀಜನ್. ಓಕೆ, ಸಮ್ವೇರ್ ಎಲ್ಸ್ ಇನ್ನು ನಾನು ಉದ್ದ ಬಿಡಿಸ್ಕೋಬೇಕು, ಯಾಕಂದ್ರೆ ಈ ರೈಬೋಸಮ್ ಜಂಪ್ ಆಗ್ತಾ ಹೋಗ್ತದೆ. ಡೋಂಟ್ ವರಿ ಅಬೌಟ್ ಇಟ್. ಓಕೆ, ಬಿಯಾಂಡ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಇರ್ಲಿ. ಈಗ ನಾವು ಬರೀ ಸೆಕೆಂಡ್ PUC ಪಾಠ ಮಾಡ್ತಾ ಇರೋದು, ಅಲ್ಲಿಗೆ ಸ್ಟಿಕ್ ಆಗೋಣ. ಇಲ್ಲಿ TRRU ಅಂತ ಹಾಕೋಣ. ಓಕೆ, ಆಮೇಲೆ ಒಂದು ಯಾವ್ದು ಕೊಟ್ಟಿದಾರಲ್ಲ GGU. ಓಕೆ, GGU ಗ್ಲೈಸಿನ್ಗೆ ಕೋಡ್ ಮಾಡುವಂಥದ್ದು. TRRU ಅಂದ್ರೆ ಫಿನಲ್ ಅಲೆನಿನ್. ಸೊ ನನ್ನ ಹತ್ರ ಲೈನ್ ಅಲ್ಲಿ TRNA ಇದೆ. TRNA ಆಂಟಿಕೋಡನ್ ಹೇಳ್ಬೋದಾ ಇದಕ್ಕೆ, TRRUಗೆ AAA. ಓಕೆ, ಅದು ಯಾವ್ದನ್ನ ತರ್ತಾ ಇದೆ, ಯಾವ ಅಮೈನೋ ಆಸಿಡ್ ತರ್ತಾ ಇದೆ, ಫಿನಲ್ ಅಲೆನಿನ್. ಇನ್ನೊಂದು ಆ ಕಡೆ ಇನ್ನೊಂದು ಯಾವ್ದಿದೆ, GGU ನ ಕೋಡ್ ಮಾಡ್ಲಿಕ್ಕೆ CCA. ಇದರಲ್ಲಿರುವಂತಹ ಒಂದು ಅಮೈನೋ ಆಸಿಡ್ ಯಾವುದು, ಗ್ಲೈಸಿನ್. ಕರೆಕ್ಟ್. ಸೊ ಈ ತರ ಲೈನ್ ಆಗಿ ಬರ್ತಾ ಇದೆ TRNAಗಳು, ವಿಚ್ ಇಸ್ ಆಲ್ರೆಡಿ ಅಮೈನೋ ಅಸೈಲೇಟೆಡ್. ಓಕೆ, ಈಗ ಏನಾಗ್ತದೆ ನೆಕ್ಸ್ಟ್, ಯಾವಾಗ ಸ್ಮಾಲರ್ ಸಬ್ಯೂನಿಟ್ mRNA ಗೆ ಬೈಂಡ್ ಆಯ್ತು, ಅವಾಗ ಈ ದೊಡ್ಡದಾದಂತಹ ಲಾರ್ಜ್ ಸಬ್ಯೂನಿಟ್ ಏನಿದೆ ರೈಬೋಸಮ್ದು, ಅಂದ್ರೆ ಅದು 50S ಆಗಿರ್ಬೋದು ಅಥವಾ 60S ಆಗಿರ್ಬೋದು, ಡಿಪೆಂಡ್ಸ್ ಆನ್ ಟೈಪ್ ಆಫ್ ದಿ ಆರ್ಗಾನಿಸಮ್, ಬಂದ್ಬಿಟ್ಟು ಬೈಂಡ್ ಆಯ್ತು ಲಾರ್ಜ್ ಸಬ್ಯೂನಿಟ್. ಇದರಲ್ಲಿ 3 ಸೈಟ್ ಇರುತ್ತೆ. ಒಂದು E ಸೈಟ್ ಇರುತ್ತೆ, P ಸೈಟ್ ಇರುತ್ತೆ, A ಸೈಟ್ ಇರುತ್ತೆ. ನಿಮ್ಮ NCERT ಏನ್ ಕೊಟ್ಬಿಟ್ಟಿದ್ದಾರೆ, ಲಾರ್ಜ್ ಸಬ್ಯೂನಿಟ್ ಹ್ಯಾಸ್ ಓನ್ಲಿ 2 ಸೈಟ್, ಆಕ್ಚುಲಿ 3 ಸೈಟ್ ಇರೋದು. ಒಂದು ಎಕ್ಸಿಟ್ ಸೈಟ್, ಇನ್ನೊಂದು ಪೆಪ್ಟೈಡ್ ಬಾಂಡ್ ಫಾರ್ಮೇಶನ್ ಸೈಟ್, ಅರೈವಲ್ ಸೈಟ್ A. ಓಕೆ ಫೈನ್. ಅರೈವಲ್ ಅಂತ ಹೇಳಿದ್ರೆ ಈ TRNAಗಳು ಇಲ್ಲಿ ಬರೋದು, ಮತ್ತೇನಿಲ್ಲ. ಓಕೆ ಫೈನ್. ಸೊ ಈ ತರ ನಾವು ನಮ್ಗೆ ಈಸಿಯಾಗಿ ಅರ್ಥ ಆಗ್ಲಿಕ್ಕೆ ಡಿವೈಡ್ ಮಾಡ್ಕೊಂಬೋಣ, ಹೀಗೆ ಈಸಿ ಆಗ್ತದೆ. ಈಗ ಏನಾಗ್ತದೆ ಅಂತ ಹೇಳಿದ್ರೆ TRNA ಬಂತು, ಯಾವ್ದು ನಮ್ದು UAC. ಎಲ್ಲಿ AUG ಇದೆ, ನಾನು ಎಕ್ಸಿಟ್ ಎಲ್ಲ ಬಿಡಿಸ್ಕೊಂಡ್ಬಿಟ್ಟಿದ್ದೀನಿ, ಸಾರಿ. ಇಲ್ಲಿ ಬರಬೇಕು ಎಕ್ಸಿಟ್, ಇಲ್ಲಿ P ಬರಬೇಕು, ಇಲ್ಲಿ A ಬರಬೇಕು. ಓಕೆ ಫೈನ್. ಓಕೆ, ಸೊ ಈಗ P ಸೈಟ್ ಅಲ್ಲಿ AUG ಇದೆ. ಸೊ P ಸೈಟ್ ಗೆ ಬಂದು ಏನಾಯ್ತು, ಟ್ರಾನ್ಸ್ಲೇಷನ್ ಮಾಡ್ತು. ಸೊ ಇಲ್ಲಿ ಮಿಥಿಯೋನಿನ್ ಈಗ ಟ್ರಾನ್ಸ್ಲೇಟ್ ಆಯ್ತು, ಬೈಂಡ್ ಆಯ್ತಲ್ಲ, UAC ಬೈಂಡ್ಸ್ ಟು AUG. ನೆಕ್ಸ್ಟ್ ಇನ್ನೊಂದು ಯಾವ್ದಿದೆ, ಈಗ P ಸೈಟ್ ನಲ್ಲಿ ಇರುವಂತದ್ದು, ಸಾರಿ A ಸೈಟ್ ಗೆ ಯಾವ್ದು ಬರ್ತಾ ಇದೆ, ಸೆಕೆಂಡ್ ಫಿನಲ್ ಅಲೆನಿನ್ TRNA ಬರ್ತಾ ಇದೆ, ಬಂದು ಬೈಂಡ್ ಆಯ್ತು. ಕರೆಕ್ಟ್. ಸೊ ಇಲ್ಲಿಗೆ ಏನಾಯ್ತು, ಫಿನಲ್ ಅಲೆನಿನ್ ಟ್ರಾನ್ಸ್ಲೇಟ್ ಆಯ್ತು. ಈಗ ರೈಬೋಸಮ್ ಶಿಫ್ಟ್ ಆಗುವಾಗ ಏನಾಗ್ತದೆ ಅಂತ ಹೇಳಿದ್ರೆ AUG ಈ ಸೈಟಿಗೆ ಬರುತ್ತೆ. ಕರೆಕ್ಟಾ, ಅಬ್ಸರ್ವ್ ಮಾಡಿದ್ರೆ ನಂಗೆ ಬಿಡಿಸ್ಲಿಕ್ಕೆ ಆಗೋದಿಲ್ಲ, ಬಟ್ ಈ ಕಡೆ ಬರುತ್ತೆ. ಆ ಟೈಮ್ ನಲ್ಲಿ ಏನಾಯ್ತು, ಮಿಥಿಯೋನಿನ್ ಬಿಟ್ಬಿಡ್ತದೆ ಯಾವುದು, TRNA ಎಕ್ಸಿಟ್ ಇಂದ ಹೊರಗೆ ಹೋಗ್ತದೆ, ಇಟ್ ಇಸ್ ಔಟ್. ಸೊ ಮಿಥಿಯೋನಿನ್ ಮತ್ತೆ ಈ ಒಂದು ಫಿನಲ್ ಅಲೆನಿನ್ ಸೆಕೆಂಡ್ ಅಮೈನೋ ಆಸಿಡ್ ಇದೆ, ಅದರ ನಡುವೆ ಒಂದು ಬಾಂಡ್ ಆಗ್ತದೆ. ಈ ಬಾಂಡ್ ಯಾವುದು, ಪೆಪ್ಟೈಡ್ ಬಾಂಡ್. ಈ ಪೆಪ್ಟೈಡ್ ಬಾಂಡ್ ಅನ್ನ ಮಾಡ್ಲಿಕ್ಕೆ ಯುಕ್ಯಾರಿಯೋಟ್ಸ್ ನಲ್ಲಿ ಒಂದು ಎನ್ಸೈಮ್ ಬೇಕು, ಯಾವುದು, ಪೆಪ್ಟಿಡೈಲ್. ಬರೆದಿಟ್ಕೊಳ್ಳಿ, ಟ್ರಾನ್ಸ್ಫರೇಸ್. ಪೆಪ್ಟಿಡೈಲ್ ಟ್ರಾನ್ಸ್ಫರೇಸ್ ಅಂತ ಹೇಳುವಂತ ಒಂದು ಎನ್ಸೈಮ್ ಬೇಕು. ಅದೇನ್ ಮಾಡ್ತದೆ, ಈ 2 ಅಮೈನೋ ಆಸಿಡ್ಗಳ ನಡುವೆ ಬಾಂಡ್ ಅನ್ನ ಮಾಡ್ತದೆ, ನೆನ್ಪಿಟ್ಕೊಳ್ಳಿ. ಅದೇ ಆದ್ರೆ ಪ್ರೋಕ್ಯಾರಿಯೋಟ್ಸ್ ನಲ್ಲಿ ಆ ಒಂದು ಎನ್ಸೈಮ್ ಇರೋದಿಲ್ಲ. ಪ್ರೋಕ್ಯಾರಿಯೋಟ್ಸ್ ನಲ್ಲಿ ಈ ಒಂದು ಪೆಪ್ಟೈಡ್ ಬಾಂಡ್ ಅನ್ನ ಬಿಟ್ವೀನ್ ದ 2 ಅಮೈನೋ ಆಸಿಡ್ ಮಾಡಿದೆ ಯಾವುದು, 23SRRNA. ಬರ್ದಿಟ್ಕೊಳ್ಳಿ, ಬಹಳ ಬಹಳ ಇಂಪಾರ್ಟೆಂಟ್. ಕೇಳಿದಾನೆ NCERT ಅಲ್ಲಿ ಇದೆ ನೋಡಿ, ಇಂಪಾರ್ಟೆಂಟ್. ಯುಕ್ಯಾರಿಯೋಟ್ಸ್ ನಲ್ಲಿ ಇದು, ಪ್ರೋಕ್ಯಾರಿಯೋಟ್ಸ್ ನಲ್ಲಿ ಇದು, ದೇ ಮೇಕ್ ಪೆಪ್ಟೈಡ್ ಬಾಂಡ್. ಓಕೆ ಫೈನ್. ಹೀಗೆ ಶಿಫ್ಟ್ ಆಗ್ತಾ ಏನಾಗ್ಬಿಡ್ತದೆ, ಎಕ್ಸಿಟ್ ಸೈಟ್ ಗೆ ಬರುವಂತ TRNA ಎಕ್ಸಿಟ್ ಆಗ್ತದೆ, ಹೊಸದಾಗಿ ಬರೋದು ಯಾವತ್ತು A ಸೈಟ್ ಗೆ ಬರ್ತಾ ಇರ್ತದೆ. ಸೊ ಇನ್ ದ P ಸೈಟ್ ಪೆಪ್ಟೈಡ್ ಬಾಂಡ್ ಆಗ್ತಾನೆ ಹೋಗ್ತದೆ,
ಕೊನೆಗೆ ಏನಾಯ್ತು, ನಮ್ಮ ಅರೈವಲ್ ಸೈಟ್ಗೆ ಈ ಸೈಟ್ ಅಲ್ಲಿ UAA ವಿಚ್ ಇಸ್ ಎ ಸ್ಟಾಪ್ ಕೋಡನ್ ಬಂದಾಗ ಏನಾಯ್ತು, ದೇರ್ ಆರ್ ನೋ TRNA ಟು ರೀಡ್ ದಿಸ್. ಅಲ್ಲಿಗೆ ಏನಾಯ್ತು, ನಿಮ್ಮ ಅಮೈನೋ ಆಸಿಡ್ ಚೈನ್ ಏನಿದೆ ಹೊರಗೆ ಬಂದ್ಬಿಡ್ತದೆ. ದಿಸ್ ಈಸ್ ನಥಿಂಗ್ ಬಟ್ ಎ ಪಾಲಿಪೆಪ್ಟೈಡ್ ಚೈನ್ ವಿಚ್ ಇಸ್ ನಥಿಂಗ್ ಬಟ್ ಪ್ರೋಟೀನ್. ಇಷ್ಟೇ, ಇದು ಟ್ರಾನ್ಸ್ಲೇಷನ್. ಇದಕ್ಕೆ ಇನಿಷಿಯೇಷನ್ ಫ್ಯಾಕ್ಟರ್ಸ್ ಬೇಕು ಮತ್ತೆ ಟರ್ಮಿನೇಷನ್ ಫ್ಯಾಕ್ಟರ್ಸ್ ಬೇಕು. ಅದ್ರ ಬಗ್ಗೆ ಅಷ್ಟು ಡೀಟೇಲ್ಸ್ ಏನು ಕೊಟ್ಲಿಲ್ಲ. ಓಕೆ, ಎಲ್ಲವನ್ನು ನಾನು ಡೀಟೇಲ್ಡ್ ಆಗಿ ಹೇಳಿದ್ದೇನೆ. ಸೊ ಆಪ್ಷನ್ ಬಿ ಟ್ರಾನ್ಸ್ಲೇಷನ್ ಕರೆಕ್ಟಾ. ಒಪರಾನ್ ಕೊಟ್ಟಿದ್ದಾರೆ, ಇದ್ರ ಮೇಲೆ ನಾನು ಡೀಟೇಲ್ಡ್ ಆಗಿ ಲ್ಯಾಕ್ ಒಪರಾನ್ ಕಾನ್ಸೆಪ್ಟ್ ಮಾಡಿದ್ದೇನೆ, ಆ ವಿಡಿಯೋವನ್ನ ನೋಡಿ. ಓಕೆ, ಇನ್ ಎ ಸಿಂಗಲ್ ಸ್ಟ್ಯಾಂಡರ್ಡ್ DNA ಇಫ್ ದ ರೇಷಿಯೋ ಆಫ್ ಅಡಿನಿನ್ ಅಂಡ್ ಗ್ವಾನಿನ್ ಈಸ್ 60:40 ದೆನ್ ರೇಷಿಯೋ ಆಫ್ ಥೈಮಿನ್ ಅಂಡ್ ಸೈಟೋಸಿನ್ ಈಸ್. ಬಹಳ ಸಿಂಪಲ್ ಇದೆ ಕ್ವಶನ್. DNAದು ರೇಷಿಯೋವನ್ನ ನಾವು ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬಿಡೋಣ ಏನ್ ರೇಷಿಯೋ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ಅಡಿನಿನ್ ಮತ್ತು ಗ್ವಾನಿನ್ ಎಷ್ಟಿದೆ, 60:40. ಈಗ ಅಡಿನಿನ್ 60 ಆದ್ರೆ ಥೈಮಿನ್ ಎಷ್ಟಿರಬೇಕು, ಥೈಮಿನ್ ಕೂಡ 60 ಇರಬೇಕಲ್ಲ ಅಕಾರ್ಡಿಂಗ್ ಟು ಚಾರ್ಗಾಫ್ ಅಲ್ವಾ. ಹಾಗಾದ್ರೆ ಗ್ವಾನಿನ್ 40 ಇದ್ರೆ ಸೈಟೋಸಿನ್ ಎಷ್ಟಿರಬೇಕು, ಅಷ್ಟೇ ಇರಬೇಕಲ್ಲ. ಸೊ ಆನ್ಸರ್ 60:40. ಅಡಿನಿನ್ ಎಷ್ಟಿದೆ ಅಷ್ಟೇ ಥೈಮಿನ್ ಇರಬೇಕು, ಗ್ವಾನಿನ್ ಎಷ್ಟಿದೆ ಅಷ್ಟೇ ಸೈಟೋಸಿನ್ ಇರಬೇಕು. ನೆನ್ಪಿಟ್ಕೊಳ್ಳಿ, ಈ ತರ ಕ್ವಶನ್ ಕೇಳುವ ಚಾನ್ಸಸ್ ಇದೆ. ದ ಕಾಂಪೊನೆಂಟ್ಸ್ ಆಫ್ ಡಿಆಕ್ಸಿಗ್ವಾನೋಸಿನ್ ಇಸ್. ಡಿಆಕ್ಸಿಗ್ವಾನೋಸಿನ್ ಯಾವ್ದಿದು, ನ್ಯೂಕ್ಲಿಯೋಸೈಡ್ ಕರೆಕ್ಟಾ. ನ್ಯೂಕ್ಲಿಯೋಟೈಡ್ ಆಗಲ್ಲ, ನ್ಯೂಕ್ಲಿಯೋಟೈಡ್ ಆದ್ರೆ ಡಿಆಕ್ಸಿ ಗ್ವಾನಿಲಿಕ್ ಆಸಿಡ್ ಆಗಿಬಿಡ್ತದೆ. ಆಸಿಡ್ ಅಂತ ಹೇಳೋ ಪದ ಏನಿದೆ ಅದು ನ್ಯೂಕ್ಲಿಯೋಟೈಡ್ ಅನ್ನ ಇಂಡಿಕೇಟ್ ಮಾಡ್ತದೆ. ಬಿಕಾಸ್ ಫಾಸ್ಫೇಟ್ ಗ್ರೂಪ್ ಇದೆಯಲ್ಲ, ಅದು ಆಸಿಡ್ ಗ್ರೂಪ್ ಅನ್ನ ಆಡ್ ಮಾಡುದು, ಫಾಸ್ಫೋರಿಕ್ ಆಸಿಡ್. ಓಕೆ, ಸೊ ಇಲ್ಲಿ ನೋಡೋದಾದ್ರೆ ಗ್ವಾನಿನ್ ಪ್ಲಸ್ ರೈಬೋಸ್ ಇದೆ, ಗ್ವಾನಿನ್ ಪ್ಲಸ್ ಡಿಆಕ್ಸಿ ರೈಬೋಸ್ ಇದೆ. ಸೊ ಆಪ್ಷನ್ ಬಿ ಕರೆಕ್ಟ್. ಇಷ್ಟೇ, ಗ್ವಾನಿನ್ ಪ್ಲಸ್ ಡಿಆಕ್ಸಿ ರೈಬೋಸ್ ಪ್ಲಸ್ ಫಾಸ್ಫೇಟ್ ಏನಿದೆ ಅದು ನ್ಯೂಕ್ಲಿಯೋಟೈಡ್ ಆಗಿಬಿಡ್ತದೆ. ಕರೆಕ್ಟಾ. ಸೊ ಬೇಡ. ದ ಕೋಡಿಂಗ್ ಸೀಕ್ವೆನ್ಸ್ ಪ್ರೆಸೆಂಟ್ ಇನ್ ಪ್ರೊಸೆಸ್ಡ್ RNA ಈಸ್ ಕಾಲ್ಡ್. ಈಸಿ ಕೋಡಿಂಗ್ ಸೀಕ್ವೆನ್ಸ್ ಯಾವುದು, ಈಸ್ ಇಟ್ ಜೀನ್ಸ್, ಎಕ್ಸಾನ್ಸ್, ಇಂಟ್ರಾನ್ಸ್, ಸಿಸ್ಟ್ರಾನ್, ಎಕ್ಸಾನ್ಸ್. ಕರೆಕ್ಟಾ. ಇಂಟ್ರಾನ್ಸ್ ಅನ್ನ ರಿಮೂವ್ ಮಾಡ್ತೇವೆ. ಓಕೆ, ಸಿಸ್ಟ್ರಾನ್ ಅಂದ್ರೆ ಏನ್ ಹೇಳ್ಬೋದಾ, ಸಿಸ್ಟ್ರಾನ್ ಈಗ ಇದು ಯಾವುದೋ ಒಂದು ಆರ್ಗನಿಸಮ್ DNA, ಪರ್ಟಿಕ್ಯುಲರ್ಲಿ ಯುಕ್ಯಾರಿಯೋಟ್ಸ್ ತಗೊಳ್ಳೋಣ. ಇಲ್ಲಿ ಏನಿದೆ ಟೆಂಪ್ಲೇಟ್ ಸ್ಟ್ರಾಂಡ್ ಇದೆ, ಅದು ಒಂದು mRNA ಉತ್ಪತ್ತಿ ಮಾಡ್ತದೆ. mRNA ಒಂದು ಒಂದು ಪ್ರೋಟೀನ್ ಅನ್ನು ಉತ್ಪತ್ತಿ ಮಾಡ್ತದೆ. ಪ್ರೋಟೀನ್ ಅನ್ನು ಉತ್ಪತ್ತಿ ಮಾಡುವಂತಹ DNA ಗೆ ನಾವು ಜೀನ್ ಅಂತ ಕರಿತೀವಿ ಅಥವಾ ಸಿಸ್ಟ್ರಾನ್ ಅಂತ ಕರಿತೀವಿ. ಈ ಸಿಸ್ಟ್ರಾನ್ ಅಲ್ಲಿ ಎರಡು ತರ ಇದೆ. ಯುಕ್ಯಾರಿಯೋಟ್ಸ್ ನಲ್ಲಿ ಏನಿದೆ, ಮೋನೋಸಿಸ್ಟ್ರಾನ್ ಅಂದ್ರೆ ಒಂದು ಜೀನ್ ಏನಿದೆ ದಟ್ ವಿಲ್ ಪ್ರೊಡ್ಯೂಸ್ ಓನ್ಲಿ ಒನ್ ಪ್ರೋಟೀನ್. ಪ್ರೋಕ್ಯಾರಿಯೋಟ್ಸ್ ನಲ್ಲಿ ಪಾಲಿಸಿಸ್ಟ್ರಾನ್ ಇದೆ, ಅಂದ್ರೆ ಒಂದು ಜೀನ್ ಏನಿದೆ ದಟ್ ವಿಲ್ ಪ್ರೊಡ್ಯೂಸ್ ಮಲ್ಟಿಪಲ್ ಪ್ರೋಟೀನ್ಸ್, ಒಂದು 2-3. ಲ್ಯಾಕ್ ಒಪರಾನ್ ಅಲ್ಲಿ ನೋಡಿದಿರಿ, ಸ್ಟ್ರಕ್ಚರಲ್ ಜೀನ್ ZYA ವಿಚ್ ಪ್ರೊಡ್ಯೂಸ್ 3 ಡಿಫರೆಂಟ್ ಪ್ರೋಟೀನ್ಸ್, ಎನ್ಸೈಮ್ಸ್ ಗೊತ್ತಿದೆ ಅಲ್ಲ, ಬೀಟಾ ಗ್ಯಾಲಕ್ಟೋಸಿಡೇಸೆ, ಪರ್ಮಿಯೇಸೆ, ಟ್ರಾನ್ಸ್ಅಸಿಟಲೇಸೆ ರೆಸ್ಪೆಕ್ಟಿವ್ಲಿ. ಸೊ ಪಾಲಿಸಿಸ್ಟ್ರಾನ್ ಇಷ್ಟೇ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಇಫ್ ಎ ಪ್ರೊಸೆಸ್ಡ್ mRNA ಆಫ್ ಎ ಪರ್ಟಿಕ್ಯುಲರ್ ಸಿಸ್ಟಾನ್ ಕಂಟೈನ್ಸ್ 636 ಬೇಸ್ ಪೇರ್ಸ್ ದಟ್ ಕೋಡ್ಸ್ ಫಾರ್ ಎ ಪಾಲಿಪೆಪ್ಟೈಡ್ ಚೈನ್, ವಾಟ್ ಆರ್ ದ ನಂಬರ್ ಆಫ್ ಅಮಿನೋ ಆಸಿಡ್ಸ್ ದಟ್ ಇಟ್ ಕೋಡ್ಸ್ ಫಾರ್ ಅಂತ ಕೇಳಿದಾನೆ. ಒಂದು mRNA ಇದೆ. ಓಕೆ, ಸೊ mRNA ಅಲ್ಲಿ ಟೋಟಲ್ ಆಗಿ ಎಷ್ಟಿದೆ, 636 ಬೇಸಸ್. ಬೇಸ್ ಪೇರ್ ಬರೋದಿಲ್ಲ, ಡಬಲ್ ಸ್ಟ್ಯಾಂಡ್ ಅಲ್ಲ, ಸಿಂಗಲ್. 636 ಬೇಸಸ್ ಇದೆ ಅಂತೆ. ಅಂದ್ರೆ ನಮಗೆ ಗೊತ್ತಿರೋ ಹಾಗೆ ಸೆಟ್ ಆಫ್ 3 ನೈಟ್ರೋಜನಸ್ ಬೇಸಸ್ ಈಸ್ ನಥಿಂಗ್ ಬಟ್ ಕೋಡಾನ್. ಕರೆಕ್ಟಾ. ಒನ್ ಕೋಡಾನ್ ಈಸ್ ನಥಿಂಗ್ ಬಟ್ ಆಕ್ಚುಲಿ ಕೋಡ್ಸ್ ಫಾರ್ ಒನ್ ಅಮಿನೋ ಆಸಿಡ್. ಕರೆಕ್ಟಾ. ನಮ್ಮ ಹತ್ರ 636 ಇದೆ, ಅಂದ್ರೆ ಬೇಸಸ್ ಇದೆ. ಕೋಡಾನ್ ಎಷ್ಟಿದೆ ಅಂತ ಕಂಡುಹಿಡಬೇಕಾದ್ರೆ ಡಿವೈಡೆಡ್ ಬೈ 3. ಓಕೆ, ನಿಮಗೆ ಎಷ್ಟು ಸಿಗ್ತಾ ಇದೆ, 212 ಕೋಡಾನ್ ಸಿಗ್ತಾ ಇದೆ. ಈ 212 ಕೋಡಾನ್ಸ್ ವಿಲ್ ಕೋಡ್ ಫಾರ್ 212 ಅಮಿನೋ ಆಸಿಡ್ಸ್. ಇಷ್ಟೇ ವಿಷಯ, ಕೇರ್ಫುಲ್. ಇಲ್ಲಿ ಕ್ವಶನ್ ಅನ್ನು ಟ್ವಿಸ್ಟ್ ಮಾಡಿ ಕೊಡಬಹುದು. ಫಾರ್ ಎಕ್ಸಾಂಪಲ್ 636 ಬೇಸಸ್ ಇದೆ ಅಂತ mRNA ಅಲ್ಲಿ, ಆದ್ರೆ ಲಾಸ್ಟ್ 3 ನೈಟ್ರೋಜನಸ್ ಬೇಸಸ್ ರೀಡ್ UAA ಅಂದ್ರೆ ಸ್ಟಾಪ್ ಕೋಡಾನ್ ಅಂತ ಇಂಡೈರೆಕ್ಟ್ ಆಗಿ ಕೇಳ್ತಾ ಇದ್ದಾನೆ ಅಷ್ಟೇ. ಹಾಗಿದ್ರೆ ಎಷ್ಟು ಕೋಡಾನ್ಸ್ ಇದೆ ಇದರಲ್ಲಿ, 212 ಇದೆ. ಬಟ್ ಲಾಸ್ಟ್ ಕೋಡಾನ್ ಸ್ಟಾಪ್ ಕೋಡಾನ್ ಆಗಿರೋದ್ರಿಂದ ಅದನ್ನ ಇನ್ಕ್ಲೂಡ್ ಮಾಡಬೇಡಿ, 211 ಅಂತ ಹಾಕೊಳ್ಳಿ. ಓಕೆ, ಆದ್ರೆ ಹಾಗಾದ್ರೆ 211 ಅಮಿನೋ ಆಸಿಡ್ಗೆ ಅದು ಕೋಡ್ ಮಾಡ್ಬೇಕಾಗ್ತದೆ. ಕರೆಕ್ಟಾ. ಕೇರ್ಫುಲ್, ಬಹಳ ಅಬ್ಸರ್ವೇಷನ್ ಬೇಕಾಗ್ತದೆ ಇಲ್ಲಿ, ಅರ್ಜೆಂಟ್ ಮಾಡಕ್ ಹೋಗ್ಬೇಡಿ. ಈ ತರ ಕ್ವಶನ್ ಇದ್ರೆ ಇದೊಂದು ಸ್ಯಾಂಪಲ್ ಕ್ವಶನ್ ಅಷ್ಟೇ. ಈ ತರ ಕ್ವಶನ್ ಕೇಳ್ತಾನೆ, ಸೊ ಡೈರೆಕ್ಟ್ ಆಗಿ ನೀವು 212 ಅಂತ ಹೋಗ್ಬೋದು, ನೋ ಇಶ್ಯೂಸ್. ಸ್ಟಾಪ್ ಕೋಡನ್ ಕೊಟ್ರೆ ಮಾತ್ರ ಒಂದು ಕಡಿಮೆ ಮಾಡ್ಬೇಕಾಗ್ತದೆ, ಅಥವಾ ಕೆಲವು ಸಲ ಸ್ಟಾಪ್ ಕೋಡನ್ ಮಧ್ಯದಲ್ಲೂ ಕೊಡ್ತಾನೆ, ಕೇರ್ಫುಲ್ ಆಗಿರ್ಬೇಕು. ಈಗ 636 ಅಂತೆ, ಅದರಲ್ಲಿ ಏನಿದೆ ಅಂತ ಹೇಳಿದ್ರೆ ಈ 100 ಮತ್ತೆ 101 ಮತ್ತೆ 102 ಬೇಸ್ ಏನಿದೆ ಅದು ರೀಡ್ ಆಸ್ UAA. ಹಾಗಿದ್ರೆ ಎಷ್ಟು ಕೋಡಾನ್ ಇದೆ ಅಂತ ಕೇಳ್ಬಿಡ್ತಾನೆ. ಅಂದ್ರೆ ನಮಗೆ ಸಿಗ್ತಾ ಇರೋದು ಈಗ 99 ಬೇಸಸ್ ಅಲ್ವಾ, ಅದಕ್ಕಿಂತ ಮುಂಚೆ 99 ಬೇಸಸ್ ಅಂತ ಹೇಳಿದ್ರೆ ಡಿವೈಡೆಡ್ ಬೈ 3 ಅಂತ ಹೇಳಿದ್ರೆ ನಿಮಗೆ 33 ಕೋಡಾನ್ ಸಿಗ್ತಾ ಇದೆ ದಟ್ ಕ್ಯಾನ್ ಕೋಡ್ ಫಾರ್ 33 ಅಮಿನೋ ಆಸಿಡ್. ಇದು ಬಹಳ ಕೇರ್ಫುಲ್. ಓಕೆ, ಅಬ್ಸರ್ವೇಷನ್ ಇರಬೇಕಾಗ್ತದೆ. ಫೈನ್. ನೆಕ್ಸ್ಟ್ ನೋಡಿ, ಇಫ್ ಎ mRNA
ಕೊಟ್ಟಿದ್ದಾನೆ ಸ್ಟ್ರಾಂಡ್ ಅಂಡರ್ಗೋಸ್ ಟ್ರಾನ್ಸ್ಲೇಷನ್. ಹೌ ಮೆನಿ ಟೈಪ್ಸ್ ಆಫ್ ಅಮಿನೋ ಆಸಿಡ್ಸ್ ಆರ್ ಪ್ರೆಸೆಂಟ್ ಅಂತ ಕೇಳ್ತಾ ಇದ್ದಾರೆ. ಟೈಪ್ಸ್ ಕೇಳ್ತಾ ಇರೋದು, ಎಷ್ಟು ಅಮಿನೋ ಆಸಿಡ್ ಅಂತ ಕೇಳ್ತಾ ಇಲ್ಲ. ಕ್ವಶನ್ ನೀವು ಅರ್ಥ ಮಾಡ್ಕೋಬೇಕು. ಏನಿದೆ AUG ಕೊಟ್ಟಿದ್ದಾನೆ. ಓಕೆ, ಯು ಎಷ್ಟು ಸಲ ಬಂದಿದೆ ಟೋಟಲ್ ಆಗಿ? 3 ಸಲ. ಕರೆಕ್ಟಾ? 3 ಸಲ ಇದೆಯಾ? 1 2 3. ಲಾಸ್ಟ್ ಒನ್ ಸ್ಟಾಪ್ ಕೋಡ್ ಅನ್ನು ಕೊಟ್ಟಿದ್ದಾನೆ. ಇರ್ಲಿ ಬಿಡಿ, ಇದು ಯಾವುದಕ್ಕೂ ಕೋಡ್ ಮಾಡೋದಿಲ್ಲ. ಇದು ಮಿಥಿಯೋನಿನ್ಗೆ ಕೋಡ್ ಮಾಡುತ್ತೆ. ಇದು ಫಿನೈಲ್ ಅಲೆನಿನ್, ಇದು ಕೂಡ ಫಿನೈಲ್ ಅಲೆನಿನ್, ಇದು ಕೂಡ ಫಿನೈಲ್ ಅಲೆನಿನ್. ಟೋಟಲ್ ಆಗಿ ನಮಗೆ 4 ಅಮಿನೋ ಆಸಿಡ್ ಬರ್ತಾ ಇದೆ. ಆದ್ರೆ ಟೈಪ್ಸ್ ಕೇಳ್ತಾ ಇರೋದು ಮಿಥಿಯೋನಿನ್ ಮತ್ತೆ ಫಿನೈಲ್ ಅಲೆನಿನ್ ಆರ್ ದಿ 2 ಟೈಪ್ಸ್. ಸೊ ಆನ್ಸರ್ ಏನಿದೆ? ಆಪ್ಷನ್ ಸಿ, 2 ಟೈಪ್ಸ್. ಬಹಳ ಕೇರ್ಫುಲ್ ಇರಿ. Statement 1. Deoxyribonucleotide triphosphate acts as substrate during DNA replication. Statement 2. Deoxyribonucleotide triphosphate also acts as source of energy in the process of DNA replication. ನೀವು ಕಣ್ಣು ಮುಚ್ಕೊಂಡು ಆಪ್ಷನ್ ಎ ಅಂತ ಹೋಗ್ಬಿಡ್ತೀರಿ. ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್ ಅಂತ. ತಪ್ಪು. ಯಾಕೆ ಹೇಳ್ತೀರಿ? ಅಲ್ಲಿ ಕೇಳಿರೋದು ಡಿಆಕ್ಸಿರೈಬೋನ್ಯೂಕ್ಲಿಯೋಟೈಡ್ ಅಂತ. ಆಕ್ಚುಲಿ ಡಿಆಕ್ಸಿರೈಬೋನ್ಯೂಕ್ಲಿಯೋಸೈಡ್ ಟ್ರೈಫಾಸ್ಫೇಟ್ ಇಸ್ ದ ಸಬ್ಸ್ಟ್ರೇಟ್ ಅಂಡ್ ಆಲ್ಸೋ ಇಟ್ ಸಪ್ಲೈಸ್ ಎನರ್ಜಿ ಟು ದ ರೆಪ್ಲಿಕೇಶನ್. ಇಲ್ಲಿ ನ್ಯೂಕ್ಲಿಯೋಟೈಡ್ ಅಂತ ಕೊಟ್ಬಿಟ್ಟಿದ್ದಾನೆ. ಕೇರ್ಫುಲ್, ಒಂಚೂರು ಸ್ಪೆಲ್ಲಿಂಗ್ ಅಲ್ಲಿ ಆ ಕಡೆ ಮಾಡಿ ಕೊಟ್ಟಿದ್ದಾನೆ. ಎಲ್ಲ ಸ್ಟೂಡೆಂಟ್ಸ್ ಆಪ್ಷನ್ಗೆ ಹೋಗ್ತಾರೆ. ಇಲ್ಲ, ಹಿಯರ್ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್. ಓಕೆ, ಸೊ ಬಹಳ ಕೇರ್ಫುಲ್ ಆಗಿರ್ಬೇಕು ನೀವು. ಆಪ್ಷನ್ ಬಿ ಕರೆಕ್ಟ್. ಓಕೆ, ಇನ್ನೊಂದು, ಇನ್ ಪಿ ಪ್ಲಾಂಟ್ಸ್ ಈಚ್ ಕ್ಯಾರೆಕ್ಟರ್ ಇಸ್ ಗವರ್ನ್ಡ್ ಬೈ ಎ ಜೀನ್ ವಿಚ್ ಈಸ್ ಅಂತ. ಪಿ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೋಬೇಕು. ಪೈಸಮ್ ಸಟೈವ ಮೆಂಡೇಲ್ಸ್ ಎಕ್ಸ್ಪೆರಿಮೆಂಟ್ ನೋಡಿರ್ತೀರಲ್ಲ. ಸೊ ಪಿ ಅಂತ ಹೇಳಿದ್ರೆ ಮೋನೋಸಿಸ್ಟಾನಿಕ್ ಜೀನ್ ಅನ್ನ ತೋರಿಸ್ತದೆ. ಯಾಕೆ ಅಂತ ಹೇಳಿದ್ರೆ ಬಿಕಾಸ್ ಪಿ ಪ್ಲಾಂಟ್ ಇಸ್ ಅನ್ ಯೂಕ್ಯಾರಿಯೋಟ್ ಅಲ್ವಾ? ಯೂಕ್ಯಾರಿಯೋಟ್, ಅದು ಪಾಲಿಸಿಸ್ಟಾನಿಕ್ ಜೀನ್ ಅನ್ನು ಒಳಗೊಂಡಿರೋದಿಲ್ಲ. ಸೊ ಆಪ್ಷನ್ ಎ ಮೋನೋಸಿಸ್ಟಾನ್, ಬಿಕಾಸ್ ಪೈಸಮ್ ಸಟೈಮಮ್ ಇಸ್ ಅನ್ ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್. ಓಕೆ, ನೇರವಾಗಿ ಹೋಗ್ಬೋದು. ಒಪೆರಾನ್ ಅಂತ ಕೊಟ್ಟಿದ್ದಾನೆ. ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಡ್ತೀನಿ. ಒಪೆರಾನ್ ಅಂತ ಹೇಳಿದ್ರೆ ಇಟ್ ಈಸ್ ದಿ DNA ಅಥವಾ ಜೀನ್ ಸೆಗ್ಮೆಂಟ್ ಅಥವಾ DNA ಸೆಗ್ಮೆಂಟ್ ವಿಚ್ ಕನ್ಸಿಸ್ಟ್ ಆಫ್ 2 ಜೀನ್ಸ್. ಒಂದು ಹಿಂಗಿರುತ್ತೆ ನೋಡಿ, ಒಪೆರಾನ್ ಅಂತ ಹೇಳುವಂಥದ್ದು ಹಿಂಗೆ 2 ಜೀನ್ಸ್ ಇರುತ್ತೆ. ಒಂದು ಜೀನ್ ಯಾವತ್ತು ಈ ರೆಗ್ಯುಲೇಟರ್ ಜೀನ್ ಇರುತ್ತೆ, ಇನ್ನೊಂದು ಜೀನು ಯಾವತ್ತು ಸ್ಟ್ರಕ್ಚರಲ್ ಜೀನ್ ಇರುತ್ತೆ. ಈ ರೆಗ್ಯುಲೇಟರ್ ಜೀನ್ ಯಾವತ್ತು ಸ್ಟ್ರಕ್ಚರಲ್ ಜೀನ್ ಅನ್ನು ಕಂಟ್ರೋಲ್ ಮಾಡ್ತಾ ಇರ್ತದೆ. ಕರೆಕ್ಟ್? ಇದಕ್ಕೆ ನಾವು ಒಪೆರಾನ್ ಅಂತ ಕರೆಯೋದು. ವಾಟ್ ಇಸ್ ಒಪೆರಾನ್? ಇಟ್ ಈಸ್ ದಿ ಪ್ರೊಕ್ಯಾರಿಯೋಟಿಕ್ DNA ಸೆಗ್ಮೆಂಟ್ ವಿಚ್ ಕನ್ಸಿಸ್ಟ್ ಆಫ್ 2 ಜೀನ್ಸ್. One is regulatory gene, that is also called as I gene ಅಂತ ಕರಿತೀವಿ, and other one is structural gene, and the structural gene is under the control of regulatory gene. ಲ್ಯಾಕೋಪೆರಾನ್ ಅಲ್ಲಿ ಇಂಡ್ಯೂಸರ್ ಯಾವುದು? ಲ್ಯಾಕ್ಟೋಸ್. ನೆನ್ಪಿಟ್ಕೊಳ್ಳಿ, ಅಥವಾ ಆಲೋಲ್ಯಾಕ್ಟೋಸ್ ಅಂತಲೂ ಕರಿತೀವಿ. ಇದ್ರ ಮೇಲೆ ಒಂದು ಡೀಟೇಲ್ ವಿಡಿಯೋ ಮಾಡಿದ್ದೇನೆ, ನೋಡ್ಕೋಬಹುದು. ನೆಕ್ಸ್ಟ್ ನೋಡಿ, ವಿಚ್ ಆಫ್ ದೀಸ್ ಆರ್ ಕರೆಕ್ಟ್? ಇದನ್ನ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. UTR ಅನ್ಟ್ರಾನ್ಸ್ಲೇಟೆಡ್ ರೀಜನ್ಸ್ ಆರ್ ಲೊಕೇಟೆಡ್ ಆನ್ DNA ಅಲ್ಲ, mRNA ಅಲ್ಲಿ ಇರೋದು. ಸೊ ಸ್ಟೇಟ್ಮೆಂಟ್ 1 ಏನಿದೆ ಅದು ತಪ್ಪಿದೆ. UTR is present both at 5 prime before the start of the codon, that is before the start codon, and also at 3 prime after the stop codon. ಕರೆಕ್ಟಾ? ಎಸ್, ನಾವು ಅದನ್ನ ನೋಡಿದ್ದೇವೆ. UTR provides stability to mRNA. ಹೌದು, UTR ಇಲ್ಲದಿದ್ರೆ mRNA ಗೆ ಸ್ಟೆಬಿಲಿಟಿ ಇರೋದಿಲ್ಲ. UTR is required for efficient translation. ಹೌದು, ಸ್ವಲ್ಪ ಜಾಗ ಎಕ್ಸ್ಟ್ರಾ ಬೇಕಾಗ್ತದೆ. ಇಲ್ಲದೆ ರೈಬೋಸೋಮ್ ಹೋಗ್ಬಿಟ್ಟು ಎಲ್ಲೆಲ್ಲೋ ಬೈಂಡ್ ಆಗ್ತದೆ, ಹಂಗಿಲ್ಲ. ಸೊ ರೈಬೋಸೋಮ್ ಎರಡೂ ಸೈಡ್ ನಲ್ಲೂ ಕೂಡ UTR ಹೊರಗೆ ಬಂದಿರ್ತದೆ. ಅದೆರಡು ಇಂಪಾರ್ಟೆಂಟ್. ಹಾಗೆ ನೋಡಿದ್ರೆ ಆಪ್ಷನ್ ಡಿ, ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಡ್ಯೂರಿಂಗ್ ಟ್ರಾನ್ಸ್ಕ್ರಿಪ್ಷನ್ ದ ಸೈಟ್ ಆಫ್ DNA ಮಾಲಿಕ್ಯೂಲ್ ಎಟ್ ವಿಚ್ DNA polymerase binds is called promoter. DNA dependent RNA polymerase binds to the promoter. ಕರೆಕ್ಟ್? ಟರ್ಮಿನೇಟರ್ ಏನ್ ಮಾಡುತ್ತೆ? ಅದನ್ನ ಹೊರಗಾಗ್ತದೆ. ನೆನ್ಪಿಟ್ಕೊಳ್ಳಿ. ರೆಗ್ಯುಲೇಟರ್ ಅಂತ ಹೇಳೋ ಪದ ಇದೆ, ಅದು ಲ್ಯಾಕೋಪೆರಾನ್ ಕಾನ್ಸೆಪ್ಟ್ ಇಂದ. ಇಂಡ್ಯೂಸರ್ ಕೂಡ ಲ್ಯಾಕೋಪೆರಾನ್ ಕಾನ್ಸೆಪ್ಟ್ ಇಂದ. ನೆನ್ಪಿಟ್ಕೊಳ್ಳಿ. ಮೆಥೈಲ್ ಗ್ವಾನಸಿನ್ ಟ್ರೈಫಾಸ್ಫೇಟ್ is added at the 5 prime end of HN heterogeneous nuclear RNA in a process of ಅಂತ. ಇದಕ್ಕೆ ನಾವು ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಶನ್ ಅಂತ ಕರಿತೀವಿ. ದಟ್ ಈಸ್ ನಥಿಂಗ್ ಬಟ್ ಸ್ಪ್ಲೈಸಿಂಗ್ ಅಲ್ವಾ? ಸೊ ಅಲ್ಲ, ಸಾರಿ, ಮೆಥೈಲ್ ಗ್ವಾನಸಿನ್ ಟ್ರೈಫಾಸ್ಫೇಟ್ ಅಂದ್ರೆ ಕ್ಯಾಪಿಂಗ್ ಆಗ್ಬೇಕಾಗ್ತದೆ. ಓಕೆ, ಸೊ ಕ್ಯಾಪಿಂಗ್ ಟು ದ 5 prime end of the mRNA ಕ್ಯಾಪಿಂಗ್ ಮಾಡ್ತೀವಿ. ಸ್ಪ್ಲೈಸಿಂಗ್ ಅಂದ್ರೆ ಇಂಟ್ರಾನ್ಸ್ ಅನ್ನು ರಿಮೂವ್ ಮಾಡುವಂಥದ್ದು. ಟೈಲಿಂಗ್ ಅಂದ್ರೆ ಅಡಿನಿಲೇಟ್ ರೆಸಿಡ್ಯೂಸ್ ಅನ್ನ 3 prime end ಗೆ ಆಡ್ ಮಾಡುವಂಥದ್ದು. ಓಕೆ, ಇಫ್ ದ ಟೆಂಪ್ಲೇಟ್ ಆಫ್ ಎ DNA ಸ್ಟ್ಯಾಂಡ್ ಈಸ್ ಟೆಂಪ್ಲೇಟ್ DNA, ಕೋಡಿಂಗ್ ಅಲ್ಲ, ಟೆಂಪ್ಲೇಟ್ ಅಂದ್ರೆ ಸ್ಟ್ರಕ್ಚರಲ್ ಜೀನ್ 3 prime to ATGCAATCT to 5 prime, ಇಟ್ಸ್ ಕಾಂಪ್ಲಿಮೆಂಟರಿ DNA ಸ್ಟ್ಯಾಂಡ್ ವುಡ್ ಬಿ. ಕಾಂಪ್ಲಿಮೆಂಟರಿ DNA ಸ್ಟ್ಯಾಂಡ್ ಅಂದ್ರೆ ಕೋಡಿಂಗ್ ಸ್ಟ್ಯಾಂಡ್ ಅನ್ನು ಕೇಳ್ತಾ ಇದ್ದಾನೆ, ಬರಿಬಹುದಾ? ಅದು ಯಾವತ್ತು 5 prime ಇಂದ ಇರಬೇಕು. ಫಸ್ಟ್ ಎ ಇರೋದ್ರಿಂದ ಕಾಂಪ್ಲಿಮೆಂಟರಿ ಯಾವತ್ತು T, ನೆಕ್ಸ್ಟ್ T ಇರೋದ್ರಿಂದ A ಇದೆ, ಆಮೇಲೆ ಏನಿದೆ G ಇರೋದ್ರಿಂದ C ಇದೆ. ಈ ತರ ನೋಡ್ಕೊಂಡ್ಬಿಡಿ. ಹಂಗ್ ನೋಡೋದಾದ್ರೆ ಆಪ್ಷನ್ ಸಿ ಏನಿದೆ ಅದು ಕರೆಕ್ಟ್ ಆದಂತ ಉತ್ತರ. ನೀವು ಮಾಡಬಹುದು. ಇದು ಎಕ್ಸ್ಪ್ಯಾಂಡ್ YAC, ಈಸ್ಟ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಯಾಂಡ್ BAC, ಬ್ಯಾಕ್ಟೀರಿಯಲ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್. ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ? ಯಾಕ್ ಅಂಡ್ ಬಾಕ್ ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ
ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ನಲ್ಲಿ ಹ್ಯೂಮನ್ ಜೀನೋಮ್ ಅನ್ನ ಸೀಕ್ವೆನ್ಸಿಂಗ್ ಮಾಡ್ತೀವಲ್ಲ, ಅಲ್ಲಿ ಯೂಸ್ ಮಾಡುವಂತ ಒಂದು ವೆಕ್ಟರ್ಸ್ ಗಳಿದು. ನಾರ್ಮಲಿ PBR 322 PUC 18 ಏನಿದೆ, ಕೆಲವು ವೆಕ್ಟರ್ಸ್ ಗಳನ್ನ ನೋಡಿರ್ತೀವಿ. TI ಪ್ಲಾಸ್ಮಿಡ್ ಅಗ್ರೋಬ್ಯಾಕ್ಟೀರಿಯಂ ಅಲ್ಲಿ ಇರುವಂತದ್ದು, ಅದನ್ನ ಇಲ್ಲಿ ಯೂಸ್ ಮಾಡಕ್ ಬರಲ್ಲ. ಯಾಕಂದ್ರೆ ಹ್ಯೂಮನ್ ಜೀನ್ಸ್ ದೊಡ್ಡದು, ನಿಮ್ಗೆ ಗೊತ್ತಿದೆ. ಹ್ಯೂಮನ್ ಜೀನ್ಸ್ ಆಕ್ಚುಲಿ ಮೆಜರ್ ಅಪ್ ಟು 6.6 into 10⁹ ಬೇಸ್ ಪೇರ್. ಇದು ಡಿಪ್ಲಾಯ್ಡ್ ಆರ್ಗನಿಸಮ್ ಅಂತ ಕೇಳ್ತಾನೆ. ಈಗ ಹ್ಯಾಪ್ಲಾಯ್ಡ್ ಆದ್ರೆ, ಈಗ ಗ್ಯಾಮೆಟ್ ಗಳಲ್ಲಿ 3.3 into 10⁹ BP ನೆನ್ಪಿಟ್ಕೊಳ್ಳಿ. ಓಕೆ, ವಾಟ್ ಎವರ್ ಇಟ್ ಇಸ್. ಈಗ ನಾನೀಗ ಈ DNA ಅಲ್ಲಿ ಒಂದು ಸಣ್ಣದಾದ ಜೀನ್ ಅನ್ನು ಹೊರಗೆ ತೆಗೆದೆ. ನನಗೆ ಗೊತ್ತಿಲ್ಲ ಈ ಜೀನ್ ಯಾವ ಪ್ರೋಟೀನ್ ಅನ್ನು ಉತ್ಪತ್ತಿ ಮಾಡ್ತದೆ ಅಂತ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಯಾಕ್ ಅಥವಾ ಬಾಕ್ ಅಂತ ಹೇಳುವಂತ ಒಂದು ವೆಕ್ಟರ್ ಅನ್ನು ಯೂಸ್ ಮಾಡ್ತೀನಿ. ಆ ವೆಕ್ಟರ್ ಹಿಂಗಿರುತ್ತೆ, ಆರ್ಟಿಫಿಷಿಯಲಿ ಮಾಡಿರುವಂತಹ ಒಂದು ಡಬಲ್ ಸ್ಟ್ಯಾಂಡರ್ಡ್ DNA ಇದು ಹಿಂಗಿರುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಒಂದು ಹ್ಯೂಮನ್ ಜೀನ್ ಅನ್ನ ಇಲ್ಲಿ ಇನ್ಸರ್ಟ್ ಮಾಡ್ತೀವಿ. ಈಗ RDNA ಉತ್ಪತ್ತಿ ಆಯ್ತು. ಆಮೇಲೆ ಏನ್ ಮಾಡ್ತೀವಿ, ಇದನ್ನ ಬ್ಯಾಕ್ಟೀರಿಯಾದ ಒಳಗಡೆ ಅಥವಾ ಈಸ್ಟ್ ಒಳಗಡೆ ಬಿಡ್ತೀವಿ. ಡಿಪೆಂಡ್ಸ್, ಈಸ್ಟ್ ಆದ್ರೆ ಈಸ್ಟ್, ಬಾಕ್ ಆದ್ರೆ ನಾವು ಬ್ಯಾಕ್ಟೀರಿಯಾದೊಳಗೆ ಬಿಡ್ತೀವಿ. ಆಮೇಲೆ ಈ ಒಂದು ಜೀನ್ ಏನಿದೆ, ನಮ್ದು ಜೀನ್ ಏನಿದೆ, ಅದೊಂದು ಪ್ರೋಟೀನ್ ಅನ್ನು ಉತ್ಪತ್ತಿ ಮಾಡ್ತದೆ. ಕರೆಕ್ಟ್, MRNA ಉತ್ಪತ್ತಿ ಮಾಡಿ ಪ್ರೋಟೀನ್ ಅನ್ನು ಉತ್ಪತ್ತಿ ಮಾಡ್ತದೆ. ಕೊನೆಗೆ ನಮಗೆ ಗೊತ್ತಾಗ್ತದೆ, ಓಕೆ, ಇಲ್ಲಿ ಜೀನ್ ಅಲ್ಲಿ ಈ ಒಂದು ಪರ್ಟಿಕ್ಯುಲರ್ ಪ್ರೋಟೀನ್ ಉತ್ಪತ್ತಿ ಆಗ್ತದೆ ಅಂತ ಗೊತ್ತಾಗ್ತದೆ. ಇದೇ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಅಂದ್ರೆ ಸೀಕ್ವೆನ್ಸಿಂಗ್ ಅಷ್ಟೇ. ಯಾವುದು ಜೀನ್ಸ್, ಯಾವುದು ನಾನ್ ಜೀನ್ಸ್. ಅಂದ್ರೆ ಹೆಟರೋಕ್ರೊಮ್ಯಾಟಿನ್, ಯೂಕ್ರೊಮ್ಯಾಟಿನ್ ಅಂತ ಕೇಳಿದಿರಲ್ಲ. ಹೆಟರೋಕ್ರೊಮ್ಯಾಟಿನ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ ನೋಡೋದಾದ್ರೆ, ಈಗ ಇದರಲ್ಲಿ 60% ಹೆಟರೋಕ್ರೊಮ್ಯಾಟಿನ್ ಇದೆ ಅಂತ DNA ಅಲ್ಲಿ. ಹಾಗಿದ್ರೆ ಎಷ್ಟು ಪರ್ಸೆಂಟೇಜ್ ಜೀನ್ಸ್ ಗಳಿದೆ ಅಂತ ಕೇಳ್ತಾನೆ. ಈ ಹೆಟರೋಕ್ರೊಮ್ಯಾಟಿನ್ ಕೆನಾಟ್ ಬಿ ಜೀನ್, ದೀಸ್ ಆರ್ ಟ್ರಾನ್ಸ್ಕ್ರಿಪ್ಷನಲ್ ಇನ್ಆಕ್ಟಿವ್ ಅಲ್ವಾ. ಉಳಿದಿರೋದು ಎಷ್ಟು, 40%. ದಟ್ ಮಸ್ಟ್ ಬಿ ಯೂಕ್ರೊಮ್ಯಾಟಿನ್ ಅಂದ್ರೆ ಜೀನ್ಸ್ ಇರುವಂತದ್ದು. ಈ ತರದ ಒಂದು ಕ್ವಶನ್ ಕೇಳ್ತಾನೆ. ಐ ಆಮ್ ಟಾಕಿಂಗ್ ಅಬೌಟ್ ಲೈಕ್ ಇನ್ನು ಏನಿದೆ, ಯೂಕ್ರೊಮ್ಯಾಟಿನ್ ಏನಿದೆ, ಅದರಲ್ಲೇ ಒಂದು ಜೀನ್ ಅನ್ನ ತೆಗೆದ್ಬಿಟ್ಟು ಇಲ್ಲಿ ಲೈಗೇಟ್ ಮಾಡಿದಾಗ ನೋಡೋದು. ಈ ಯಾಕೆ ಮತ್ತೆ ಬಾಕ್ ಅನ್ನು ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಹ್ಯೂಮನ್ ಜೀನ್ಸ್ ಆರ್ ವೆರಿ ವೆರಿ ಲೆಂದಿ, ದೊಡ್ಡದು. ಇದು ಬ್ಯಾಕ್ಟೀರಿಯಾ ಜೀನ್ಸ್ ತರ ಅಲ್ಲ, ತುಂಬಾ ಉದ್ದ ಇರೋದ್ರಿಂದ ಅದನ್ನ ಕ್ಯಾರಿ ಮಾಡ್ಲಿಕ್ಕೆ ಅಷ್ಟೇ ದೊಡ್ಡದಾದಂತ ಒಂದು ವೆಕ್ಟರ್ ಬೇಕು. ಅದು ಈಸ್ಟ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್ ಮತ್ತೆ ಬ್ಯಾಕ್ಟೀರಿಯಲ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್ ಮಾತ್ರ ವೆಕ್ಟರ್ ಆಗಿ ಕೆಲಸ ಮಾಡ್ತದೆ. ಅದನ್ನ ಕ್ಯಾರಿ ಮಾಡ್ಲಿಕ್ಕೆ ಇದನ್ನೆರಡನ್ನೇ ಯೂಸ್ ಮಾಡಬೇಕು. ಈಗ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ನಲ್ಲಿ ಯೂಸ್ ಮಾಡುವಂತ 2 ಮೆಥಡಾಲಜಿನ ಬರ್ದಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. HGP ಅಲ್ಲಿ ಯೂಸ್ ಮಾಡುವ 2 ಮೆಥಡಾಲಜಿ ಯಾವ್ದೆಲ್ಲ ಇದೆ ಅಂತ ಹೇಳಿದ್ರೆ, ಒಂದು ಮೆಥಡಾಲಜಿ ಎಕ್ಸ್ಪ್ರೆಸ್ಡ್ ಸೀಕ್ವೆನ್ಸ್ ಟ್ಯಾಗ್ಸ್, ಮತ್ತಿನ್ನೊಂದು ಸೀಕ್ವೆನ್ಸ್ ಅನೋಟೇಷನ್. ಇದು ಬ್ಲೈಂಡ್ ಅಪ್ರೋಚ್. ಅಂದ್ರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹ್ಯೂಮನ್ ಜೀನ್ ನ ನೋಡ್ತಾರೆ. ಇದು ಜೀನ್, ಈಗ ಫಾರ್ ಎಕ್ಸಾಂಪಲ್ ಇದು ಹೆಟರೋಕ್ರೊಮ್ಯಾಟಿನ್, ಇದು ಯೂಕ್ರೊಮ್ಯಾಟಿನ್, ಇದು ಹೆಟರೋಕ್ರೊಮ್ಯಾಟಿನ್, ಹಿಂಗೆ ಹೋಗ್ತದೆ, ಈ ತರ ಇರ್ತದೆ. ಸುಮ್ಮನೆ ಬಿಡೋದು, ನೋಡೋದು ಎಷ್ಟು ಏನಿದೆ DNA ಸೆಗ್ಮೆಂಟ್ಗಳು MRNA ಅನ್ನು ಉತ್ಪತ್ತಿ ಮಾಡ್ತದೆ ಅಂತ. ಈಗ ನನ್ನ ಹತ್ರ ಒಂದು ಯೂಕ್ರೊಮ್ಯಾಟಿನ್ 80 ಇದೆ ಈ DNA ಅಲ್ಲಿ, ಹೆಟರೋಕ್ರೊಮ್ಯಾಟಿನ್ ಒಂದು 250 ಇದೆ. ನನಗೆ 80 MRNA ಉತ್ಪತ್ತಿ ಆಗ್ತದೆ. ಸೊ ನನಗೆ ಗೊತ್ತಾಗ್ಬಿಡ್ತದೆ, ಓಕೆ, ಹ್ಯೂಮನ್ ಜೀನ್ಸ್ ಅಲ್ಲಿ, ಹ್ಯೂಮನ್ DNA ಅಲ್ಲಿ 80 ಜೀನ್ಸ್ ಗಳಿದೆ. ಯಾಕಂತಂದ್ರೆ ಅದು ಎಕ್ಸ್ಪ್ರೆಸ್ ಆಗಿದೆ ಇನ್ ದ ಫಾರ್ಮ್ ಆಫ್ MRNA, ಅಂದ್ರೆ ಟ್ರಾನ್ಸ್ಕ್ರಿಪ್ಷನ್ ಒಳಗಾಗಿದೆ. ಯಾವ್ದೆಲ್ಲ ಸೆಗ್ಮೆಂಟ್ ಗಳು ಟ್ರಾನ್ಸ್ಕ್ರಿಪ್ಷನ್ ಒಳಗಾಗ್ತದೆ, MRNA ಉತ್ಪತ್ತಿ ಮಾಡ್ತದೆ, ದಟ್ ಈಸ್ ನಥಿಂಗ್ ಬಟ್ ಎಕ್ಸ್ಪ್ರೆಸ್ಡ್ ಸೀಕ್ವೆನ್ಸ್ ಟ್ಯಾಗ್ಸ್. ಆದ್ರೆ ಇದು ಬ್ಲೈಂಡ್ ಅಪ್ರೋಚ್ ಇರೋದ್ರಿಂದ ಒಂದು ಡಿಸ್ಅಡ್ವಾಂಟೇಜ್ ಏನಿದೆ, ನಮಗೆ ಯಾವ ಜೀನು ಯಾವ MRNA ಉತ್ಪತ್ತಿ ಮಾಡ್ತದೆ ಹೆಂಗ್ ಕಂಡುಹಿಡಿತೀರಿ? ಎಲ್ಲ ಒಂದು ಸೆಲ್ ಒಳಗೆ ಆಗ್ತಾ ಇರೋದಲ್ಲ, ಗೊತ್ತೇ ಆಗೋದಿಲ್ಲ. ಒಂಥರ ರ್ಯಾಂಡಮ್ ಆಗಿ MRNA ಗಳು ನೋಡಬೇಕು, ಇದು ಯಾವ್ದರಿಂದ ಬಂತಪ್ಪ ಹುಡುಕಬೇಕಾಗ್ತದೆ. ಇಟ್ಸ್ ವೆರಿ ಡಿಫಿಕಲ್ಟ್. ಸೀಕ್ವೆನ್ಸ್ ಅನೋಟೇಷನ್ ಅಂದ್ರೆ ಏನು ಅಂತ ಹೇಳಿದ್ರೆ, ಇದೇ ಒಂದು ಹ್ಯೂಮನ್ DNA ಅನ್ನು ತಗೊಳ್ಳೋದು, ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಅನ್ನು ತಗೊಳ್ಳಿ, ಇದನ್ನ ಟ್ರೀಟ್ ಮಾಡಿ ಒಟ್ಟಿಗೆ ನಿಮಗೆ ಫ್ರಾಗ್ಮೆಂಟ್ಸ್ ಅನ್ನ ಕೊಡ್ತದೆ, ಹೀಗೆ ಈ ತರ ಫ್ರಾಗ್ಮೆಂಟ್ಸ್ ಗಳು. ಆಮೇಲೆ ನೀವು ಜೆಲ್ ಎಲೆಕ್ಟ್ರೋಫೋರೆಸಿಸ್ ನಲ್ಲಿ ಈ ಫ್ರಾಗ್ಮೆಂಟ್ ಗಳನ್ನ ಸಪರೇಟ್ ಮಾಡ್ಕೊಳ್ಳಿ, ಒಂದೊಂದೇ ಫ್ರಾಗ್ಮೆಂಟ್ ಅನ್ನು ತಗೊಳ್ಳಿ. ಈಗ ಬ್ಯಾಕ್ಟೀರಿಯಲ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್ ಇದೆ ಅಥವಾ ಈಸ್ಟ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್ ಇದೆ, ಅದಕ್ಕೆ ಲೈಗೇಟ್ ಮಾಡ್ತಾ ಬನ್ನಿ, RDNA ಮಾಡ್ಕೊಳ್ಳಿ. ಮತ್ತೆ ಇದನ್ನ ಬ್ಯಾಕ್ಟೀರಿಯಾದೊಳಗೆ ಅಥವಾ ಈಸ್ಟ್ ಒಳಗೆ ಬಿಡಿ. ಇಲ್ಲಿ ಏನಾದ್ರೂ MRNA ಉತ್ಪತ್ತಿ ಆಯ್ತು, ನಂತರ ಒಂದು ಪ್ರೋಟೀನ್ ಉತ್ಪತ್ತಿ ಆಯ್ತು ಅಂತ ಹೇಳಿದ್ರೆ, ನಿಮಗೆ ಈ ಒಂದು ಜೀನಿಗೆ ಇದು ಮಾಡ್ಬೋದಲ್ಲ, ಸೀಕ್ವೆನ್ಸ್ ಕೂಡ ಮಾಡ್ಬೋದಲ್ಲ. ಅಂದ್ರೆ ಜೀನ್ ಹೇಗಿದೆ ಅಂತ ಹೇಳೋದನ್ನ ಸ್ಟಡಿ ಮಾಡ್ಬೋದು. ಈ ಒಂದು ಪರ್ಟಿಕ್ಯುಲರ್ ಜೀನು ಯಾವ ಪ್ರೋಟೀನ್ ಅನ್ನು ಉತ್ಪತ್ತಿ ಮಾಡ್ತದೆ ಅಂತ ಹೇಳೋದು ಆಕ್ಯುರೇಟ್ ಆಗಿ ಹೇಳ್ಬೋದಲ್ಲ. ಸೊ ದಿಸ್ ಇಸ್ ಆಕ್ಯುರೇಟ್ ಮೆಥಡ್, ಬಟ್ ಟೈಮ್ ಕನ್ಸ್ಯೂಮಿಂಗ್. ಇದು ಬಹಳ ಎಕ್ಸ್ಪೆನ್ಸಿವ್ ಪ್ರಾಸೆಸ್ ಆಗ್ತದೆ, ಮತ್ತೆ ಟೈಮ್ ಕನ್ಸ್ಯೂಮಿಂಗ್. ಇದು ಸ್ವಲ್ಪ ಈಸಿ ಪ್ರಾಸೆಸ್. ಯಾವ್ದು ಬೆಟರ್? ಇದು ಬೆಟರ್, ನೆನ್ಪಿಟ್ಕೊಳ್ಳಿ. ಸೊ ಇದೊಂಥರ ಬಯೋಟೆಕ್ನಾಲಜಿ ಪ್ರಾಸೆಸ್ ಅನ್ನ ಇನ್ವಾಲ್ವ್ ಆಗ್ತದೆ. ಇದಿಲ್ಲ, ಎಕ್ಸ್ಪ್ರೆಸ್ ಜಸ್ಟ್ ಎಷ್ಟು MRNA ಗಳು ಎಕ್ಸ್ಪ್ರೆಸ್ ಆಗಿದೆ, ಅಲ್ಲ ಪ್ರೊಡ್ಯೂಸ್ ಆಗಿದೆ, ಎಷ್ಟು ಜೀನ್ಗಳು ಎಕ್ಸ್ಪ್ರೆಸ್ ಆಗಿದೆ ಕಂಡಿಡಿದೆ ಎಕ್ಸ್ಪ್ರೆಸ್ ಸೀಕ್ವೆನ್ಸ್ ಟ್ಯಾಗ್ಸ್. ಓಕೆ, ಬ್ಲೈಂಡ್ ಅಪ್ರೋಚ್, ಇದು ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಮ್ಯಾಚ್ ದ ಫಾಲೋವಿಂಗ್. ಅಲೆಕ್ ಜೆಫ್ರಿ ಅವನೇನ್ ಮಾಡ್ತಾನೆ, DNA ಫಿಂಗರ್ ಪ್ರಿಂಟಿಂಗ್ ಅನ್ನ ಮಾಡ್ತಾನೆ. DNA ಫಿಂಗರ್ ಪ್ರಿಂಟ್ ಇದು ಮೈನ್ ಪ್ರಿನ್ಸಿಪಲ್ ಯಾವುದು ಅಂತ ಕೇಳ್ಬಿಡ್ತಾನೆ. DNA ಫಿಂಗರ್ ಪ್ರಿಂಟ್ ಮೈನ್ ಪ್ರಿನ್ಸಿಪಲ್ ರಿಪಿಟೇಟಿವ್ DNA. ಇದನ್ನ ತಗೊಂಡೇ ಮಾಡೋದು. ಈ ರಿಪಿಟೇಟಿವ್ DNA ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ಲಿ ನಾವು ಈ DNA ಅಲ್ಲಿ ಪಾಲಿಮಾರ್ಫಿಸಮ್ ಇರುತ್ತೆ, ಅಂದ್ರೆ ವೇರಿಯಬಲ್ ನಂಬರ್ ಟ್ಯಾಂಡಮ್ ರಿಪೀಟ್ಸ್ ಗಳು ಇರುತ್ತಲ್ಲ, ಅದನ್ನ ಯೂಸ್ ಮಾಡ್ಕೊಂಡೆ
DNA ಫಿಂಗರ್ ಪ್ರಿಂಟಿಂಗ್ ಅನ್ನು ಮಾಡೋದು. ಯಾರು ಡೆವಲಪ್ ಮಾಡಿದ್ದು? ಅಲೆಕ್ ಜೆಫ್ರಿ. ಮತ್ತೆ ಈ DNA ಪಾಲಿಮಾರ್ಫಿಸಮ್ ನೆನ್ಪಿಟ್ಕೊಳ್ಳಿ, DNA ಪಾಲಿಮಾರ್ಫಿಸಮ್ ಬರೆದಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇನ್ಸೈಟ್ ಅಲ್ಲಿ ಇದೆ ನೋಡಿ, ಇಟ್ ಇಸ್ ದ ಮೇನ್ ಬೇಸಿಸ್ ಫಾರ್ ಯುವರ್ ಜೀನ್ ಅಥವಾ ಜೆನೆಟಿಕ್ ಮ್ಯಾಪಿಂಗ್. ಜೀನ್ ಮ್ಯಾಪ್ ಮತ್ತೆ DNA ಫಿಂಗರ್ ಪ್ರಿಂಟಿಂಗ್, ಇದಕ್ಕೆ ಯಾವುದು ಬೇಸಿಸ್? DNA ಪಾಲಿಮಾರ್ಫಿಸಮ್. ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಮತ್ತೆ 5-6 ಸ್ಟೆಪ್ ಇದೆಯಲ್ಲ, ಕಲ್ತು ಬಿಡೋದು, ಬಾಯ್ಪಾಠ ಮಾಡ್ಕೊಂಡ್ರು ಆಯ್ತು. ಡೈರೆಕ್ಟ್ ಆಗಿ ಹೇಳ್ತೇನೆ, ರೈಟ್ ದ ಮೆಥಡ್ಸ್ ಆಫ್ DNA ಫಿಂಗರ್ ಪ್ರಿಂಟಿಂಗ್, ಮತ್ತೇನಿಲ್ಲ. ಈಗ ಸ್ಯಾಂಗರ್ ಇದೆ. ಸೊ ಈ ಸ್ಯಾಂಗರ್ 2 ಟೆಕ್ನಿಕ್ ಗಳನ್ನ ಡೆವಲಪ್ ಮಾಡ್ತಾನೆ. ಒಂದು ಆಟೋಮೇಟೆಡ್ DNA ಸೀಕ್ವೆನ್ಸಿಂಗ್ ಮತ್ತೆ ಅಮಿನೋ ಆಸಿಡ್ ಸೀಕ್ವೆನ್ಸಿಂಗ್. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. 2 ಪಾಯಿಂಟ್ ಗಳನ್ನ ನೆನ್ಪಿಟ್ಕೊಳ್ಳಿ, ಕೇಳ್ತಾರೆ. ಜೇಕಬ್ ಅಂಡ್ ಮೊನಾಡ್, ಲ್ಯಾಕೋಪರಾನ್, ಈಸಿ ಇದೆಯಲ್ಲ. ಗ್ರಿಫಿತ್, ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್. ಓಕೆ, ಆಪ್ಷನ್ ಬಿ. If A and B are DNA of 2 mothers and C is DNA of a child, on observation of the banding pattern of the DNA fingerprinting, it can be concluded that, ನೀವು ಹೇಳ್ಬೋದು ಈಗ ಮ್ಯಾಚಿಂಗ್ ಮಾಡಬೇಕಾಗ್ತದೆ. ಸಿ ಅಂತ ಹೇಳೋದು ಚೈಲ್ಡ್, ಎ ಮತ್ತೆ ಬಿ ಇಬ್ರು ಡಿಫ್ರೆಂಟ್ ಮದರ್ಸ್. ಸೊ ಹಂಗ್ ನೋಡೋದಾದ್ರೆ ಸಿ ಮತ್ತೆ ಬಿ ಪ್ಯಾಟರ್ನ್ ಏನಿದೆ, DNA ಫಿಂಗರ್ ಪ್ರಿಂಟ್ ಏನಿದೆ, ಮ್ಯಾಚ್ ಆಗ್ತಾ ಇದೆ. ಆಲ್ಮೋಸ್ಟ್ 99% ಮ್ಯಾಚ್ ಆಗ್ತದೆ. ಇದರಿಂದ ನಾವು ಏನ್ ಕನ್ಕ್ಲೂಷನ್ ಮಾಡಬಹುದು ಅಂತ ಹೇಳಿದ್ರೆ, ಚೈಲ್ಡ್ ಸಿ ಬಿಲಾಂಗ್ಸ್ ಟು ಮದರ್ ಬಿ. ಕರೆಕ್ಟಾ? ಎಸ್, ಆಪ್ಷನ್ ಬಿ. Statement 1. In biochemical analysis of the transforming principle, biochemical characterization ಇದೆಲ್ಲ ಎವರಿ ಮೆಕ್ಲಾಯ್ಡ್ ಮೆಕಾರ್ಟಿ ಅವ್ರದ್ದು. Only DNAs could not transform R strain to S strain. ಹೌದಲ್ಲ? R strain S strain ಆಗ್ಲಿಕ್ಕೆ DNA ಬೇಕಾಗ್ತದೆ. ಆದ್ರೆ DNAs ಅನ್ನ ನಾವು ಹಾಕೋದ್ರಿಂದ DNA ಡೈಜೆಸ್ಟ್ ಆಗ್ಬಿಡ್ತದೆ. ಸೊ R strain S strain ಆಗಿ ಟ್ರಾನ್ಸ್ಫಾರ್ಮೇಶನ್ ಒಳಗಾಗೋದಿಲ್ಲ. ಸೊ ಸ್ಟೇಟ್ಮೆಂಟ್ 1 ಏನಿದೆ ಕರೆಕ್ಟ್ ಇದೆ. This experiment proved that proteins and RNA is not transforming principle. Correct. DNA is the transforming agent. RNA ಅಲ್ಲ, protein ಅಲ್ಲ. ಕರೆಕ್ಟ್ ಅದು. ಸೊ ಸ್ಟೇಟ್ಮೆಂಟ್ 1 and 2 both are correct. During transcription, the site of DNA molecule at which DNA polymerase binds is called promoter. ಜಾಸ್ತಿ ಮಾತಾಡೋದು ಬೇಡ ಇಲ್ಲಿ, ಈಸಿ ಇದೆ. In a DNA strand, if there are 100 nucleotides, ನೋಡಿ ಅಪ್ಲಿಕೇಶನ್ ಬಂದಿದೆ, and 30 are adenine, the number of thymine, guanine, cytosine respectively are. So 100 ನ್ಯೂಕ್ಲಿಯೋಟೈಡ್ ಇದೆ ಅಂತ DNA ಅಲ್ಲಿ. ಓಕೆ, ಅದರಲ್ಲಿ ಅಡಿನಿನ್ ಎಷ್ಟಿದೆ ಅಂತ ಹೇಳಿದ್ರೆ 30 ಇದೆ ಅಂತ. ಓಕೆ, ಅಡಿನಿನ್ 30 ಇದ್ರೆ ಥೈಮಿನ್ ಎಷ್ಟಿರ್ಬೇಕು? 30 ಇರ್ಬೇಕಲ್ಲ, ಯಾಕಂದ್ರೆ ಅಡಿನಿನ್ ಮತ್ತೆ ಥೈಮಿನ್ ಒಟ್ಟಿಗೆ ಹೋಗ್ತದಲ್ಲ. ಕರೆಕ್ಟ್. 30 ಎಷ್ಟಾಯ್ತು? 60 ಆಯ್ತು. 100ರಲ್ಲಿ 60 ನಾವೀಗ ಕಳೆದ್ರೆ ನಮಗೆ 40 ಸಿಗ್ತಾ ಇದೆ. 40 ಮಸ್ಟ್ ಬಿ ಡಿಸ್ಟ್ರಿಬ್ಯೂಟೆಡ್ ಬಿಟ್ವೀನ್ ಗ್ವಾನಿನ್ ಮತ್ತೆ ಸೈಟೋಸಿನ್. ಸೊ ಗ್ವಾನಿನ್ 20 ಇರಬೇಕು ಮತ್ತೆ ಸೈಟೋಸಿನ್ 20 ಇರಬೇಕು. ಸೊ ಆನ್ಸರ್ ಹೇಳೋದಾದ್ರೆ 30, 20, 20. ಕರೆಕ್ಟಾ? ಸೊ ಆಪ್ಷನ್ ಎ 30, 20, 20 ಕರೆಕ್ಟ್. ದ ಕೆಮಿಕಲ್ ಮೆಥಡ್ ಡೆವಲಪ್ಡ್ ಬೈ ಹರ್ಗೋಬಿಂದ್ ಖೊರಾನಾ ವಾಸ್, ನಾನು ಅವಾಗಲೇ ಹೇಳಿದ್ದೀನಿ, ಸಿಂಥೆಸಿಸ್ ಆಫ್ RNA ಮಾಲಿಕ್ಯೂಲ್ಸ್ ವಿತ್ ಡಿಫೈನ್ಡ್ ಕಾಂಬಿನೇಷನ್ ಆಫ್ ಬೇಸಿಸ್. ಮತ್ತೆ ನೆನ್ಪಿಟ್ಕೊಳ್ಳಿ, ಇದು ಟೆಂಪ್ಲೇಟ್ ಡಿಪೆಂಡೆಂಟ್ ಮ್ಯಾನರ್, ಬರ್ದಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಸಿಂಥಸೈಸಿಂಗ್ RNA ವಿತೌಟ್ ಎ ಟೆಂಪ್ಲೇಟ್, ಅದು ಸಿವಿಯರೋ ಒಕ್ಕವಾ ಎನ್ಸೈಮ್ ಅಂತ ಏನಿದೆ ಅದು ಬಹಳ ಇಂಪಾರ್ಟೆಂಟ್. ಇದಕ್ಕೆ ನಾವು ಪಾಲಿನ್ಯೂಕ್ಲಿಯೋಟೈಡ್ ಫಾಸ್ಫೋರಿಲೇಸ್, ಆಗಲೇ ಮರ್ತೋಗಿತ್ತು. ಸಿವಿಯರೋ ಒಕ್ಕವಾ ಎನ್ಸೈಮ್, ಪಾಲಿನ್ಯೂಕ್ಲಿಯೋಟೈಡ್ ಫಾಸ್ಫೋರಿಲೇಸ್, ಬರ್ದಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಅವಾಗಲೇ ನಾನು ಹೇಳಿದ್ದೆ, ಡಿಆಕ್ಸಿರೈಬೋನ್ಯೂಕ್ಲಿಯೋಸೈಡ್ ಟ್ರೈಫಾಸ್ಫೇಟ್ ಇಸ್ ದ ಸಬ್ಸ್ಟ್ರೇಟ್ ಅಂಡ್ ಎನರ್ಜಿ ಫಾರ್ ದ DNA ರೆಪ್ಲಿಕೇಶನ್. ಮತ್ತೆ ಸಬ್ಸ್ಟ್ರೇಟ್ ಯಾವುದಕ್ಕೆ? DNA ಡಿಪೆಂಡೆಂಟ್ DNA ಪಾಲಿಮರೇಸ್ ಎನ್ಸೈಮ್. ಕೇಳ್ಬಿಡ್ತಾನೆ, DNA ಡಿಪೆಂಡೆಂಟ್ RNA ಪಾಲಿಮರೇಸ್ ಸಬ್ಸ್ಟ್ರೇಟ್ ಯಾವುದು? ನೀವು ಜಸ್ಟ್ ಡಿಆಕ್ಸಿ ಏನಿದೆ ಅದನ್ನ ತೆಗೆದುಬಿಡಿ, ನ್ಯೂಕ್ಲಿಯೋಸೈಡ್ ಟ್ರೈಫಾಸ್ಫೇಟ್ ಬರ್ದಿಟ್ಕೊಳ್ಳಿ. RNA ಪಾಲಿಮರೇಸ್ ಏನಿದೆ ಅದರದ್ದು ಸಬ್ಸ್ಟ್ರೇಟ್ ಯಾವುದು? ನ್ಯೂಕ್ಲಿಯೋಸೈಡ್ ಟ್ರೈಫಾಸ್ಫೇಟ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಮಾಡಿಟ್ಕೊಳ್ಳಿ. ಓಕೆ, ಅದು ಕೂಡ ಕೊಟ್ಟಿದ್ದಾನೆ. ಸೆಲ್ ಫ್ರೀ ಪ್ರೋಟೀನ್ ಸಿಂಥಸಿಸ್, ಮಾರ್ಷಲ್ ನೈರನ್ಬರ್ಗ್. ಓಕೆ, ಇನ್ ಎ ಸ್ಟ್ರಕ್ಚರಲ್ ಜೀನ್ ಕನ್ಸಿಸ್ಟಿಂಗ್ ಆಫ್ 300 ಬೇಸ್ ಪೇರ್ಸ್. ಓಕೆ, 300 ಬೇಸ್ ಪೇರ್ ಇದೆ ಅಂತೆ. If 4 nucleotides are added and 1 is deleted at the end point, it leads to, ಇದು ಫ್ರೇಮ್ ಶಿಫ್ಟ್ ಮ್ಯೂಟೇಶನ್ ಅಷ್ಟೇ. ಎಷ್ಟಾದ್ರೂ ಬೇಸಸ್ ಇರಲಿ, ಈಗ 300 ಬೇಸ್ ಇದೆ ಅಂತ ಹೇಳ್ತಾರೆ, ಓಕೆ ಇರ್ಲಿ. ನಮ್ಮ ಹತ್ರ ಎಷ್ಟಿದೆ? 300 ಬೇಸ್ ಪೇರ್ಸ್ ಇದೆ. ಓಕೆ ಫೈನ್, ನೋ ಇಶ್ಯೂಸ್. BP ಅಂತ ಬರ್ಕೊಂಡ್ಬಿಡೋಣ. If 4 nucleotides are added and 1 is deleted at the end point, ಓಕೆ, ನಾನೀಗ 4 ನ್ಯೂಕ್ಲಿಯೋಟೈಡ್ ಅನ್ನು ಆಡ್ ಮಾಡ್ತೀನಿ. 4 ಆಡ್ ಮಾಡಿದೆ, ಆಮೇಲೆ ಏನ್ ಮಾಡ್ತೀನಿ? 1 ಡಿಲೀಟ್ ಮಾಡಿದೆ. ಓಕೆ, 1 ಡಿಲೀಟ್ ಮಾಡಿದೆ ಆಸ್ ಪರ್ ದ ಕ್ವಶನ್. ಇಟ್ ಲೀಡ್ಸ್ ಟು ಏನಿದೆ? ಎಡಿಷನ್ ತಾನೆ. ಎಷ್ಟೇ ಆದ್ರೂ ಕೂಡ ಹೊಸದಾಗಿ ನ್ಯೂಕ್ಲಿಯೋಟೈಡ್ ಆಡ್ ಆಗಿದೆ, ಇವನ್ ಡಿಲೀಟ್ ಮಾಡಿದ್ರು ಕೂಡ ಎಡಿಷನ್ ತೋರಿಸ್ತಾ ಇದೆ. ಸೊ ಇಟ್ ಮಸ್ಟ್ ಬಿ ಫ್ರೇಮ್ ಶಿಫ್ಟ್ ಎಡಿಷನಲ್ ಮ್ಯೂಟೇಶನ್. ಕರೆಕ್ಟ್. ಈಗ ಏನಾದ್ರೂ ಈ ತರ ಕೊಟ್ಟಿದ್ರೆ 1 ಆಡ್ ಮಾಡ್ಬೇಕಂತೆ, 3 ಡಿಲೀಟ್ ಮಾಡ್ಬೇಕಂತ 1, 2, 3
ಇದು ಫ್ರೇಮ್ ಶಿಫ್ಟ್ ಡಿಲೀಷನ್ ಮ್ಯೂಟೇಷನ್. ಯಾವುದೇ ಇರಲಿ ಫ್ರೇಮ್ ಶಿಫ್ಟ್ ಮ್ಯೂಟೇಷನ್ ಅಂತ ಕರಿತೀವಿ. ಇದರಿಂದ ಏನಾಗ್ಬಿಡ್ತದೆ, ರೀಡಿಂಗ್ ಫ್ರೇಮ್ ಆಫ್ ದಿ ಪಾಲಿನ್ಯೂಕ್ಲಿಯೋಟೈಡ್ ಚೇಂಜ್ ಆಗುವ ಚಾನ್ಸಸ್ ಜಾಸ್ತಿ. ಅಷ್ಟೇ, ಅರ್ಥ ಆಯ್ತಾ? ಸೊ ಇಲ್ಲಿ ನನ್ನ ಹತ್ರ 300 ಬೇಸ್ ಪೇರ್ ಇದೆ ಅಂತ ಹೇಳಿದ್ರೆ ನನಗೆ mRNA ಎಷ್ಟು ಉತ್ಪತ್ತಿ ಆಗ್ತದೆ, ಅರೌಂಡ್ 300 ಬೇಸಸ್ ಉತ್ಪತ್ತಿ ಆಗ್ತದೆ. ಅದ್ರಲ್ಲಿ ಒಂದು ಸ್ಟಾಪ್ ಕೋಡನ್ ಮತ್ತೆ ಯಾವ್ದಿದೆ UTRs ನೆಲ್ಲ ಕಳೆದು ಬಿಟ್ರೆ ನಾನೀಗ 99 ನನಗೆ ಬೇಸಸ್ ಸಿಕ್ತು ಅಂತ ಹೇಳ್ಕೊಂಡ್ರೆ ನನಗೆ 33 ಅಮೈನೋ ಆಸಿಡ್ ಉತ್ಪತ್ತಿ ಆಗ್ತದೆ ಇದರಲ್ಲಿ, ಯಾಕಂದ್ರೆ 33 ಕೋಡಾನ್ಸ್ ಇದೆ ಅಲ್ಲ, ಕರೆಕ್ಟ್. ಸೊ ಏನಾದ್ರೂ ಇಲ್ಲಿ ಹೊಸದಾಗಿ ಆಡ್ ಮಾಡಿಬಿಟ್ರೆ ನನಗೆ 34 ಅಮೈನೋ ಆಸಿಡ್ ಸಿಗ್ಬೋದು, ಕರೆಕ್ಟ್. ಸೊ ಅದಕ್ಕೆ ಫ್ರೇಮ್ ಶಿಫ್ಟ್ ಎಡಿಷನ್ ಅಂತ ಕರಿತೀವಿ. ಇನ್ನೇನಾದ್ರೂ ಇದಕ್ಕಿಂತ 32 ಅಮೈನೋ ಆಸಿಡ್ ಸಿಕ್ಬಿಟ್ರೆ ಫ್ರೇಮ್ ಶಿಫ್ಟ್ ಡಿಲೀಷನ್, ಯಾಕಂದ್ರೆ ಅಲ್ಲಿ ಒಂದು ಎಲ್ಲೋ ನ್ಯೂಕ್ಲಿಯೋಟೈಡ್ ಮಿಸ್ ಆಗಿದೆ, ಅದಕ್ಕೆ ಕಡಿಮೆ ಆಗ್ಬಿಟ್ಟಿದೆ ಕೋಡಾನ್ ಅಥವಾ ನೈಟ್ರೋಜನಸ್ ಬೇಸಸ್ ಅಷ್ಟೇ. ಓಕೆ, ಪಾಯಿಂಟ್ ಮ್ಯೂಟೇಷನ್ ಗೊತ್ತಿದೆಯಲ್ಲ, ಚೇಂಜ್ ಇನ್ ಸಿಂಗಲ್ ಬೇಸ್ ಪೇರ್ ಆಫ್ DNA, ಅದಕ್ಕೆ ನಾವು ಪಾಯಿಂಟ್ ಮ್ಯೂಟೇಷನ್ ಅಂತ ಕರಿತೀವಿ. ಜೊತೆಗೆ ಸಿಕಲ್ ಸೆಲ್ ಅನಿಮಿಯಾ ಇಸ್ ದ ಎಕ್ಸಾಂಪಲ್. ಸಿಕಲ್ ಸೆಲ್ ಅನಿಮಿಯಾ ಅಂತ ಹೇಳುವಂಥದ್ದು ಒಂದು ಕ್ವಾಲಿಟೇಟಿವ್ ಡಿಸೀಸ್, ಥಾಲಸೆಮಿಯಾ ಕ್ವಾಂಟಿಟೇಟಿವ್ ಡಿಸೀಸ್, ನೆನ್ಪಿಟ್ಕೊಳ್ಳಿ. ಹ್ಯೂಮನ್ ಇನ್ಸುಲಿನ್ ಇಸ್ ಪ್ರೊಡ್ಯೂಸ್ಡ್ ಇನ್ ಈಕ್ವಲೈ ಸೆಲ್ಸ್ ಬೈ RDNA ಟೆಕ್ನಾಲಜಿ. ದಿಸ್ ಪ್ರೂವ್ಸ್ ದಟ್ ಜೆನೆಟಿಕ್ ಕೋಡ್ ಇಸ್, ಇದನ್ನ ನೋಡಿ ಬಯೋಟೆಕ್ನಾಲಜಿ ಅಪ್ಲಿಕೇಶನ್ಸ್ ಇಂದ ತೆಗೆದಿದ್ದಾರೆ, ಬಟ್ ಇದೇ ಚಾಪ್ಟರ್ದು ಏನಿದೆ, ಇನ್ಸುಲಿನ್ ಎಲ್ಲಿ ಬೇಕಾದ್ರೂ ಉತ್ಪತ್ತಿ ಆಗ್ತದೆ, ಯಾವುದೇ ಜೀವಿಯಲ್ಲಿ ಉತ್ಪತ್ತಿ ಆಗ್ತದೆ ಅಂತ ಹೇಳಿದ್ರೆ ಇಟ್ ಮಸ್ಟ್ ಬಿ ಜೆನೆಟಿಕ್ ಕೋಡ್ ಇಸ್ ಯೂನಿವರ್ಸಲ್, ಕರೆಕ್ಟ್. ಆಪ್ಷನ್ ಎ. ಸೊ ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ನಾವೀಗ ಫಿಲ್ ಇನ್ ದ ಬ್ಲಾಂಕ್ಸ್ ಹೋಗೋಣ, ಫಾಸ್ಟ್ ಆಗಿ ಹೋಗ್ತೀನಿ. ಎ ನೈಟ್ರೋಜನಸ್ ಬೇಸ್ ಇಸ್ ಲಿಂಕ್ ಟು ದ OH ಆಫ್ ಕಾರ್ಬನ್ ಆಫ್ ಪೆಂಟೋಶುಗರ್ ಬೈ ಅಂತ ಹೇಳಿದ್ದಾರೆ. ಯಾವುದು? ಗ್ಲೈಕೋಸಿಡಿಕ್ ಬಾಂಡ್, ಫಸ್ಟ್ ಸಿ, ಕರೆಕ್ಟ್. ಫಸ್ಟ್ ಕಾರ್ಬನ್ ಆಫ್ ದಿ ಪೆಂಟೋಶುಗರ್ ಗ್ಲೈಕೋಸಿಡಿಕ್ ಬಾಂಡ್ ಯಾವುದು? N ಗ್ಲೈಕೋಸಿಡಿಕ್ ಬಾಂಡ್ ಅಂತ ಹೇಳಿದ್ರೆ ಕರೆಕ್ಟ್ ಆಗ್ತದೆ. ಓಕೆ, ಸೊ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮೇಲ್ಗಡೆ ಬರೀ ಗ್ಲೈಕೋಸಿಡಿಕ್ ಅಂತ ಕೊಟ್ಟಿದ್ದಾರೆ. ಗ್ಲೈಕೋಸಿಡಿಕ್ ಅಂತ ಹೇಳಿದ್ರೆ ಅದು ಪಾಲಿಸ್ಯಾಕರೈಡ್ ಇರುವಂತದ್ದು, ನೀವು ಜಸ್ಟ್ N ಅಂತ ಮಾಡ್ಕೊಳ್ಳಿ, ಕ್ಯಾಪಿಟಲ್ N. ಓಕೆ, ಹಿಸ್ಟೋನ್ಸ್ ಆರ್ ರಿಚ್ ಇನ್ ಬೇಸಿಕ್ ಅಮೈನೋ ಆಸಿಡ್ಸ್ ರೆಸಿಡ್ಯೂಸ್ ಲೈಕ್ ಲೈಸಿನ್ ಮತ್ತೆ ಆರ್ಜಿನಿನ್. ಲೈಸಿನ್, ಆರ್ಜಿನಿನ್, ವೆರಿ ವೆರಿ ಇಂಪಾರ್ಟೆಂಟ್. ಬೇಸಿಕ್ ಅಮಿನೋ ಆಸಿಡ್ ನೆನ್ಪಿಟ್ಕೊಳ್ಳಿ. ದ ಪೊಲಾರಿಟಿ ಆಫ್ ದ ಕೋಡಿಂಗ್ ಸ್ಟ್ಯಾಂಡ್ ಆಫ್ ಎ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಇಸ್ 5' to 3' ಹೇಳಿದೀನಿ. ಟೆಂಪ್ಲೇಟ್ ಇಂಡಿಪೆಂಡೆಂಟ್ ಎಂಜೈಮ್ಯಾಟಿಕ್ ಸಿಂಥಸಿಸ್ ಆಫ್ RNA ವಾಸ್ ಅಚೀವ್ಡ್ ಬೈ ಯೂಸಿಂಗ್ ದ ಎಂಜೈಮ್ ಸಿವಿಯರು ಒಕ್ಕವ ಎಂಜೈಮ್, ಕರೆಕ್ಟ್. ಪಾಲಿನ್ಯೂಕ್ಲಿಯೋಟೈಡ್ ಫಾಸ್ಫೋರಿಲೇಸ್ ಅಂತ ಅದರ ಇನ್ನೊಂದು ಹೆಸರು. ಎ ಡ್ಯಾಶ್ ಇಸ್ ಡಿಫೈನ್ಡ್ ಆಸ್ ಸ್ಟ್ರಕ್ಚರಲ್ ಯೂನಿಟ್ ಆಫ್ ಇನ್ಹೆರಿಟೆನ್ಸ್, ಜೀನ್ ಅಥವಾ ಸಿಸ್ಟ್ರೋನ್, ಕರೆಕ್ಟ್. ಓಕೆ, DNA sequencing is done by using dash by Frederick Sanger. Automated DNA. Lactose regulates switching on and off of the lactoferrin, hence it is termed as inducer ಅಂತ ಕರಿತೀವಿ, ಕರೆಕ್ಟ್. Dash is the branch of biology that deals with the store of DNA sequences in databases, bioinformatics. ಮತ್ತೆ ಅದನ್ನ ಸ್ಟೋರ್ ಮಾಡಿಡೋದು ಕಂಪ್ಯೂಟರ್ ನಲ್ಲಿ. 28S, 18S, 5.8S are the all transcribed by the enzyme RNA polymerase 1. ವೆರಿ ಇಂಪಾರ್ಟೆಂಟ್. rRNA ಅಂತಲೂ ಬರೀ RNA polymerase 1 ಅಂತಲೇ ಬರೀಬೇಕು. The radioactive P was used to label 100% phosphorus P32 DNA of the bacteriophage of the viral particle in Hershey and Chase experiment ಅಂತ ಹೇಳಿ. ಇಲ್ಲಿ ನೋಡಿ, ಪಾರ್ಟ್ ಬಿ ಅಲ್ಲಿ 2 ಮಾರ್ಕ್ಸ್, ಪಾರ್ಟ್ ಸಿ ನಲ್ಲಿ 3 ಮಾರ್ಕ್ಸ್ ಎಲ್ಲ ಕೊಟ್ಟಿದ್ದಾರೆ, 5 ಮಾರ್ಕ್ಸ್. ನೀವು ಸಾಲ್ವ್ ಮಾಡಿ, ನಾನು ಕೂಡ ಸಾಲ್ವ್ ಮಾಡ್ತೇನೆ, ವಿಡಿಯೋ ಮಾಡೋಣ. ಹೋಪ್ ಏನೆಲ್ಲ ನಾನು ಅರೌಂಡ್ 28 ಗಳನ್ನ ಡೀಟೇಲ್ಡ್ ಆಗಿ ವಿತ್ ಕಾನ್ಸೆಪ್ಟ್ಸ್ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ, ನಿಮಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗಿರುತ್ತೆ. ಇಲ್ಲಿ ಒಂದು ವಿಷಯ ನೆನಪು, ಈ ನ್ಯೂಕ್ಲಿಯೋಸೋಮ್ ಸ್ಟ್ರಕ್ಚರ್ ಸ್ವಲ್ಪ ನೋಡಿಟ್ಕೊಳ್ಳಿ. ನ್ಯೂಕ್ಲಿಯೋಸೋಮ್, ಕರೆಕ್ಟ್, ಇದು H1 ಇರುತ್ತೆ, ಇದೇನಿದೆ ಅಂತ ಹೇಳಿದ್ರೆ ಹಿಸ್ಟೋನ್ ಆಕ್ಟೋಮರ್ ಇರುತ್ತೆ. ಇಲ್ಲಿ DNA ಆಲ್ಮೋಸ್ಟ್ 1/4 ಭಾಗ ಸುತ್ತುತ್ತೆ. ಇಲ್ಲಿ ಟೋಟಲ್ ಬೇಸ್ ಪೇರ್ಸ್ ಎಷ್ಟು ಅಂತ ಕೇಳ್ಬಹುದು.